ನಮಸ್ಕಾರ. ನಿಮ್ಮ ಪರೀಕ್ಷಾ ಸಮಯದ ಮಧ್ಯದಲ್ಲಿ ಮತ್ತೊಂದು ವಿಡಿಯೋ ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತಾ ಇದ್ದೀನಿ. ಆ್ಯಂಡ್ ಟುಡೇ ಐ ಆಮ್ ಡಿಸ್ಕಸಿಂಗ್ ದಿ ಲೇಬರ್ ಲಾ ಪ್ರಾಬ್ಲಮ್ಸ್. ಐ ಆಮ್ ಗೋಯಿಂಗ್ ಟು ಡಿಸ್ಕಸ್ ಲೇಬರ್ ಲಾ ಪ್ರಾಬ್ಲಮ್ಸ್ ಆ್ಯಂಡ್ ಮೈ ಫೋಕಸ್ ಈಸ್ ಆನ್ ಲೇಬರ್ ಲಾ 1, ದಟ್ ಟು ನ್ಯೂ ಲೇಬರ್ ಲಾ. ಆಲ್ರೆಡಿ ಲೇಬರ್ ಲಾಗೆ ಸಂಬಂಧಪಟ್ಟಂತೆ ನನಗನ್ಸಿದ ಮಟ್ಟಿಗೆ 2 ವಿಡಿಯೋಗಳು ನಾನು ಹೋದ ವರ್ಷ ಅಪ್ಲೋಡ್ ಮಾಡಿದ್ದೀನಿ. ಬಟ್ ದೇ ಆಲ್ ಪರ್ಟೈನ್ ಟು ಓಲ್ಡ್ ಲಾಸ್. ನೌ ಲಾಸ್ ಹ್ಯಾವ್ ಬೀನ್ ಚೇಂಜ್ಡ್. ಆದ್ದರಿಂದ ನೀವು ಈ ಲೇಬರ್ ಲಾಗೆ ಸಂಬಂಧಪಟ್ಟಂತಹ ಸಮಸ್ಯೆಗಳನ್ನು ನೋಡುವವರು ಲೇಬರ್ ಲಾ 1 ಅವರು. ಆ್ಯಕ್ಚುಲಿ ಲೇಬರ್ ಲಾ 2ನಲ್ಲಿ ಇರ್ತಕ್ಕಂತಹ ಹಳೆಯ ನನ್ನ ಪ್ರಾಬ್ಲಮ್ಗಳೇನು ಎನಲೈಸ್ ಮಾಡಿದ್ದೀನಿ ಅವು ಎಲ್ಲವೂ ಸಮಂಜಸ ಆಗ್ತವೆ. ದ ಓನ್ಲಿ ಪ್ರಾಬ್ಲಮ್ ಈಸ್ ಕಾನ್ಸೆಪ್ಟ್ ಈಸ್ ಓಕೆ, ಬಟ್ ದ ಪ್ರಾಬ್ಲಮ್ ಈಸ್ ಅಬೌಟ್ ದಿ ಕೋಟಿಂಗ್ ಆಫ್ ದ ಲಾ. ನೀವು ಕಾನೂನಿನ ರೆಫರೆನ್ಸ್ ಮಾಡಬೇಕು ಅಂತಂದರೆ, ಕಾನೂನಿಗೆ ಲಿಂಕ್ ಮಾಡಬೇಕು ಅಂತಂದರೆ ಅಲ್ಲಿರ್ತಕ್ಕಂಥದ್ದು ಹಳೆಯ ಕಾನೂನನ್ನು ಈಗ ಹೊಸದಾಗಿ ಕಾನೂನುಗಳನ್ನು ಮಾಡಲಾಗಿದೆ. ಆದ್ದರಿಂದ ನಾನು ಅದೇ ಸಮಸ್ಯೆಗಳನ್ನ ಮತ್ತೊಂದು ಸಲ ವಿಶ್ಲೇಷಣೆ ಮಾಡ್ತಾ ಇದ್ದೀನೇನೋ ಅಂತ ಅನಿಸುತ್ತೆ. ಬಟ್ ನೌ ಐ ಆಮ್ ಡೂಯಿಂಗ್ ಇಟ್ ವಿತ್ ರೆಫರೆನ್ಸ್ ಟು ನ್ಯೂ ಲಾ. ಸೊ ಐ ಕ್ಯಾನ್ ಸ್ಟ್ರೇಟ್ ಅವೇ ಗೋ ಟು ದ ಪ್ರಾಬ್ಲಮ್. ಬಟ್ ಬಿಫೋರ್ ಐ ಆಮ್ ಗೋಯಿಂಗ್ ಟು ದ ಪ್ರಾಬ್ಲಮ್, ಐ ಜಸ್ಟ್ ವಾಂಟ್ ಟು ಅಕ್ವೆಂಟ್ ಯು ವಿತ್ ವಾಟ್ ಈಸ್ ಗಿವನ್ ಇನ್ ದ ಸಿಲೆಬಸ್. ಆದ್ದರಿಂದ ನಾನು ಸಿಲೆಬಸ್ ಲೇಬರ್ ಲಾಗೆ 1ಗೆ ಸಂಬಂಧಪಟ್ಟಂಥ ಸಿಲೆಬಸ್ಸನ್ನು ನಿಮ್ಮ ಮುಂದೆ ಫಸ್ಟು ಪರಿಚಯಿಸಿದ ಮೇಲೆ ಅದರಲ್ಲಿ ಇವತ್ತಿನ ದಿವಸ ನಾನು ಏನು ಪ್ರಾಬ್ಲಮ್ ಮಾಡ್ತಾ ಇದ್ದೀನಿ ಅನ್ನೋದನ್ನು ನಿಮ್ಮ ಗಮನಕ್ಕೆ ತರ್ತೀನಿ. ದಿಸ್ ಈಸ್ ಆಬ್ಜೆಕ್ಟಿವ್ ಮುಂದೆ ನಾವು ಹೋಗೋದು ಬೇಡ. ಐ ಥಿಂಕ್ ಐ ವಿಲ್ ಲಿಟಲ್ ಎಕ್ಸ್ಪಾಂಡ್ ಇಟ್ ಸೊ ದ್ಯಾಟ್ ಯು ಆರ್ ಏಬಲ್ ಟು ಸಿ. ಎಸ್, ಇಲ್ಲಿ ಕೋರ್ಸ್ ಕಂಟೆಂಟ್ ಯೂನಿಟ್ಗಳಿಗೆ ಹೋಗ್ಬಿಡ್ತೀನಿ ನಾನು. ಲೇಬರ್ ಲಾ 1ಗೆ ಸಂಬಂಧಪಟ್ಟಂತಹ ಯೂನಿಟ್ 1 ನೀವು ನೋಡಿದರೆ, ಹಿಯರ್ ಯು ಆರ್ ಗೋಯಿಂಗ್ ಟು ಸ್ಟಡಿ ದ ಇಂಡಸ್ಟ್ರಿಯಲ್ ರಿಲೇಷನ್ಸ್. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಅಂತಿತ್ತು ಮೊದಲು, ಫ್ಯಾಕ್ಟ್ರಿ ಆ್ಯಕ್ಟ್ ಅಂತಿತ್ತು. ಈಗ ಅವುಗಳನ್ನು ತೆಗೆದುಬಿಟ್ಟು ಇಂಡಸ್ಟ್ರಿಯಲ್ ರಿಲೇಷನ್ಸ್ ಬಗ್ಗೆ ನಿಮಗೆ ಚರ್ಚೆ ಮಾಡ್ತಾರೆ. 1ನೇ ಯೂನಿಟ್ ಇದೆಯಲ್ವಾ, ದಿಸ್ ಯೂನಿಟ್ ಈಸ್ ಕಂಪ್ಲೀಟ್ಲಿ ಆನ್ ಲೇಬರ್ ಲಾ ಕಾನ್ಸೆಪ್ಟ್, ಇಂಟರ್ನ್ಯಾಷನಲ್ ಲೇಬರ್ ಆರ್ಗನೈಜೇಷನ್, ದೆನ್ ದ ಕಾನ್ಸೆಪ್ಟ್ ಆಫ್ ಲೆಸೈಸ್ ಫೇರ್. ಓಕೆ, ಥಿಯರಿಗೆ ಸಂಬಂಧಪಟ್ಟಂತಹ ಉತ್ತರಗಳನ್ನು ಬರೀಲಿಕ್ಕೆ. ಆಮೇಲೆ 1ನೇ ಯೂನಿಟ್ ಮೇಲೆ ನಿಮ್ಗೆ ಅಂಥ ಪ್ರಾಬ್ಲಮ್ಗಳೇನು ಬರೋದಿಲ್ಲ. ದ ಕಾನ್ಸೆಪ್ಟ್ ಆಫ್ ಲೆಸೈಸ್ ಫೇರ್ ಈಸ್ ನಥಿಂಗ್ ಬಟ್ ಕ್ಯಾಪಿಟಲಿಸ್ಟಿಕ್ ಐಡಿಯಾಲಜಿ. ಫ್ರೀ ಮಾರ್ಕೆಟ್ ಅಂತಾರೆ, ಯಾರು ಎಷ್ಟು ಬೇಕಾದರೂ ಗಳಿಸ್ಬೋದು. ಆಮೇಲೆ ಒಂದು ಕಾನೂನು ಬಾಹಿರವಾಗಿ ಅಲ್ಲ, ಕಾನೂನಾತ್ಮಕವಾಗಿ ಯಾರು ಎಷ್ಟು ಬೇಕಾದ್ರೂ ಆಸ್ತಿ ಮಾಡ್ಬೋದು, ಗಳಿಸ್ಬೋದು ಅಂತಕ್ಕಂಥ ಕಾನ್ಸೆಪ್ಟನ್ನು, ಫ್ರೀ ಮಾರ್ಕೆಟ್ ಕಾನ್ಸೆಪ್ಟನ್ನು ನಾವು ಲೆಸೈಸ್ ಫೇರ್ ಸ್ಟೇಟ್ ಅಂತೀವಿ. ಆಮೇಲೆ ಏನಾಗುತ್ತೆ, ವಿ ವಿಲ್ ಕಮ್ ಟು ದ ಕಾನ್ಸೆಪ್ಟ್ ಆಫ್ ಎ ವೆಲ್ಫೇರ್ ಸ್ಟೇಟ್ ಬಂದಾಗ ಈ ಲೇಬರ್ ಲಾಗಳು ಬರ್ತವೆ. ಅದರ್ವೈಸ್ ದೇರ್ ವಾಸ್ ನೋ ಇಂಪಾರ್ಟೆನ್ಸ್ ಫಾರ್ ದ ಲೇಬರ್ ಲಾ ಕಾನ್ಸೆಪ್ಟ್. ಹೈರ್ ಆ್ಯಂಡ್ ಫೈರ್ ರೂಲ್ ಇತ್ತು. ಸೊ ಓಕೆ, ದಟ್ ಇಸ್ ಅ ಡಿಫ್ರೆಂಟ್ ಥಿಂಗ್. ಬಟ್ ನಾನು ಇಲ್ಲಿ ನನ್ನ ಫೋಕಸ್ಸು ಪ್ರಾಬ್ಲಮ್ಗಳ ಬಗ್ಗೆ ಇರೋದ್ರಿಂದ ಇಲ್ಲಿ ನೋಡಿ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್. ಫಸ್ಟ್ ಯೂನಿಟ್ ಟಾಕ್ಸ್ ಅಬೌಟ್ settlement of industrial dispute, works committee, conciliation, court enquiry, voluntary arbitration, adjudication, labor court, tribunal, charge sheet, strike, lockout, layoff, retrenchment. ಈ ಸ್ಟ್ರೈಕ್, ಲಾಕೌಟ್, ಲೇಆಫ್, ರಿಟ್ರೆಂಚ್ಮೆಂಟ್ ಮೇಲೆ ನಿಮಗೆ ಸಮಸ್ಯೆಗಳು ಬರ್ತವೆ. ಭಾಳಷ್ಟು ಹಳೆಯ ಸಮಸ್ಯೆಗಳಿದ್ದಾವೆ. ಅವುಗಳನ್ನು ಹಳೆಯ ಪ್ರಶ್ನೆ ಪತ್ರಿಕೆ ಸಮಸ್ಯೆಗಳನ್ನು ಡಿಸ್ಕಸ್ ಮಾಡಿದ್ದೀನಿ. ಆದರೆ ಹೊಸ ಕಾನೂನನ್ನು ಲಿಂಕ್ ಮಾಡಿದ್ದೀನಿ. ದೆನ್ ಯೂನಿಟ್ 3ನಲ್ಲಿ ಟ್ರೇಡ್ ಯೂನಿಯನ್ ಬಗ್ಗೆ. ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಆಗಲಿ, ಟ್ರೇಡ್ ಯೂನಿಯನ್ ಆಗಲಿ, ಇವು 2 ಬೇರೆ ಕಾನೂನಾಗಿದ್ದು. ಮೊದಲು ಟ್ರೇಡ್ ಯೂನಿಯನ್ ಆ್ಯಕ್ಟ್ 1926 ಇತ್ತು, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ 1948 ಇತ್ತು. ಇವೆರಡುಗಳನ್ನು ನಾವೇನು ಮಾಡಿದ್ದೀವಿ, ಈಗ ಮರ್ಜ್ ಮಾಡಿ IRC ಅಂತ ಮಾಡಿವಿ, ಇಂಡಸ್ಟ್ರಿಯಲ್ ರಿಲೇಷನ್ಸ್ ಕೋಡ್ 2020 ಅಂತಕ್ಕಂಥದ್ದು ಮಾಡಿದ್ದೀವಿ. 2 ಒಂದರಲ್ಲೇ ಇದ್ದಾವೆ. ಹಾಗಾಗಿ ನೀವೇನು ಸೆಕ್ಷನ್ ಚೇಂಜ್ ಮಾಡಬೇಕಾಗ್ತದೆ ಅಷ್ಟೇ. ಕಟ್ ಆ್ಯಂಡ್ ಪೇಸ್ಟ್ ಮಾಡಿದ್ದಾರೆ ಹೆಚ್ಚನ್ನು. ಆದ್ದರಿಂದ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಆಗಲಿ, ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆಗಲಿ,
ಎರಡು ಒಂದರಲ್ಲೇ ಬಂದಿದ್ದಾವೆ. ಸೊ ಈ 2 ಯೂನಿಟ್ಗಳ ಪ್ರಾಬ್ಲಮನ್ನು ಇವತ್ತು ನಾನು ನಿಮ್ಮ ಮುಂದೆ ಚರ್ಚೆ ಮಾಡ್ತೀನಿ. ಆಮೇಲೆ ಯೂನಿಟ್ 4 ಏನು ಹೇಳುತ್ತೆ? ಇಟ್ ಟಾಕ್ಸ್ ಅಬೌಟ್ ಸ್ಟ್ಯಾಂಡಿಂಗ್ ಆರ್ಡರ್ಸ್. ಯೂನಿಟ್ 5 ಏನು ಹೇಳುತ್ತೆ? ಇಟ್ ಟಾಕ್ಸ್ ಅಬೌಟ್ ಈಕ್ವಲ್ ರೆಮ್ಯುನರೇಷನ್, ಮಿನಿಮಮ್ ವೇಜಸ್, ಪೇಮೆಂಟ್ ಆಫ್ ವೇಜಸ್, ಪೇಮೆಂಟ್ ಆಫ್ ಬೋನಸ್. ಇದಕ್ಕೆ ಸಂಬಂಧಪಟ್ಟಂತಹ ಸಮಸ್ಯೆಗಳು ಆ್ಯಕ್ಚುಲಿ ವಿವರವಾದ ಚರ್ಚೆಯನ್ನು, ಥೆರಾಟಿಕಲ್ ಚರ್ಚೆಯನ್ನು ಆಲ್ರೆಡಿ ನನ್ನ ವಿಡಿಯೋನಲ್ಲಿದ್ದಾವೆ. ಬಟ್ ದೇ ಆರ್ ಅಕಾರ್ಡಿಂಗ್ ಟು ಬೋನಸ್ ಆ್ಯಕ್ಟ್. ಆದರೆ ಇವಾಗ ಬೋನಸ್ ಆ್ಯಕ್ಟ್ ಸಪ್ರೇಟ್ ಇಲ್ಲ. ಇಟ್ ಈಸ್ ಮರ್ಜ್ ವಿತ್ ಸಮ್ ಅದರ್ ಕೋಡ್. ಆದ್ದರಿಂದ ಅವುಗಳ ಸಮಸ್ಯೆಯನ್ನು ನಾನು ಮುಂದಿನ ವಿಡಿಯೋದಲ್ಲಿ ಚರ್ಚೆ ಮಾಡ್ತೀನಿ. ಆದರೆ ಇವತ್ತಿನ ಈ ವಿಡಿಯೋನಲ್ಲಿ ನಾನು ಯೂನಿಟ್ 4 ಮತ್ತು ಯೂನಿಟ್ 3ಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳನ್ನು ನಿಮ್ಮ ಮುಂದೆ ತೆಗೆದುಕೊಂಡು ಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಪ್ರಾಬ್ಲಮ್ ಸೊಲ್ಯೂಷನನ್ನು ಪ್ರಾರಂಭ ಮಾಡೋಣ. ಲೆಟ್ ಅಸ್ ಸ್ಟಾರ್ಟ್ ದ ಸೊಲ್ಯೂಷನ್ ಆಫ್ ದ ಪ್ರಾಬ್ಲಮ್ಸ್. ಅದು ಹೇಳ್ತಾ ನಿಮಗೆ ಹೊಸ ಕಾನೂನಿನ ಪರಿಚಯ ಆಗಿಬಿಡ್ತದೆ. ಇಲ್ಲಿ ಹೊಸ ಕಾನೂನಿನ ಪರಿಚಯ ಆಗುತ್ತೆ. ಸೊ ದಿಸ್ ಈಸ್ ಮೈ ಪ್ರಾಬ್ಲಮ್ 1. ಒಂದನೇ ಪ್ರಾಬ್ಲಮ್ ಟ್ರೇಡ್ ಯೂನಿಯನ್ ಹುಟ್ಟುವುದಕ್ಕೆ ಸಂಬಂಧಪಟ್ಟಂತಹ ಕಾನ್ಸೆಪ್ಟನ್ನು ಹಿಡ್ಕೊಂಡಂತಹ ಪ್ರಾಬ್ಲಮ್ ಇದು. ಇಟ್ ಈಸ್ ಎ ಪ್ರಾಬ್ಲಮ್ ಆಫ್ ದ್ಯಾಟ್ ಕೈಂಡ್. ಓಕೆ. R&Co workmen after reporting to duties without taking permission of the employer left the place of working to attend the funeral of the ex-employee. The employer treats this act of a workman as illegal strike. ವಾದ್ವಾ ಅಂತ ಒಂದು ಪ್ರಕರಣ ಬರುತ್ತೆ. ಕಾರ್ನಾಟಿಕ್ ಕಾಟನ್ ಮಿಲ್ಸ್ ವರ್ಸಸ್ ವಾದ್ವಾ ಅಂತಕ್ಕಂಥ ಒಂದು ಪ್ರಕರಣ ಬರುತ್ತೆ. ಆ ಪ್ರಕರಣದ ಆಲ್ಮೋಸ್ಟ್ ರಿಪ್ಲಿಕಾ. ನೋಡಿ, ನಾನು ಅಕಸ್ಮಾತು ಟ್ರೇಡ್ ಯೂನಿಯನ್ ಆ್ಯಕ್ಟನ್ನು ಹೊರತುಪಡಿಸಿ ಈ ಪ್ರಾಬ್ಲಮನ್ನು ನೀವು ಅನಲೈಸ್ ಮಾಡಿ ಅಂತಂದರೆ ಇಟ್ ಈಸ್ ನಥಿಂಗ್ ಬಟ್ ಎ ಕಾಂಟ್ರಾಕ್ಟ್. Here you have entered into contract with the employer. So employer has his objective of making materials, manufacturing materials, producing something. ಇವೆಲ್ಲ ಇದೆ. ಆ ರೀತಿಯಾದಂತಹ ಒಂದು ಕರಾರಿನಲ್ಲಿ ನೀವು ಕೇಳದೆ ಹೋದರೆ ಮಷಿನರಿ ಅವತ್ತಿಗೆ ಬರಬೇಕಾದಂತಹ ಪ್ರೊಡಕ್ಷನ್ನು ಅದೆಲ್ಲ ನಿಂತು ಹೋಗೋದ್ರಿಂದ ಇಟ್ ಅಮೌಂಟ್ಸ್ ಟು ಬ್ರೀಚ್ ಆಫ್ ಕಾಂಟ್ರಾಕ್ಟ್. ಕರಾರಿನ ಉಲ್ಲಂಘನೆ ಆಗ್ತದೆ. ಆದ್ದರಿಂದ ಆ ವಾದ್ವಾ ಪ್ರಕರಣದಲ್ಲಿ, ಕಾರ್ನಾಟಿಕ್ ಕಾಟನ್ ಮಿಲ್ಸ್ ಪ್ರಕರಣದಲ್ಲಿ ವಾದ್ವಾನಿಗೆ ಅವನು ಟ್ರೇಡ್ ಯೂನಿಯನ್ ಲೀಡರ್ ಆಗಿರ್ತಾನೆ. ಅವತ್ತಿನ ಕಾಲದಲ್ಲಿ 1920ನಲ್ಲಿ 75,000 ರೂಪಾಯಿ ಪರಿಹಾರ ಕೊಡಬೇಕು ನೀನು ಅಂಥೇಳಿ ಅವನ ಮೇಲೆ ಪರಿಹಾರ ಘೋಷಣೆ ಮಾಡ್ತದೆ. ಮದ್ರಾಸ್ ಕೋರ್ಟ್ ಪರಿಹಾರ ಘೋಷಣೆ ಮಾಡ್ತದೆ. ಆ ಲೇಬರ್ ಕ್ಲಾಸು ಇವತ್ತಿನ ಕಾಲದಲ್ಲಿ ಆ 75 ಕೋಟಿ, ಆ 75,000 ಎಲ್ಲಿಂದ ಕೊಡ್ತಾನೆ ಅವನು? ಆವಾಗ ನಮ್ಮ ಬ್ರಿಟಿಷ್ ಆಡಳಿತ ಐತಲ್ವಾ, ದೇ ಹ್ಯಾವ್ ಕಮ್ ಔಟ್ ವಿತ್ ಎ ಲಾ ಕಾಲ್ಡ್ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಅಂತ. ಟ್ರೇಡ್ ಯೂನಿಯನ್ ಆ್ಯಕ್ಟ್ 1926 ಆ ಕಾನೂನನ್ನು ತೆಗೆದುಕೊಂಡು ಬಂದರು. ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ. ಆದರೆ ಇವತ್ತು ನಾವು ಅದೇ ಪ್ರಕರಣವನ್ನು ನೋಡುವುದಾದರೆ ಇಲ್ಲಿ ಇದೊಂದು ಮುಷ್ಕರ ಅನ್ನೋದು ಯಾರ ವಾದ? ಮಾಲೀಕರ ವಾದ. ಇದು ಮುಷ್ಕರ ಅಲ್ಲ, ಮಾನವೀಯತೆಯ ಕೃತ್ಯ ಅಂತಕ್ಕಂಥದ್ದು ಎಂಪ್ಲಾಯಿಗಳ, ಕೆಲಸಗಾರರ ವಾದ. ಆದರೆ ನಮ್ಮ ಕಾನೂನು ಏನು ಹೇಳುತ್ತೆ ಅಂತ ನೀವು ನೋಡೋದಾದರೆ ಯು ಹ್ಯಾವ್ ಟು ಸಿ ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ನ ನೀವು ನೋಡಬೇಕು. ಅಂದರೆ ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ ಅಂಥೇಳಿ ನೀವು ಗೂಗಲ್ ಮಾಡಿದರೆ ನಿಮಗೆ ಈ ಕಾನೂನು ಸಿಗುತ್ತೆ. ಯು ಆರ್ ಗೋಯಿಂಗ್ ಟು ಗೆಟ್ ದಿ ಲಾ, ಲೇಬರ್ ಲಾ. ದಟ್ ಈಸ್ IRC 2020. ಅದರದ್ದು PDF ಸಿಗುತ್ತೆ ನಿಮಗೆ. ಅದರಲ್ಲಿ ಎಲ್ಲ ಮಾಹಿತಿ ನಾನು ಇದರಲ್ಲಿ ಏನು ಬರೆದಿದ್ದೀನೋ ಎಲ್ಲ ಇದೆ. ಸಮಯ ಅಭಾವದಿಂದ ನಾವುಗಳನ್ನು ತೋರಿಸ್ಲಿಕ್ಕೆ ಹೋಗೋದಿಲ್ಲ. ಕಾನ್ಸೆಪ್ಟನ್ನು ಹೇಳ್ತಾ ನಿಮಗೆ ಪ್ರಾಬ್ಲಮನ್ನು ಕ್ಲಿಯರ್ ಮಾಡ್ತೀನಿ. ಇಲ್ಲಿ ಸ್ಟ್ರೈಕ್ ಅನ್ನುವುದನ್ನು ಈ ವ್ಯಾಖ್ಯಾನ ಕ್ಲಾಸಲ್ಲಿ ಕೊಟ್ಟಿದ್ದಾರೆ, ಡೆಫಿನೇಷನ್ ಕ್ಲಾಸಲ್ಲಿ ಕೊಟ್ಟಿದ್ದಾರೆ. ಇನ್ ಡೆಫಿನೇಷನ್ ಕ್ಲಾಸ್
ಅಂಡರ್ ಸೆಕ್ಷನ್ 2K ಮುಷ್ಕರ ಅಂದರೆ ಏನು ಅನ್ನೋದನ್ನು ಹೇಳ್ತಾರೆ. ಏನು ಮುಷ್ಕರ? ಎ ಸೆಸೆಷನ್ ಆಫ್ ವರ್ಕ್. ಸೀಸ್ ಅಂತಕ್ಕಂಥ ಶಬ್ದದ ಮೇಲೆ ಸೆಸೆಷನ್ ಬಂದಿರೋದು. ಸೀಸ್ ಅಂತಕ್ಕಂಥ ಶಬ್ದದ ಮೇಲೆ, ಸೀಸ್ ಅಂದರೆ ಸ್ಟಾಪ್ ಮಾಡು, ಕ್ಲೋಸ್ ಮಾಡು ಅಂತ. ಸೆಸೆಷನ್ ಆಫ್ ವರ್ಕ್ ಅಂದರೆ ಕೆಲಸವನ್ನು ನಿಲ್ಲಿಸುವುದು. ಹೇಗೆ ನಿಲ್ಲಿಸುವುದು? ಬಾಡಿ ಆಫ್ ಪರ್ಸನ್ಸ್. ಕೆಲವು ಜನರು ಸೇರಿಕೊಂಡು ಕೆಲಸ ನಿಲ್ಲಿಸೋದು. ಎಲ್ಲಿ? ಯಾವ ಜಾಗದಲ್ಲಿ? ಇನ್ನೇನು ಇಂಡಸ್ಟ್ರಿ. ಆ್ಯಕ್ಟಿಂಗ್ ಇನ್ ಕಾಂಬಿನೇಷನ್. ಎಲ್ಲರೂ ಒಟ್ಟಾಗಿ ಪ್ಲ್ಯಾನ್ ಮಾಡಿಕೊಂಡು ಮಾಡಿಕೊಂಡು ಕೆಲಸವನ್ನು ನಿಲ್ಲಿಸೋದು. ಅಥವಾ ಕನ್ಸರ್ಟೆಡ್ ರೆಫ್ಯೂಸಲ್. ಎಲ್ಲರೂ ಮಾತಾಡಿಕೊಂಡು ನಾ ಕೆಲಸ ಮಾಡೋದಿಲ್ಲ ಅಂತ ಹೇಳೋದು, ವಿ ವಿಲ್ ನಾಟ್ ವರ್ಕ್ ಅಂತ ಹೇಳೋದು. ಆರ್ ರೆಫ್ಯೂಸಲ್ ಅಂಡರ್ ಎ ಕಾಮನ್ ಅಂಡರ್ಸ್ಟ್ಯಾಂಡಿಂಗ್. ಎಲ್ಲರೂ ಒಳಗೊಳಗೆ ಒಂದು ಕಾಮನ್ ಅಂಡರ್ಸ್ಟ್ಯಾಂಡಿಂಗ್ ಮಾಡಿಕೊಂಡು, ತಿಳುವಳಿಕೆ ಮಾಡಿಕೊಂಡು ಎಲ್ಲರೂ ನಾವು ಕೆಲಸ ಮಾಡೋದಿಲ್ಲ ಅಂತ ಹೇಳೋದು. ಟು ಕಂಟಿನ್ಯೂ ಟು ವರ್ಕ್ ಆರ್ ಟು ಅಕ್ಸೆಪ್ಟ್ ಎಂಪ್ಲಾಯ್ಮೆಂಟ್. ಏನಕ್ಕೆ? ಕೆಲಸ ಮಾಡೋದನ್ನ ಮುಂದುವರಿಸೋದಕ್ಕೆ ಅಥವಾ ಉದ್ಯೋಗವನ್ನು ಸ್ವೀಕರಿಸುವುದಕ್ಕೆ ರೆಫ್ಯೂಸ್ ಮಾಡುವುದು. ಇದನ್ನು ಒಟ್ಟಾರೆಯಾಗಿ ಕಾರ್ಮಿಕರು ನಿಲ್ಲಿಸಿದ ಕೆಲಸವನ್ನು ನಿಲ್ಲಿಸಿದರೆ ಅದನ್ನು ಸೆಕ್ಷನ್ 2K. ಯಾವ ಸೆಕ್ಷನ್ 2K? IRC 2020 ಸೆಕ್ಷನ್ 2ZK. ಈ ಒಂದು ಸೆಕ್ಷನ್ನ ಅಡಿಯಲ್ಲಿ ಅದನ್ನು ಮುಷ್ಕರವೆನ್ನಲಾಗುತ್ತದೆ. ಅದನ್ನು ಸ್ಟ್ರೈಕ್. ಇದರ ಅರ್ಥ ಸ್ಟ್ರೈಕ್. ಇದನ್ನೆಲ್ಲ ಮಾಡಿದರೆ ಇದರ ಅರ್ಥ ಏನು? ಇದರ ಅರ್ಥ ಮುಷ್ಕರ. ದಿಸ್ ಈಸ್ ಫಸ್ಟ್ ಪಾಯಿಂಟ್. ದೆನ್ ಅಂಡರ್ ದ ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ ಎ ಸ್ಟ್ರೈಕ್ ಬಿಕಮ್ಸ್ ಇಲ್ಲೀಗಲ್. ಎಲ್ಲ ಸ್ಟ್ರೈಕು ಇಲ್ಲೀಗಲ್ ಅಲ್ಲ. ಆಮೇಲೆ ಹೇಳ್ತೀನಿ, ಸತ್ಯ ಹೇಳ್ತೀನಿ, ಲೀಗಲಾಗಿ ಸ್ಟ್ರೈಕ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ನಮ್ಮ ಕಾನೂನಿನಲ್ಲಿ. ದಟ್ ಈಸ್ ಅನದರ್ ಪ್ರಾಬ್ಲಮ್. As a law students, we have to study the code, we will study the code. Right? Under the Industrial Relation Code, a strike becomes illegal only if it violates the statutory provisions governing the strikes. ಅಂದರೆ ಈ IRCನಲ್ಲಿ ನಾವು ಕೆಲವೊಂದು ಕಾನೂನಾತ್ಮಕ ನಿಯಮಗಳನ್ನು ಕೊಟ್ಟಿದ್ದೀವಿ. ಆ ನಿಯಮಗಳನ್ನು ಪಾಲಿಸದೇ ಇದ್ದರೆ ಅಂತಹ ಮುಷ್ಕರವನ್ನು ಕಾನೂನು ಬಾಹಿರ ಎಂದು ಹೇಳುತ್ತೆ. ಆ ನಿಯಮಗಳನ್ನು ಪಾಲಿಸಿ ನೀವು ಮುಷ್ಕರವನ್ನು ಮಾಡಿದರೆ ಅದು ಕಾನೂನು ಬಾಹಿರ ಮುಷ್ಕರವಲ್ಲ. ದೇರ್ ಈಸ್ ಎ ಲೀಗಲ್ ಸ್ಟ್ರೈಕ್ ಆಲ್ಸೋ. ಐ ಆಮ್ ಟೆಲಿಂಗ್ ಯು, ದಿಸ್ ಲೀಗಲ್ ಸ್ಟ್ರೈಕ್ ಈಸ್ ಓನ್ಲಿ ಆನ್ ಪೇಪರ್. ನೋಬಡಿ ಕ್ಯಾನ್ ಡೂ ದಿಸ್. ಲೀಗಲ್ ಸ್ಟ್ರೈಕ್ಗೂ ಪ್ರಾವಿಷನ್ ಇದೆ. ಆದರೆ ಇಟ್ ಈಸ್ ಲೀಗಲ್ ಸ್ಟ್ರೈಕ್ ಈಸ್ as per law. ಕಾನೂನು ಏನು ಹೇಳ್ತೋ ಅದನ್ನೆಲ್ಲ ಪಾಲಿಸ್ಬೇಕು ನೀವು, ಆಮೇಲೆ ಸ್ಟ್ರೈಕ್ ಮಾಡಬೇಕು. ದೆನ್ ಇಟ್ ಈಸ್ ಲೀಗಲ್ ಸ್ಟ್ರೈಕ್. ಅದರ್ವೈಸ್ ಇಟ್ ಈಸ್ ನಾಟ್ ಲೀಗಲ್ ಸ್ಟ್ರೈಕ್. ಇಫ್ ಯು ವೈಲೇಟ್ ಎನಿ ಆಫ್ ದ ರೂಲ್ಸ್ ಇಟ್ ಈಸ್ ಇಲ್ಲೀಗಲ್ ಅನ್ನುವುದನ್ನು ನೀವು ಮೊದಲನೆಯದಾಗಿ ಈ ಪಾಯಿಂಟನ್ನು ಬರೀರಿ. ಡೆಫಿನೇಷನ್ನ ನಿಮ್ಮದೇ ಆದ ಅರ್ಥದಲ್ಲಿ ಬರೀರಿ. ಕೆಲಸ ನಿಲ್ಲಿಸುವುದನ್ನು ಒಟ್ಟಾರೆಯಾಗಿ ಮಾತನಾಡಿಕೊಂಡು ಎಂಪ್ಲಾಯಿಗಳು ಕೆಲಸ ನಿಲ್ಲಿಸುವುದನ್ನು ಮುಷ್ಕರ ಎಂದು ಕರೆಯಲಾಗುತ್ತದೆ. ಆದರೆ ಯಾವುದೇ ಮುಷ್ಕರವನ್ನು ಮಾಡುವಾಗ ಕಾನೂನಿಗೆ ವಿರುದ್ಧವಾದ ರೀತಿಯಲ್ಲಿ ಮಾಡಿದರೆ ಅದು ಕಾನೂನು ಬಾಹಿರ ಮುಷ್ಕರವಾಗುತ್ತದೆ. ದಿಸ್ ಈಸ್ ಪಾಯಿಂಟ್ ನಂಬರ್ 2. ದೆನ್ ಹಿಯರ್ yes, cessation of work by a body of persons. It must not be breach of section 62. ನೋಡಿ, ಸೆಕ್ಷನ್ 62ನ ನೀವೇನು ಮಾಡಬಾರ್ದು? ಉಲ್ಲಂಘನೆ ಮಾಡಬಾರ್ದು. ಯು ಶುಡ್ ನಾಟ್. ಒಂದು ನಿಮಿಷ. ಈ 2 ಪಾಯಿಂಟ್ಗಳ ನಂತರ ನೀವು 3ನೇ ಪಾಯಿಂಟನ್ನು ಇದು ಬರೀಬೇಕಾಗತ್ತೆ. ದಿಸ್ ಈಸ್
ಥರ್ಡ್ ಪಾಯಿಂಟ್. ದಿಸ್ ಈಸ್ ಫೋರ್ತ್ ಪಾಯಿಂಟ್. ಥರ್ಡ್ ಪಾಯಿಂಟ್ ಏನು ಬರೀತೀರಿ ನೀವು? ಎ ಸೆಷನ್ ಆಫ್ ವರ್ಕ್ ಬೈ ಬಾಡಿ ಆಫ್ ಪರ್ಸನ್ಸ್ ಎಂಪ್ಲಾಯ್ಡ್ ಇನ್ ಇಂಡಸ್ಟ್ರಿ ಆ್ಯಕ್ಟಿಂಗ್ ಇನ್ ಕಾಂಬಿನೇಷನ್ ಇನ್ವೋಕ್ಸ್ ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್. ಸ್ಟ್ರೈಕ್ನ ಡೆಫಿನೇಷನ್ ಒಳಗೆ ಬರ್ತೀರಿ ನೀವು. ಪಾಯಿಂಟ್ ನಂಬರ್ 4, ನೀವು ಸ್ಟ್ರೈಕ್ ಮಾಡಬೇಕು ಅಂತಂದರೆ 62 ಪ್ರಕಾರ ಸ್ಟ್ರೈಕ್ ಮಾಡಬೇಕು ನೀವು. ಸೆಕ್ಷನ್ 62ನಲ್ಲಿ, ಇದೇ ಕೋಡ್ನಲ್ಲಿ ಸೆಕ್ಷನ್ 62ನಲ್ಲಿ ಹೇಳಿದಂತಹ ಏನು ನಿಯಮಗಳಿದ್ದಾವೆ ಆ ನಿಯಮಗಳ ಪ್ರಕಾರ ಸ್ಟ್ರೈಕ್ ಮಾಡಬೇಕು. 62 ಏನೇನು ಹೇಳುತ್ತೆ ಅಂತಂದರೆ, ನೀವು ಕನ್ಸಿಲಿಯೇಷನ್ ಫಸ್ಟ್ 14 ಡೇಸ್ ನೋಟಿಸ್ ಕೊಡಬೇಕು. 14 ಡೇಸ್ ನೋಟಿಸ್ ಕೊಡಬೇಕು. ಆಮೇಲೆ ಕನ್ಸಿಲಿಯೇಷನ್ ಪ್ರೊಸೀಡಿಂಗ್ಸ್ ಇರುವಾಗ ಸ್ಟ್ರೈಕ್ ಮಾಡಬಾರ್ದು. ಕನ್ಸಿಲಿಯೇಷನ್ ಪ್ರೊಸೀಡಿಂಗ್ಸ್ ನಡೆಯುವಾಗ ಸ್ಟ್ರೈಕ್ ಮಾಡ್ಬೋದು. ಅಥವಾ ನಿಮ್ಮ ಕೇಸು ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್ ಮುಂದಿದ್ದಾಗ ನೀವು ಸ್ಟ್ರೈಕ್ ಮಾಡಬಾರ್ದು. ಮತ್ತು ಯಾವುದೇ ಒಂದು ಸೆಟಲ್ಮೆಂಟ್ ಅವಾರ್ಡ್ ಆಪರೇಷನ್ ಪೀರಿಯಡ್ ಇದ್ದಾಗ ನೀವು ಸ್ಟ್ರೈಕ್ ಮಾಡಬಾರ್ದು. ಸೊ ಈ ರೀತಿಯ ಅನೇಕ ಕಂಡೀಷನ್ಗಳನ್ನು ಹಾಕಿದ್ದಾರೆ. ಇವನು ನೀನು ಎಕ್ಸಾಮಲ್ಲಿ ಬರೀನಿ ಅಂತ ನಾನು ಹೇಳ್ತಾ ಇಲ್ಲ, ಬಟ್ ಈ 62 ಏನು ಹೇಳುತ್ತೆ ಅನ್ನೋದನ್ನು ನಾನು ಇಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ವಾಟ್ 62 ಟೆಲ್ಸ್ ಐ ಆಮ್ ಎಕ್ಸ್ಪ್ಲೈನಿಂಗ್. ನೀವೇನು ಹೇಳ್ಬೋದು, ಪರೀಕ್ಷೆಯ ದೃಷ್ಟಿಯಿಂದ ಇಷ್ಟೇ ಹೇಳ್ಬೋದು. ಏನು ಈ ದೆನ್ ಇಟ್ ಮಸ್ಟ್ ನಾಟ್ ಬಿ ಇನ್ ಬ್ರೀಚ್ ಆಫ್ ಸೆಕ್ಷನ್ 62 ಆಫ್ ದ ಕೋಡ್ ಆ್ಯಸ್ ಲೀವ್ ಈಸ್ ವಿದೌಟ್ ಪರ್ಮಿಷನ್. ಯಾಕೆ ಅಂತಂದರೆ ಇಲ್ಲಿ ನೀವು ಯಾವುದೇ ಪರ್ಮಿಷನ್ ತೊಗೊಂಡು ಲೀವ್ ಹಾಕಿಲ್ಲ, ಪರ್ಮಿಷನ್ ಇಲ್ಲದೆ ಲೀವ್ ಹಾಕಿರೋದ್ರಿಂದ ಅದು ಸೆಷನ್ ಆಫ್ ವರ್ಕ್ ಆಗೋದ್ರಿಂದ ಅದು ಸ್ಟ್ರೈಕ್ ಆಗುತ್ತೆ. ಇನ್ ದ ಐಸ್ ಆಫ್ ಲಾ ಇಟ್ ಈಸ್ ಎ ಲೀಗಲ್ ಸ್ಟ್ರೈಕ್. ಇಲ್ಲೀಗಲ್ ಸ್ಟ್ರೈಕ್ ನೋಡಿ, ಕಾನೂನಿನ ಪ್ರಕಾರ ಅದು ಕಾನೂನು ಬಾಹಿರ ಮುಷ್ಕರ. ಯಾಕೆ ಅಂತಂದ್ರೆ ನೀವು ಪರ್ಮಿಷನ್ ತೊಗೊಂಡಿಲ್ಲ. ಮಾನವೀಯತೆ ಇರ್ಬೋದು, ಬಟ್ ದ ಲಾ ವಿಲ್ ನಾಟ್ ಪರ್ಮಿಟ್ ಇಟ್. ಅವರ್ IRC ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ ಅಕಾರ್ಡಿಂಗ್ ಟು ಡೆಫಿನೇಷನ್ 2K ಮತ್ತು ಅಕಾರ್ಡಿಂಗ್ ಟು ಸೆಕ್ಷನ್ 62 ನೀವು ಸೆಕ್ಷನ್ 62ದ ಉಲ್ಲಂಘನೆ ಮಾಡಿದ್ದೀರಿ ಅನ್ನೋದು ಇದರ ಅರ್ಥ. ಅದಕ್ಕೆ ಸಂಬಂಧಪಟ್ಟಂತಹ ಕೇಸ್ ಲಾ ಬರೆಯೋದಾದರೆ ಯು ಹ್ಯಾವ್ ಟು ರೈಟ್ ದಿಸ್ ಕೇಸ್ ಲಾ. ಬಕಿಂಗ್ಹ್ಯಾಮ್ ಆ್ಯಂಡ್ ಕಾರ್ನಾಟಿಕ್ ಲಿಮಿಟೆಡ್ ವರ್ಸಸ್ ವೆಂಕಟಯ್ಯ ಪ್ರಕರಣ 1964 ಪ್ರಕರಣ. ಅದರಲ್ಲಿ ಸ್ಟ್ರೈಕ್ ಅಂದರೆ ಯಾವುದು ಅನ್ನೋದನ್ನು ಡಿಕ್ಲೇರ್ ಮಾಡಿದ್ದಾರೆ. ಎ ಸ್ಟ್ರೈಕ್ ಮೀನ್ಸ್ ಕನ್ಸರ್ಟೆಡ್ ಸೆಸೆಷನ್ ಆಫ್ ವರ್ಕ್, ಅದನ್ನೇ ಇವರು ಮಾಡಿದ್ದಾರೆ ಇಲ್ಲಿ. ವೆದರ್ ಇಟ್ ಈಸ್ ಜಸ್ಟಿಫೈಡ್ ಆರ್ ಅನ್ಜಸ್ಟಿಫೈಡ್, ನೀವು ಅದು ಜಸ್ಟಿಫೈಡ್ ಇರ್ಬೋದು, ಅನ್ಜಸ್ಟಿಫೈಡ್ ಇರ್ಬೋದು, ಸಮರ್ಥನೀಯ ಇರ್ಬೋದು ಅಥವಾ ಅಸಮರ್ಥನೀಯ ಇರ್ಬೋದು, ಅದಕ್ಕೆ ಸಂಬಂಧ ಇಲ್ಲ. ಲಾ ಸೇಸ್ cessation of work is strike. Relevance under the industrial code, this principle continues to be relevant because the concept of strike under the industrial relation code substantially reflect the earlier law. That earlier law is Industrial Dispute Act. Industrial Dispute Act. ಆದ್ದರಿಂದ ಈ 5 ಪಾಯಿಂಟ್ಗಳನ್ನ ಈ ಕೇಸ್ ಲಾನ ನೀವು ಬರಿಬೋದು. ಅಂದರೆ ನೀವು ಏನು 2K ಬಗ್ಗೆ ಸೆಕ್ಷನ್ 2ZK ಬಗ್ಗೆ ಸೆಕ್ಷನ್ 62 ಬಗ್ಗೆ ರೆಫರ್ ಮಾಡಬೇಕು. ಸಾಧ್ಯವಾದರೆ ಈ ಪ್ರಕರಣವನ್ನು ರೆಫರ್ ಮಾಡಿ. ಬಕಿಂಗ್ಹ್ಯಾಮ್ ಕಾರ್ನಾಟಿಕ್ ಲಿಮಿಟೆಡ್ ವರ್ಸಸ್ ವೆಂಕಟಯ್ಯ ಪ್ರಕರಣದಲ್ಲಿ ಈ ರೀತಿ ಸ್ಟ್ರೈಕ್ನ ಡೆಫಿನೇಷನ್ನ ಇಂಟರ್ಪ್ರಿಟೇಷನ್ ಮಾಡಿದ್ದಾರೆ. ದಿಸ್ ಈಸ್ ದ ಇಂಟರ್ಪ್ರಿಟೇಷನ್ ಆಫ್ ಸೆಕ್ಷನ್ 2K ಆಫ್ IRC ಅಥವಾ ಅರ್ಲಿಯರ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್. ಇಷ್ಟನ್ನು ಬರೆದು ನೀವು ಕನ್ಕ್ಲೂಷನ್ ಮಾಡ್ಬೋದು. ವಾಟ್ ಈಸ್ ಯುವರ್ ಕನ್ಕ್ಲೂಷನ್? ಎಸ್, ಬಕಿಂಗ್ಹ್ಯಾಮ್ ಕಾರ್ನಾಟಿಕ್ ಪ್ರಕರಣ ಏನು ಅನ್ನೋದನ್ನು ಇಲ್ಲಿ ಕನ್ನಡದಲ್ಲಿ ಬರೆದಿದ್ದೀನಿ. ರೈಟ್. ಸೊ ದ ಸ್ಟೇಟ್ಮೆಂಟ್ ವಾಟ್ ಯು ಕ್ಯಾನ್ ರೈಟ್ ಹಿಯರ್ ಇನ್ ದಿಸ್ ಕೇಸ್, ಐ ವಿಲ್ ಕಮ್ ಬ್ಯಾಕ್ ಟು ದ ಕೇಸ್ ಅಗೇನ್. ಐ ವಿಲ್ ರೀಡ್ ದ ಕೇಸ್ ಆ್ಯಂಡ್ ಟ್ರೈ ಟು ಎಕ್ಸ್ಪ್ಲೇನ್. ನಂಗೆ ಬರೆಯೋದಕ್ಕೆ ಟೈಮ್ ಇಲ್ಲ, ಬಟ್ ಐ ವಿಲ್ ಎಕ್ಸ್ಪ್ಲೇನ್ ದ ಕೇಸ್. R and Co workman, after reporting to duties without taking permission of the employer, left the place of working to attend the funeral ceremony of the ex-employee. The employer treats this act of workman as illegal strike and he is right in doing so. ಕಾನೂನಿನ ಪ್ರಕಾರ ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ನ ಕಲಮು 62ರ ಪ್ರಕಾರ ಮಾಲೀಕನು ತೆಗೆದುಕೊಂಡಂತಹ ನಿರ್ಧಾರವು ಕಾನೂನಾತ್ಮಕವಾಗಿದೆ. ಯಾಕೆ ಅಂತಂದರೆ ಸೆಕ್ಷನ್ 2ನಲ್ಲಿ ಮುಷ್ಕರ ಅಂದರೆ ಏನು ಅಂತ ಹೇಳಿದ್ದೀವಿ. ಇದು ಕಾನೂನು ಬಾಹಿರ ಮುಷ್ಕರವಾಗುತ್ತದೆ ಎನ್ನುವುದನ್ನು ನಾವು ಸೆಕ್ಷನ್ 62ನ ತೋರಿಸುವ ಮೂಲಕ ಹೇಳ್ಬೋದು. ಯಾಕೆಂದರೆ ಇಲ್ಲಿ 14 ದಿನದ ಪರ್ಮಿಷನ್ ತೊಗೊಂಡಿಲ್ಲ, ಸೊ ಇಟ್ ಈಸ್ ಇಲ್ಲೀಗಲ್.
ಇಮ್ಮಿಡಿಯೇಟ್ ಮಾಡಿದಿರಿ ನೀವು, 14 ದಿನದ ಪರ್ಮಿಷನ್ ತೊಗೊಂಡಿಲ್ಲ. ಸೊ ದ್ಯಾಟ್ ಇಟ್ ಸೆಲ್ಫ್ ಈಸ್ ಇನಫ್. ಅದರ್ ರೀಸನ್ ಬರೀಬೇಕಂತ ಏನಿಲ್ಲ ನೀವು. ಆದ್ದರಿಂದ ಅದು ಕಾನೂನು ಬಾಹಿರ ಆಗುತ್ತೆ. ಮತ್ತು ಈ ಸ್ಟ್ರೈಕ್ ಅನ್ನುವಂತಹ ವಿಷಯವನ್ನು, ಅಂದರೆ ಮುಷ್ಕರ ಅನ್ನುವಂತಹ ವ್ಯಾಖ್ಯಾನವನ್ನು ಈ ಪ್ರಕರಣದಲ್ಲಿ ಈ ರೀತಿಯಾಗಿ ವ್ಯಾಖ್ಯಾನಿಸಲಾಗಿದೆ. ನಿಮಗೆ ಯಾವುದೇ ಜಸ್ಟಿಫಿಕೇಷನ್ ಇರ್ಬೋದು, ನಿಮ್ಮದು ಯಾವುದೇ ನೀವು ಜಸ್ಟಿಫಿಕೇಷನ್ ಕೊಡ್ಬೋದು. ಜಸ್ಟಿಫಿಕೇಷನ್ನು ಇಲ್ಲಿ ನಿಮ್ಮ ಹೆಲ್ಪಿಗೆ ಬರೋದಿಲ್ಲ. ಜಸ್ಟಿಫಿಕೇಷನ್ನು ನಿಮ್ಮ ಹೆಲ್ಪಿಗೆ ಬರೋದು ಯಾವುದೇ ರೀಸನ್ಗೆ ಆಗಿರ್ಬೋದು. ಅದು ಕೋರ್ಟ್ ವಿಲ್ ನಾಟ್ ಕನ್ಸಿಡರ್ ದ ಜಸ್ಟಿಫಿಕೇಷನ್ ಅನ್ನೋದನ್ನು ಈ ಬಕಿಂಗ್ಹ್ಯಾಮ್ ಕಾರ್ನಾಟಿಕ್ ವರ್ಸಸ್ ವೆಂಕಟಯ್ಯ ಪ್ರಕರಣದಲ್ಲಿ ಹೇಳ್ತಾರೆ. ನಾನು ಕಾರ್ನಾಟಿಕ್ ಕಾಟನ್ ಮಿಲ್ಸ್ ಪ್ರಕರಣ ಹೇಳಿದ್ದು ಬೇರೆ, ಅದು ವಾದ್ವಾ ಪ್ರಕರಣ. ಅದರಿಂದ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಹುಟ್ಕೊಳ್ತು. ಇನ್ 1920 that issue was there, and in 1926 Trade Union Act has come in 1926. ನೋಡಿ, ಅದಕ್ಕೆ ಸ್ವಾತಂತ್ರ್ಯಕ್ಕಿಂತ ಮೊದಲೇ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಇದೆ. ಓಕೆ, ಸೊ ಆದ್ದರಿಂದ ಅಲ್ಲಿ ಏನು ನಿರ್ಧಾರವನ್ನು ತೆಗೆದುಕೊಂಡ್ರು ಅಂದರೆ ಟ್ರೇಡ್ ಯೂನಿಯನ್ ಆ್ಯಕ್ಟ್ನಲ್ಲಿ ಟ್ರೇಡ್ ಯೂನಿಯನ್ ಆಫೀಸ್ ಬೇರರ್ಗಳಿಗೆ ಕಾಂಪೆನ್ಸೇಷನ್ ಕೇಳೋ ಹಾಗಿಲ್ಲ ಅಂತ. ಈ ಕೇಸಿಗೆ ಸಂಬಂಧ ಇಲ್ಲ ಅದು, ಬಟ್ ಟ್ರೇಡ್ ಯೂನಿಯನ್ ಹೆಂಗೆ ಉಟ್ಕೊಳ್ತು ಅನ್ನೋದ್ರ ಬಗ್ಗೆ ನಾನು ನಿಮಗೆ ಅದನ್ನು ಹೇಳಿದ್ದೀನಿ. ಇಲ್ಲಿ ನೀವು ಇದೇ ಕಾರಣಗಳನ್ನು ಕೊಡಬೇಕು. ಇದೇ ಥರನಾದಂತಹ ಇನ್ನೊಂದು ಪ್ರಾಬ್ಲಮ್, ರಿಪೀಟ್ ಪ್ರಾಬ್ಲಮ್ ಇದು. ವರ್ಕರ್ಸ್ ಆಫ್ ಎ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ ಡಿಕ್ಲೇರ್ಡ್ illegal strike. Due to illegal strike, employer sustained loss. Employer filed a case against the trade union for the recovery of compensation. Will he succeed? Right? This is one problem. ನಾನು ಹೇಳಿದ್ನಲ್ಲ ಆ ಕೇಸಿನ ಪ್ರಾಬ್ಲಮ್. ಲಾಜಿಕಲಿ ನಾವು ಎಂಪ್ಲಾಯರ್ ರಿಲೇಷನ್ ಈಸ್ ನಥಿಂಗ್ ಬಟ್ ಎ ಕಾಂಟ್ರಾಕ್ಟ್. ವಿ ಆರ್ ಡೂಯಿಂಗ್ ವರ್ಕ್, ಹಿ ಈಸ್ ಗಿವಿಂಗ್ ಅಸ್ ಮನಿ. ದಟ್ ಈಸ್ ದಿ ಕಾನ್ಸೆಪ್ಟ್. ಆ ಕಾನ್ಸೆಪ್ಟ್ ಮೇಲೆ ಇವನು ಕೇಸ್ ಹಾಕ್ತಾನೆ. ಬಟ್ ಟುಡೇ ಇಟ್ ಈಸ್ ನಾಟ್ ಲೀಗಲ್. ಬಿಫೋರ್ 1926 Trade Union Act, you would have got the compensation. Like Mr. In the Carnatic Mills case. ಅದೇ ತೆರನಾದಂತಹ ಇನ್ನೊಂದು ಪ್ರಕರಣ ಇದು. ಸೋಮು ಆ್ಯಂಡ್ ಕಂಪನಿ ಲಿಮಿಟೆಡ್ ಡೈರೆಕ್ಟೆಡ್ ದ ವರ್ಕರ್ಸ್ ನಾಟ್ ಟು ರಿಪೋರ್ಟ್ ಫಾರ್ ವರ್ಕ್ ಫಾರ್ 15 days ಡ್ಯೂ ಟು electricity. Okay, this problem is different. I will explain this problem here only. We will write point number 1. Before enactment of Trade Union Act 1926, the employer would have got compensation. ಟ್ರೇಡ್ ಯೂನಿಯನ್ ಕಾಯ್ದೆ 1926ಕ್ಕಿಂತ ಮೊದಲು ಈ ಪ್ರಕರಣವಾಗಿದ್ದರೆ ಇಲ್ಲಿ ಮಾಲೀಕನಿಗೆ ಪರಿಹಾರ ದೊರಕಬಹುದಾಗಿತ್ತು. ಎಕ್ಸಾಂಪಲ್, ವಾಟ್ ಈಸ್ ದಟ್? ವಾದ್ವಾಸ್ ಕೇಸ್. ಯು ರೈಟ್ ವಾದ್ವಾಸ್ ಕೇಸ್. ವಾದ್ವಾಸ್ ಕೇಸ್ನಿಂದನೇ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಹುಟ್ಕೊಳ್ತು. ಬಟ್ ಆಸ್ ಪರ್ ದ ಪಾಯಿಂಟ್ ನಂಬರ್ 2, ಆಸ್ ಪರ್ Trade Union Act 1926 and Industrial Relation Code 2020, the union leaders are immune from civil suits against them
them personally. This is the protection of law. Protection of law after this is the protection of law for office bearers of trade union. Office bearers of trade union. ನೀವು ಟ್ರೇಡ್ ಯೂನಿಯನ್ ಸೆಕ್ಷನ್ನ ಇದರಲ್ಲಿ ನೋಡಿದರೆ ಯಾವ IRL ಅಲ್ಲಿ ನೋಡಿದರೆ IRC 2020ನಲ್ಲಿ ನೀವು ಟ್ರೇಡ್ ಯೂನಿಯನ್ ಸೆಕ್ಷನಲ್ಲಿ ಹೋದರೆ ಈ ಪಾಯಿಂಟ್ಗಳು ನಿಮಗೆ ಸಿಗ್ತವೆ. I am not writing section here. I don't know how it is missed. Otherwise, I had prepared a note. Okay, anyhow, I have answered this problem 2 also. Problem 2, right? So then, let me move to problem 3. Problem 3 is Somo and Company Limited directed the workers not to report for work for 15 days due to electricity scarcity in the industry. The workers claimed layoff compensation. Somo and Company refused to pay. Decide. Somo and Company refused to pay. Decide. Nodi. Section 2T of Industrial Relation Code, IRC. Okay. And section 67, right of workers laid off for compensation. ಇವೆರಡು ಸೆಕ್ಷನನ್ನು ಬರೀಬೇಕಾಗ್ತದೆ ನೀವು. ದಿಸ್ ಈಸ್ ದ ಸೆಕ್ಷನ್ 1, ದಿಸ್ ಈಸ್ ಸೆಕ್ಷನ್ 2. ದೀಸ್ 2 ಸೆಕ್ಷನ್ಸ್ ಯು ಹ್ಯಾವ್ ಟು ರೆಫರ್. ಅಂದರೆ ಸೆಕ್ಷನ್ 2T ಏನು ಹೇಳುತ್ತೆ, ಡೆಫಿನೇಷನ್ ಹೇಳುತ್ತೆ. ವಿದ್ಯುತ್ ಕೊರತೆಯಿಂದ ಅನ್ನೋದಿಲ್ಲಿ ನೀವು ಲೇ ಆಫ್ ಆಗುತ್ತದೆ ಅಂತಕ್ಕಂಥದ್ದನ್ನು ಹೇಳುತ್ತೆ. ಲೇ ಆಫ್, ಇಟ್ ಬಿಕಮ್ಸ್ ಲೇ ಆಫ್ ಓನ್ಲಿ. ವಿದ್ಯುತ್ ಕೊರತೆಯಿಂದ ನೀವು ಇಂಡಸ್ಟ್ರಿನ ಕ್ಲೋಸ್ ಮಾಡಿದರೆ ಡೆಫಿನೇಷನ್ ಪ್ರಕಾರ ಅದು ಲೇ ಆಫ್ ಆಗುತ್ತೆ. ಆಮೇಲೆ ಸೆಕ್ಷನ್ 67 ಏನು ಹೇಳುತ್ತೆ, ಇಫ್ ದ ವರ್ಕರ್ ಈಸ್ ಆನ್ ಮಸ್ಟರ್ ರೋಲ್. ದಿಸ್ ಈಸ್ ವೆರಿ ಇಂಪಾರ್ಟೆಂಟ್. ವರ್ಕರ್ಸಲ್ಲಿ 3 ಟೈಪ್ಸ್ ಆಫ್ ವರ್ಕರ್ಸ್ ಇರ್ತಾರೆ. 1 ಮಸ್ಟರ್ ರೋಲ್. Second one is badli. And the third one is casual labor ಅಂತಾರೆ ಇವ್ರಿಗೆ. ಬದ್ಲಿ ವರ್ಕರ್, ಮಸ್ಟರ್ ರೋಲ್ ವರ್ಕರ್. ಯಾರು ಮಸ್ಟರ್ ರೋಲ್ ವರ್ಕರ್ ಆಗಿರ್ತಾರೋ ದೇ ಆರ್ ನಾರ್ಮಲಿ ಎಲಿಜಿಬಲ್ ಫಾರ್ ಲೇ ಆಫ್. ಬದ್ಲಿ ವರ್ಕರ್ಗಾಗಲಿ ಕ್ಯಾಶುವಲ್ ವರ್ಕರ್ಗಾಗಲಿ ಕೊಡೋಕ್ಕಾಗೋದಿಲ್ಲ. ಆದ್ದರಿಂದ ಇಲ್ಲಿ ವರ್ಕರ್ ಅಂದರೆ ಇಂಪ್ಲಾಯ್ಡ್ಲಿ ದೇ ಆರ್ ಆನ್ ಮಸ್ಟರ್ ರೋಲ್ ಅಂತ. Impliedly they are on muster roll, but not retrenched. He is eligible for layoff compensation. ಒಬ್ಬ ವ್ಯಕ್ತಿಯನ್ನು ನೀವು ಬರೀ ಕೆಲಸದಿಂದ ತೆಗೆದು ಹಾಕಲಾರ್ದೆ, ರಿಟ್ರೆಂಚ್ಮೆಂಟ್ ಮಾಡಲಾರ್ದೆ, ರಿಟ್ರೆಂಚ್ಮೆಂಟ್ ಅಂದರೆ ಅವ್ರನ್ನ ಕೆಲಸದಿಂದ ತೆಗೆದು ಹಾಕೋದು, ಹಾಗೇನೆ ಲೇ ಆಫ್ ಮಾಡಿದರೆ, ಹಾಗೇನೆ 15 ದಿವಸ ಬರಬೇಡಿ 10 ದಿವಸ ಬರಬೇಡಿ ಅಂತಂದರೆ ಅಕಾರ್ಡಿಂಗ್ ಟು ಸೆಕ್ಷನ್ 67 ಅವರಿಗೆ ಏನಾಗುತ್ತೆ ಅಂತಂದರೆ ಲೇ ಆಫ್ ಕಾಂಪೆನ್ಸೇಷನ್ ಕೊಡಬೇಕಾಗತ್ತೆ. ದಟ್ ಈಸ್ ಪಾಯಿಂಟ್ ನಂಬರ್ 2, ರೈಟ್? ದಿಸ್ ಈಸ್ therefore according to these 2 sections, now you can write hence Somo and Company cannot refuse layoff compensation, LO compensation, if the workers are on muster rule.
ವರ್ಕರ್ಸ್ ಆರ್ ಆನ್ ಮಸ್ಟರ್ ರೋಲ್. ಮಸ್ಟರ್ ರೋಲ್ ಮೇಲೆ ಇದ್ದ ವರ್ಕರು ಅವರಾಗಿದ್ದರೆ ಈ ಸೋನು ಆ್ಯಂಡ್ ಕಂಪನಿ ಏನಾಗುತ್ತೆ, ಲೇ ಆಫ್ ಕಾಂಪೆನ್ಸೇಷನ್ನ ಬೇಡ ಅಂತ ಹೇಳೋಕ್ಕೆ, ಕೊಡೋಕ್ಕಾಗಲ್ಲ ಅಂತ ಹೇಳೋಕ್ಕೆ ಆಗೋದಿಲ್ಲ ಅಂತಕ್ಕಂಥದ್ದು. ವಾಟ್ ಈಸ್ ದ ಪ್ರಾಬ್ಲಮ್ ನಂಬರ್ ವಿ ಹ್ಯಾವ್ ರಿಟನ್? ವಿ ಹ್ಯಾವ್ ನಾಟ್ ರಿಟನ್ ದ ಪ್ರಾಬ್ಲಮ್ ನಂಬರ್ 3. ದಿಸ್ ಈಸ್ ಪ್ರಾಬ್ಲಮ್ 3. Problem 3. Then we will go to problem 4. Workman. This is also about problem number 3 only. This is third point. Fourth point, if you want, you can write this case law. Fourth point. This is fourth point. Yenu workman of Firestone and Rubber Company India Limited versus management. Layoff is not termination of service. The relationship of the employer and the employee continues. Only the employer is temporarily unable to provide work. Relevance under the Industrial Code. This principle continues to apply under the Industrial Code. ಅಂದರೆ IRC 2020 ಕೂಡ ಈ ಪ್ರಿನ್ಸಿಪಲ್ಲು ಕಂಟಿನ್ಯೂ. ಇದು ಓಲ್ಡ್ ಕೇಸು, IRC ಬರೋಕ್ಕಿಂತ ಮೊದಲಿನ ಕೇಸು. ಅಲ್ಲಿಯೂ ಈ ಪ್ರೊವಿಷನ್ ಇತ್ತು, ಇಲ್ಲಿಯೂ ಈ ಪ್ರೊವಿಷನ್ ಇದೆ ಅನ್ನೋದನ್ನು ನಾವು ಹೇಳ್ಬೋದು. ಅಂದರೆ ಈ ಕೇಸ್ ಲಾನ ನೀವು ರೆಫರ್ ಮಾಡ್ಬೋದು. ದಿಸ್ ಕೇಸ್ ಲಾ ಯು ಕ್ಯಾನ್ ರೆಫರ್. ಅದನ್ನು ಕನ್ನಡದಲ್ಲಿ ಬರೆದಿದ್ದೀನಿ ಇಲ್ಲಿ. ಆಲ್ ದೋಸ್ ಥಿಂಗ್ಸ್ ಐ ಹ್ಯಾವ್ ರಿಟನ್ ಇನ್ ಕನ್ನಡ. ಯು ಕ್ಯಾನ್ ಟೇಕ್ ಎ ಸ್ಕ್ರೀನ್ ಶಾಟ್ ಆಫ್ ದಿಸ್ ಫಾರ್ ಯುವರ್ ಪರ್ಪಸ್ ಆಫ್ ರೈಟಿಂಗ್ ದ ಆನ್ಸರ್. ದಿಸ್ ಕ್ಯಾನ್ ಬಿ ದ ಲಾಸ್ಟ್ ಪಾಯಿಂಟ್ ಆಫ್ ದ ಕ್ವಶನ್. 4ನೇ ಪಾಯಿಂಟಾಗಿ ನೀವು ಈ ಕೇಸ್ ಲಾನ ಬರಿಬೋದು, ಅಥವಾ ಇದನ್ನು ಬರೆದ ಮೇಲೆ ಕನ್ಕ್ಲೂಷನ್ನು ಬರಿಬೋದು. ದೆನ್ ಪ್ರಾಬ್ಲಮ್ ನಂಬರ್ 4. This one is problem number 4. What 4 says? Or what problem 4 says? Ajay, a workman, is laid off by his employer at Mysore. Refused to accept an alternative employment at another establishment belonging to the same employer situated in Bangalore. Ajay desires to claim layoff compensation. ನೋಡಿ, ಒಂದು ಯೂನಿಟಲ್ಲಿ ಅಕಸ್ಮಾತ್ ಒಬ್ಬ ಎಂಪ್ಲಾಯರ್ನ ಒಂದು ಯೂನಿಟಲ್ಲಿ ಕೆಲಸ ಇರಲಿಲ್ಲ ಅಂತಂದರೆ ಅವನು ಇನ್ನೊಂದು ಯೂನಿಟಿಗೆ ಕಳಿಸ್ಬೋದು, ಕೆಲಸಕ್ಕೆ ಇನ್ನೊಂದು ಯೂನಿಟ್ಗೆ ಕಳಿಸ್ಬೋದು. ಆದರೆ ಅಲ್ಲಿ ಆ ಇನ್ನೊಂದು ಯೂನಿಟಿನ ದೂರ ಕೇವಲ 8 ಕಿಲೋಮೀಟರ್ ಇರಬೇಕು, ಕೇವಲ 8 ಕಿಲೋಮೀಟರ್ ಇರಬೇಕು. ಮತ್ತು ಇವನಿಗೆ ಅದೇ ಕೆಲಸ ಕೊಡಬೇಕು. ಅವನು ಯಾವುದ್ರಲ್ಲಿ ಸ್ಕಿಲ್ಡ್ ಇರ್ತಾನೋ ಅದೇ ಕೆಲಸ ಕೊಡಬೇಕು, ಇಲ್ಲ ಅಂದರೆ ಅವ್ನು ಕೆಲಸ ಕಲಿಸ್ಬೇಕು. ಅಂಥ ಸಂದರ್ಭದಲ್ಲಿ ಅವನು ರೆಫ್ಯೂಸ್ ಮಾಡಿದರೆ ಅವನಿಗೆ ಲೇ ಆಫ್ ಕಾಂಪೆನ್ಸೇಷನ್ ಸಿಗೋದಿಲ್ಲ. ಬಟ್ ಈ ಪ್ರಕರಣದಲ್ಲಿ ಏನಾಗಿದೆ, ಅವನಿಗೇನು ಮಾಡ್ತಾರೆ, ಲೇ ಆಫ್ ಕೊಟ್ಟು ಮೈಸೂರಲ್ಲಿದ್ದ ವ್ಯಕ್ತಿಗೆ ಬೆಂಗಳೂರಿಗೆ ಹೋಗು ಅಂತ ಹೇಳ್ತಾರೆ. ಮೈಸೂರು to Bangalore is more than 8 kilometer. Therefore, the stand taken by the employer, ಮಾಲೀಕನು ತೆಗೆದುಕೊಂಡಂತಹ ಸ್ಟ್ಯಾಂಡ್ ಇದೆಯಲ್ಲ, ಅದು ಸರಿ ಇಲ್ಲ. ಇವನಿಗೆ ಇಷ್ಟ ಇದ್ರೆ ಹೋಗ್ಬೋದು. ಇಫ್ ದ ವರ್ಕರ್ ಈಸ್ ವಿಲ್ಲಿಂಗ್, ಇಫ್ ವರ್ಕರ್ ಈಸ್ not willing, he is protected under section 69 of IRC 2020. IRC 2020ಯ 69ನೆಯ ಕಲಮಿನ ಪ್ರಕಾರ ಏನು ಕಲಂ ಹೇಳುತ್ತೆ ನೋಡಿ ಇಲ್ಲಿ. Now I will read the column. No compensation shall be paid to a worker who has been laid off if he refuses to accept any alternative employment in the same establishment from which he has been laid off, or in any other establishment belonging to the same employer situate in the same town or village, or situate within a radius of 8 kilometers. ಅದೇ ಊರಿನೊಳಗಿರಬೇಕು, ಅದೇ ಹಳ್ಳಿಯೊಳಗಿರಬೇಕು.
ಅಥವಾ ಬಹಳ ಅಂದರೆ 8 ಕಿಲೋಮೀಟರ್ ದೂರ ಇರಬೇಕು. ಇದ್ದಂತಹ ಜಾಗದಲ್ಲಿ ಕೆಲಸ ಕೊಟ್ಟರೆ ಫ್ರಮ್ ದ ಎಸ್ಟಾಬ್ಲಿಷ್ಮೆಂಟ್ ಟು ವಿಚ್ ಹಿ ಬಿಲಾಂಗ್ಸ್, ಇಫ್ ಇನ್ ದ ಒಪಿನಿಯನ್ ಆಫ್ ದ ಎಂಪ್ಲಾಯರ್ such alternative employment does not call for any special skill or previous experience and can be done by the worker, provided that the wages which would normally have been paid to the worker are offered for the alternative employment. All other things you leave. ಈ 3 ಸಂದರ್ಭದಲ್ಲಿ ಕೆಲಸಕ್ಕೆ ಹೋಗೋದಿಲ್ಲ ಅಂದರೆ ಅವನಿಗೆ ಲೇ ಆಫ್ ಕಾಂಪೆನ್ಸೇಷನ್ ಸಿಗೋದಿಲ್ಲ. ಆದರೆ ನೀವು 8 ಕಿಲೋಮೀಟರ್ಗಿಂತ ದೂರಕ್ಕೆ ಹೋಗು ಅಂದರೆ ಮೈಸೂರು ಮತ್ತು ಬೆಂಗಳೂರು 8 ಕಿಲೋಮೀಟರ್ ಒಳಗಿಲ್ಲ, ಬೇರೆ ಪ್ರದೇಶ ಆಗಿರುವುದರಿಂದ ಅವನು ರೆಫ್ಯೂಸ್ ಮಾಡಲು 69ನೇ ಸೆಕ್ಷನ್ ಅವನಿಗೆ ಅನುಕೂಲ ಮಾಡಿಕೊಡ್ತದೆ. ಆದ್ದರಿಂದ ಅವನಿಗೆ ಲೇ ಆಫ್ ಕಾಂಪೆನ್ಸೇಷನ್ನು ನಿರಾಕರಿಸಲಾಗುವುದಿಲ್ಲ. ದಟ್ ಈಸ್ ದ ಆನ್ಸರ್ ಯು ಹ್ಯಾವ್ ಟು ರೈಟ್ ಫಾರ್ ದಿಸ್ ಪ್ರಾಬ್ಲಮ್. ಸೊ ಫಸ್ಟ್ ಆಫ್ ಆಲ್ ನೀವು ವಾಟ್ ಈಸ್ ಲೇ ಆಫ್ ಅನ್ನೋದನ್ನು ಹಿಂದಿನ ಇದರಲ್ಲಿ ತೊಗೋಬೋದು. ನೀವು ಈ ಸೆಕ್ಷನ್ನಲ್ಲಿ ನಾವು ಲೇ ಆಫನ್ನು ಡಿಸೈಡ್ ಮಾಡಿದ್ದೀವಿ. ಹಿಂದಿನ ಇದರಲ್ಲಿ ವಾಟ್ ಈಸ್ ಲೇ ಆಫ್ ಅನ್ನೋದನ್ನು ಹೇಳಿದ್ದೀವಿ. ಅದನ್ನು ನೀವು ಇಲ್ಲಿ ನಿಮ್ಮ ಉಪಯೋಗಕ್ಕೆ ತಗೋಬೋದು. ಓಕೆ, ಸೊ ಇನ್ ದ ಪ್ರೆಸೆಂಟ್ ಕೇಸ್ Ajay was laid off at Mysore. The employer offered him employment at another establishment. Ajay refused. As the location is more than 8 kilometers, refusal is legal as per section 67 of IRC 2020. 67 or 69? 69. We have to make it as 69. 69 of IRC. ಅಂತಕ್ಕಂಥದ್ದನ್ನು ನೀವಿಲ್ಲಿ ಗಮನಿಸಬೇಕು. ದಟ್ ಈಸ್ ವಾಟ್ ಯು ಹ್ಯಾವ್ ಟು ರೈಟ್ ಇನ್ ದ examination. Hence, eligible for lay off compensation. Eligible for lay off compensation. Then I am going to next problem. Problem number 5. I am at this problem, I think. Problem number 5. Problem number 5. What problem number 5 says? The worker of a registered trade union, workers of a registered trade union declared illegal strike. Due to illegal strike, employer sustained the loss. Employer filed a suit against the trade union for recovery of compensation. Yes, ಅಲ್ಲಿ ನಾನು ಹುಡುಕ್ತಾ ಇದ್ನಲ್ವಾ, ಅಲ್ಲಿ ಅದನ್ನು ಯಾಕೆ ಬಿಟ್ಟಿದ್ದೆ ಅಂದರೆ ಇಲ್ಲಿ ಸಾಲ್ವ್ ಮಾಡಿದ್ದೀನಿ ಪ್ರಾಬ್ಲಮ್. ಸೊ ಇಲ್ಲಿ ನಾನು ಅದೇ ಕೇಸ್ನ ಇಲ್ಲಿ ಬರೆದಿದ್ದೀನಿ. ಬಕಿಂಗ್ ಹ್ಯಾಮ್ ಕಾರ್ನಾಟಿಕ್ ಮಿಲ್ಸ್ ವಾಡಿಯಾ ಕೇಸ್ ಅಂತ ರೆಫರ್ ಮಾಡಿದ್ನಲ್ವ, ನಾನು ಅದನ್ನೇ ಬರೆದಿದ್ದೀನಿ. ಅಲ್ಲಿ ಇಲ್ಲಿ ಏನಾಗುತ್ತೆ ಅಂದರೆ ಸೆಕ್ಷನ್ 16 ಆಫ್ IRC, ಸೆಕ್ಷನ್ 16 ಆಫ್ IRC ಆ ಸಿವಿಲ್ ಇಮ್ಯುನಿಟಿಯನ್ನು ಕೊಡ್ತದೆ. ನಾ ಹಿಂದೆ ಪ್ರಾಬ್ಲಮ್ನ ಬ್ರೀಫಾಗಿ ಡಿಸ್ಕಸ್ ಮಾಡಿದ್ದೆ. ಇಲ್ಲಿ ನಿಮಗೆ ಸೆಕ್ಷನ್ಗಳನ್ನು ಬರೆದಿದ್ದೀನಿ. ಸೆಕ್ಷನ್ಗಳು ನೋಡಿ. ಸೆಕ್ಷನ್ 16 ಏನು ಹೇಳುತ್ತೆ? Industrialization Code grants civil immunity to a registered trade union, its office bearers, members for the act done in contemplation or furtherance of industrial dispute merely because such act induce breach of contract. So breach of contract ಆಗೋದಿಲ್ಲ. ಯಾವುದು ನೋಡಿ, ಆ್ಯಕ್ಚುಲಿ ಐ ಕ್ಯಾನ್ ಸೇ exception to ಅದಕ್ಕೇನೆ ಎಕ್ಸೆಪ್ಷನ್ ಟು ಬ್ರೀಚ್ ಆಫ್ ಕಾಂಟ್ರಾಕ್ಟ್ ಅಂದರೆ ನೀವೇನು ಬರೀಬೋದು, ದಿಸ್ ಯು ಕ್ಯಾನ್ ರೈಟ್ ಸೆಕ್ಷನ್ 16 ಆಫ್ IRC 2020 ಆರ್ ಟ್ರೇಡ್ ಯೂನಿಯನ್ ಆ್ಯಕ್ಟ್ 1926. ಟ್ರೇಡ್ ಯೂನಿಯನ್ ಆ್ಯಕ್ಟ್ 1926ನ ಪ್ರಾವಧಾನಗಳನ್ನು ನಾವೇನು ಮಾಡಿದ್ದೀವಿ, IRCನಲ್ಲಿ ಸೇರಿಸಿದ್ದೀವಿ. ಅದರ್ವೈಸ್ ಹಿಂದಿನ ವಿದ್ಯಾರ್ಥಿಗಳು ಅಥವಾ ಹಳೆಯ ಬ್ಯಾಚಿನ ವಿದ್ಯಾರ್ಥಿಗಳು ಅವರಿಗೆ ನಾನು ಪಾಠ ಹೇಳಬೇಕಾದ್ರೆ ಐ ವುಡ್ ಹ್ಯಾವ್ ರೆಫರ್ ಟು ದ ಸೆಕ್ಷನ್ ಆಫ್ ಟ್ರೇಡ್ ಯೂನಿಯನ್ ಆ್ಯಕ್ಟ್. ದಟ್ಸ್ ಇಟ್, ರೈಟ್. ಇದರಿಂದ ವಿನಾಯಿತಿ ಇದೆ. ಈ ಪ್ರಾಬ್ಲಮನ್ನು ಬ್ರೀಫಾಗಿ ಅಲ್ಲಿ ಹೇಳಿದ್ದೆ. ನೌ ಐ ಹ್ಯಾವ್ ಗಿವನ್ ಯು ದಿ ಕಾನ್ಸೆಪ್ಟ್ ಹಿಯರ್. ಯು ರೈಟ್ ದಿಸ್ ಆಸ್ ಪಾಯಿಂಟ್ ನಂಬರ್ 1, this as point number 2. See, historically one of the most important labor cases in India because it directly led to the enactment of the Trade Union Act.
whose civil immunity provisions are now substantially reproduced in Industrial Relation Code 2020. This is the condition. ಅಂದರೆ ಬಕಿಂಗ್ಹ್ಯಾಮ್ ವರ್ಸಸ್ ಕರ್ನಾಟಿಕ್ ಮಿಲ್ಸ್, ಮೇ ಬಿ ದಿಸ್ ಕೇಸ್ ಈಸ್ 1920 ಕೇಸ್. ಇಟ್ ಈಸ್ ಎ 1920 ಕೇಸ್, ಈಗಿಂದಲ್ಲ. ಸೊ ಬಕಿಂಗ್ಹ್ಯಾಮ್ ಕರ್ನಾಟಿಕ್ ಮಿಲ್ಸ್ ವರ್ಸಸ್ ವಾಡಿಯಾ, ಬಿ ಪಿ ವಾಡಿಯಾ ಕೇಸ್ ವರ್ಸಸ್ ಬಿ ಪಿ ವಾಡಿಯಾ ಎರಡಿದೆ, ಇನ್ನೊಂದು ಬೇರೆ ಕೇಸ್ ಇದೆ. ದಿಸ್ ಯು ಹ್ಯಾವ್ ಟು ಟೇಕ್ ಫಾರ್ ದಿಸ್ ಪರ್ಟಿಕ್ಯುಲರ್ ಪ್ರಾಬ್ಲಮ್. ಪಾಯಿಂಟ್ ನಂಬರ್ 2 you can write this. So point number 3, this is point number 3. ಮೂರನೇ ಪಾಯಿಂಟ್ ಅನ್ನು ಇದನ್ನು ಬರಿಬೋದು ನೀವು. ದ ಎಂಪ್ಲಾಯರ್ ವಿಲ್ ನಾಟ್ ಸಕ್ಸೀಡ್ ಇನ್ ಶೂಟ್ ಮೇರ್ಲಿ ಬಿಕಾಸ್ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ ಕಂಡಕ್ಟೆಡ್ ಇಲ್ಲೀಗಲ್ ಸ್ಟ್ರೈಕ್. ನೋಡಿ, ಕಾನೂನು ಬಾಹಿರ ಮುಷ್ಕರವಾದರೂ ಕೂಡ ನೀವು ಬೇರೆ ರೀತಿಯ ಆ್ಯಕ್ಷನ್ಗಳನ್ನು ತೆಗೆದುಕೊಳ್ಬೋದು, ಬಟ್ ಅವ್ರ ಮೇಲೆ ಸಿವಿಲ್ ಕಾಂಪೆನ್ಸೇಷನ್ ಹಾಕ್ಲಿಕ್ಕಾಗೋದಿಲ್ಲ, ಪರಿಹಾರವನ್ನು ಕ್ಲೇಮ್ ಮಾಡಲಿಕ್ಕಾಗೋದಿಲ್ಲ. ಆ್ಯಂಡ್ ಎಂಪ್ಲಾಯರ್ಸ್, ನಿಮ್ಮ ಲಾಸ್ ಇದೆಯಲ್ಲ, ಈವನ್ ಇಫ್ ದ ಎಂಪ್ಲಾಯರ್ ಸಫರ್ಸ್ ಲಾಸ್, ದಟ್ ಕ್ಯಾನಾಟ್ ಬಿ ಕಾಂಪೆನ್ಸೇಟೆಡ್ ಬೈ ದ ಆಫೀಸ್ ಬಿಯರರ್ಸ್ ಆಫ್ ದ ಟ್ರೇಡ್ ಯೂನಿಯನ್. Section 16 of the Industrial Relation Code grants immunity, right? Okay, that is the same thing. Compensation is not maintainable. So, Rohat Industries Staff Union versus State of Bihar, ಇದು ಹೊಸ ಪ್ರಕರಣ, ಅದಕ್ಕೆ ಸಂಬಂಧಪಟ್ಟಂತಹ ಹೊಸ ಪ್ರಕರಣ. ಈ ಪ್ರಕರಣ ಟ್ರೇಡ್ ಯೂನಿಯನ್ ಹೆಂಗೆ ಹುಟ್ಕೊಳ್ತು ಅನ್ನೋದನ್ನು ಇಲ್ಲಿ ಹೇಳುತ್ತೆ. ಈ ಪ್ರಕರಣ, ಈ ಕೇಸಿಗೆ ಸಂಬಂಧಪಟ್ಟಂತೆ ಒಂದು ನಿದರ್ಶನ ನಡೆದಂತಹ ಈ ಪ್ರಕರಣದಲ್ಲಿ ನೀವು ಸುಪ್ರೀಂ ಕೋರ್ಟ್ ಆಲ್ಸೋ ಟುಕ್ ಎ ಡಿಸಿಷನ್. ಸುಪ್ರೀಂ ಕೋರ್ಟ್ ಆಲ್ಸೋ ಟುಕ್ ಎ ಡಿಸಿಷನ್ ಇನ್ ದಿಸ್ ಕೇಸ್. ಪಾಯಿಂಟ್ ನಂಬರ್ 4 ಏನು? ಎ ಸ್ಟ್ರೈಕ್ ಈವನ್ ಇಫ್ ಇಲ್ಲೀಗಲ್ ಆರ್ ಅನ್ಜಸ್ಟಿಫೈಡ್. ಒಂದು ಮುಷ್ಕರವು ಏನು ಕಾನೂನು ನ್ಯಾಯಸಮ್ಮತವಲ್ಲದಿದ್ದರೂ, ಅನ್ಜಸ್ಟಿಫೈಡ್ ನ್ಯಾಯಸಮ್ಮತವಲ್ಲದಿದ್ದರೂ, ಕಾನೂನು ಬಾಹಿರವಾಗಿದ್ದರೂ, ಡಸ್ ನಾಟ್ ಆಟೋಮೆಟಿಕಲಿ ಎಂಟೈಟಲ್ ಎಂಪ್ಲಾಯರ್ ಟು ರಿಕವರ್ ಡ್ಯಾಮೇಜಸ್ ಫ್ರಮ್ ದ ಟ್ರೇಡ್ ಯೂನಿಯನ್. ನೀವು ಟ್ರೇಡ್ ಯೂನಿಯನ್ನಿಂದ ಏನು ಪರಿಹಾರವನ್ನು ಕ್ಲೇಮ್ ಮಾಡಲಿಕ್ಕೆ ಆಗೋದಿಲ್ಲ. ಸಿವಿಲ್ ಲಯಬಿಲಿಟಿ ಮಸ್ಟ್ ಬಿ ಫೌಂಡೆಡ್ ಆನ್ ಎ ಲೀಗಲ್ ಕಾಸ್ ಆಫ್ ಆ್ಯಕ್ಷನ್ ಆ್ಯಂಡ್ ಸ್ಟ್ಯಾಚ್ಯೂಟರಿ ಪ್ರೊಟೆಕ್ಷನ್ ಗ್ರಾಂಟೆಡ್. ಕಾನೂನಾತ್ಮಕವಾಗಿ ಟ್ರೇಡ್ ಯೂನಿಯನ್ನ ಮುಖಂಡರುಗಳಿಗೆ ಇದೊಂದು ಕಾನೂನಾತ್ಮಕ, ಏನು ಹೇಳ್ಬೋದು ನಾವು, ಸೀಲ್ಡ್ ಅಂತ ಹೇಳ್ಬೋದು, ರಕ್ಷಣೆ, ಕಾನೂನಾತ್ಮಕ ರಕ್ಷಣೆ, ದಿವಾನಿ ರಕ್ಷಣೆಯನ್ನು ಒದಗಿಸಲಾಗಿದೆ. ಇದು ಕ್ರಿಮಿನಲ್ ಕೇಸ್ಗೆ ಅನ್ವಯ ಆಗೋದಿಲ್ಲ, ನೆನ್ಪಿಟ್ಕೊಳ್ಳಿ. ಇಟ್ ಈಸ್ ನಾಟ್ ಅಪ್ಲಿಕೇಬಲ್ ಟು ಕ್ರಿಮಿನಲ್ ಕೇಸ್. ಓನ್ಲಿ ಇಫ್ ದ ಎಂಪ್ಲಾಯರ್ ವಾಂಟ್ಸ್ ಟು ಕ್ಲೇಮ್ ಡ್ಯಾಮೇಜಸ್ ಫ್ರಾಮ್ ದ ಟ್ರೇಡ್ ಯೂನಿಯನ್ ಲೀಡರ್ಸ್, ಹಿ ವಿಲ್ ನಾಟ್ ಸಕ್ಸೀಡ್. ಒಂದು ವೇಳೆ ಈ ಮುಷ್ಕರದಿಂದ ಆದಂತಹ ಹಾನಿಯನ್ನು ಭರಿಸಲು ದಿವಾನಿ ಪ್ರಕರಣವನ್ನು ಯೂನಿಯನ್ ಸಂಘಟನೆಯ ಏನು ಪದಾಧಿಕಾರಿಗಳ ಮೇಲೆ ಪ್ರಕರಣವನ್ನು ದಾಖಲಿಸಲು ಕಾನೂನಾತ್ಮಕವಾಗಿ ಮಾಲೀಕನಿಗೆ ಅಧಿಕಾರವಿಲ್ಲ, ಹಕ್ಕಿಲ್ಲ. ಯಾಕೆ ಅಂತಂದರೆ Section 16 ಇದೆಯಲ್ಲ, ಟ್ರೇಡ್ ಯೂನಿಯನ್ ಆ್ಯಕ್ಟ್ನ Section 16 ಆರ್ what is that section? Section 16 of the IRC will protect them. Section 16 of the IRC will, earlier Trade Union Act. Then I will just check what is the problem number of this. What I have discussed now is this problem number 4. Now this is problem number 5. Now I am at problem number 5. GMR workman after reporting to duties without permission of the employer leave the place of working. First problem ಇದೆಯಲ್ಲ, ಅದೇ ಉತ್ತರ ಬರೀಬೇಕು. ರಿಪೀಟ್. ಫಸ್ಟ್ ಒಂದೇ ಪ್ರಾಬ್ಲಮನ್ನು ಡಿಸ್ಕಸ್ ಮಾಡಿದ್ದೀನಿ ನಾನಿಲ್ಲಿ. ದೆನ್ ಕುಮಾರ್ ಆ್ಯಂಡ್ ಕೋ ಡೈರೆಕ್ಟೆಡ್ ದ ವರ್ಕ್ಮನ್ ನಾಟ್ ಟು ಅಪಿಯರ್. ವಾಟರ್ ಸ್ಕೇರ್ಸಿಟಿ, ಎಲೆಕ್ಟ್ರಿಸಿಟಿ ಸ್ಕೇರ್ಸಿಟಿ ಪ್ರಾಬ್ಲಮ್ ಇತ್ತಲ್ವಾ, ಅದೇ ಉತ್ತರನ ಇಲ್ಲಿ ಬರೀಬೇಕು. ಸೇಮ್ ಪ್ರಿನ್ಸಿಪಲ್ ಈಸ್ ಅಪ್ಲೈಡ್ ಹಿಯರ್ ಆಲ್ಸೋ. ಲೇ ಆಫ್ ಕ್ಲೇಮ್ಸ್ ಬಗ್ಗೆ ಒಂದು ಪ್ರಾಬ್ಲಮ್ ಮಾಡಿದ್ದೀನಿ, ಅದರದ್ದು ರಿಪಿಟೇಷನ್ ಇದು. ದೆನ್ RMT ಕಂಪ್ನಿ ವರ್ಕ್ಮನ್ ರಿಪೋರ್ಟಿಂಗ್ ಡ್ಯೂಟೀಸ್ ವಿದೌಟ್ ಪರ್ಮಿಷನ್ ಆಫ್ ದ ಎಂಪ್ಲಾಯರ್ ಲೀವ್ ದ ಪ್ಲೇಸ್ ಆಫ್ ವರ್ಕಿಂಗ್, ಫ್ಯೂನರಲ್ ಸೆರೆಮನಿ, ರಿಪೀಟ್ ಪ್ರಾಬ್ಲಮ್. Then this is the next problem. I think problem number 5, I suppose. Problem 4, this is problem number 5.
I am now at problem 5. Others are repeat. ಅದೇ ಪ್ರಶ್ನೆಗಳನ್ನ ಕೇಳ್ತಾರೆ. ಓಕೆ, ದ ಸರ್ಟಿಫೈಯಿಂಗ್ ಆಫೀಸರ್ ಸರ್ಟಿಫೈಡ್ ಅಂಡ್ ಸೆಂಟ್ ಟು ದ ಎಂಪ್ಲಾಯರ್ ದ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಫಾರ್ ಹೀಸ್ ಇಂಡಸ್ಟ್ರಿ ವಿದೌಟ್ ಸೆಂಡಿಂಗ್ ಎ ಕಾಪಿ ಟು ಕನ್ಸರ್ನ್ಡ್ ಟ್ರೇಡ್ ಯೂನಿಯನ್. The trade union challenges the standing orders as invalid because they were not consulted. Adi alteram partem. Principle of natural justice. That is available even in case of employer and employee. ಇಲ್ಲಿ ಸ್ಟ್ಯಾಂಡಿಂಗ್ ಆರ್ಡರ್ಸ್ನ ಇಶ್ಯೂ ಮಾಡಲಿಕ್ಕೆ there is a provision. Section 35 ಏನು ಹೇಳುತ್ತೆ ಅಂತಂದರೆ, Section 38 and these are the sections. Notice of opportunity of hearing. Before certifying the standing orders, the certifying officer shall send a copy of the draft standing orders to the trade union, invite objections and provide opportunity of being heard. ಯಾವುದೇ ಒಂದು ಸ್ಟ್ಯಾಂಡಿಂಗ್ ಆರ್ಡರನ್ನು ಒಂದು ಎಂಪ್ಲಾಯರು ಅಥವಾ ಆ ಒಂದು ಇಂಡಸ್ಟ್ರಿಯ ಮಾಲೀಕ ಒಂದು ಆರ್ಡರನ್ನು, ಒಂದು ನಿಯಮವನ್ನು ಹೊರಡಿಸ್ತಾನೆ ಎಂಪ್ಲಾಯಿಗಳ ಮೇಲೆ. ನೀವು ಈ ರೀತಿ ಇರಬೇಕು ಅಂಥೇಳಿ ಆ ನಿಯಮವನ್ನು ಹೊರಡಿಸುವಂತಹ ಸಂದರ್ಭದಲ್ಲಿ ಅದನ್ನು ಹೊರಡಿಸ್ಬೇಕಾದ್ರೆ ಆ ಲೇಬರ್ ಆಫೀಸರ್ ಇರ್ತಾರೆ, ಸರ್ಟಿಫೈಯಿಂಗ್ ಆಫೀಸರ್, ಅವರಿಗೆ ಆ ಸರ್ಟಿಫಿಕೇಟ್ನ, ಆ ಒಂದು ಸ್ಟ್ಯಾಂಡಿಂಗ್ ಆರ್ಡರ್ನ ಡ್ರಾಫ್ಟ್ ಕಳಿಸ್ಕೊಡ್ಬೇಕು. ಆ ಡ್ರಾಫ್ಟನ್ನು ಇವರು ಟ್ರೇಡ್ ಯೂನಿಯನ್ ಲೀಡರ್ಗಳಿಗೆ ಕಳಿಸ್ಬೇಕು. ಟ್ರೇಡ್ ಯೂನಿಯನ್ ಲೀಡರ್ ಅದರ ಮೇಲೆ ಏನಾದ್ರು ಅಬ್ಜೆಕ್ಷನ್ ಏನಾದರೂ ಇದೆಯಾ ತಮ್ಮ ಅವುಗಳನ್ನು ಈ ಸರ್ಟಿಫೈಯಿಂಗ್ ಅಥಾರಿಟಿಗೆ ತಿಳಿಸ್ಬೇಕು. ಅವು ನ್ಯಾಯಯುತವಾಗಿದ್ದರೆ ಅವುಗಳನ್ನೆಲ್ಲ ಸರಿಪಡಿಸಿ ಆಮೇಲೆ ನೀವು ಸ್ಟ್ಯಾಂಡಿಂಗ್ ಆರ್ಡರ್ ಹೊರಡಿಸ್ಬೇಕು. ಯುನಿಲ್ಯಾಟ್ರಲಿ ಸ್ಟ್ಯಾಂಡಿಂಗ್ ಆರ್ಡರ್ ಹೊರಡಿಸ್ಲಿಕ್ಕೆ ಯಾವುದೇ ಮಾಲೀಕನಿಗೆ ಅಧಿಕಾರವಿಲ್ಲ. ಇದು ಆ ಥರನಾದಂತಹ ಒಂದು ಕೇಸು. ಇಲ್ಲಿ ಸೆಕ್ಷನ್ 35 ವೈಲೇಟ್ ಆಗಿದೆ. ಯಾಕೆ ಅಂತಂದರೆ, ಅವರಿಗೆ ಆ ಡ್ರಾಫ್ಟನ್ನು ಕಳಿಸ್ಕೊಡ್ಲಾರ್ದೆ, ಟ್ರೇಡ್ ಯೂನಿಯನ್ ಲೀಡರ್ಗಳು ಅದನ್ನು ನೋಡಲಾರ್ದೆ ಇವನು ಸರ್ಟಿಫೈ ಮಾಡಿದ್ದಾನೆ, ಓಕೆ ನೀನು ಈ ಸ್ಟ್ಯಾಂಡಿಂಗ್ ಆರ್ಡರ್ನ ಇಂಪ್ಲಿಮೆಂಟ್ ಮಾಡುವಂಥ ಯಾರಿಗೆ, ಮಾಲೀಕನಿಗೆ. ಸೊ ದಟ್ ವೈಲೇಟ್ಸ್ ಸೆಕ್ಷನ್ 30 ಸಬ್ಕ್ಲಾಸ್ 5. ಆದ್ದರಿಂದ ಅದು ಅವ್ರು ಕೇಳುವಂಥದ್ದು ಸರಿ ಇದೆ. Section 38, supply of certified copies, standing orders. After certification, the certifying officer shall within 7 days send the authenticated copies of the certified standing orders to both the employer and the trade union. That is next step. ಸರ್ಟಿಫೈ ಮಾಡಿದ ಮೇಲೆ. ಬಟ್ ಸರ್ಟಿಫೈ ಮಾಡೋದಕ್ಕಿಂತ ಮೊದಲು ಇಲ್ಲಿ ಅವರುಗಳ ಅಹವಾಲುಗಳನ್ನು ಕೇಳಬೇಕು. ಅದನ್ನು ಕೇಳದೆ ಕೊಡುವಂಥದ್ದು ದಟ್ ಈಸ್ ರಾಂಗ್. ದಟ್ ಈಸ್ ಅಗೇನ್ಸ್ಟ್ ದ ಪ್ರಿನ್ಸಿಪಲ್ ಆಫ್ ನ್ಯಾಚುರಲ್ ಜಸ್ಟಿಸ್. ಅದಕ್ಕೆ ಸಂಬಂಧಪಟ್ಟಂತಹ ಒಂದು ಪ್ರಕರಣ ಇದು. ಅಸೋಸಿಯೇಟೆಡ್ ACC ಸಿಮೆಂಟ್ ಕೇಳಿದಿರಲ್ವ ನೀವು, ACC ವರ್ಸಸ್ ವ್ಯಾಸ್ ಪ್ರಕರಣ. ಏನು? ದ ಪ್ರೊಸೀಜರ್ ಪ್ರಿಸ್ಕ್ರೈಬ್ಡ್ ಫಾರ್ ಸರ್ಟಿಫಿಕೇಶನ್ ಆಫ್ ಸ್ಟ್ಯಾಂಡಿಂಗ್ ಆರ್ಡರ್ಸ್ ಈಸ್ ಮ್ಯಾಂಡೇಟರಿ, ಆಪ್ಷನ್ ಅಲ್ಲ ಅದು. ಸ್ಟ್ಯಾಂಡಿಂಗ್ ಆರ್ಡರ್ ಸೆಕ್ಷನ್ 30 ಸಬ್ಕ್ಲಾಸ್ 5ನಲ್ಲಿ ಏನು ಕೊಟ್ಟಿದ್ದಾರೆ, ಆ ನಿಯಮಗಳನ್ನು ಪಾಲಿಸುವುದು ಇಟ್ ಈಸ್ ಎ ವೆರಿ ಇಂಪಾರ್ಟೆಂಟ್ ಥಿಂಗ್ ಇನ್ IRC. Section 35, this one. Section 30, ಇಲ್ಲೇ ಬರೆದ್ಬಿಡ್ತೀನಿ. I will write here. Section 35 of IRC 2020ಗೆ ಸಂಬಂಧಪಟ್ಟಂತಹ ಸೆಕ್ಷನ್ 30 ಸಬ್ಕ್ಲಾಸ್ 5 ಏನು ಹೇಳುತ್ತೆ, ನೀವು ಯೂನಿಯನ್ನಿನ ಅಭಿಪ್ರಾಯವನ್ನು ಪಡೆದು ಸರ್ಟಿಫಿಕೇಟ್ ಕೊಡಬೇಕು. ಅದನ್ನು ಪಡೆಯಲಾರದೆ ಸರ್ಟಿಫಿಕೇಟ್ ಕೊಟ್ಟರೆ ಆಗೋದಿಲ್ಲ ಅನ್ನೋದನ್ನು ಹೇಳುತ್ತೆ. ದೇರ್ಫೋರ್ ಅದಕ್ಕೆ ಸಂಬಂಧಪಟ್ಟಂತಹ ಪ್ರಕರಣ ಇದು. ಆ ರೀತಿ ಸರ್ಟಿಫಿಕೇಟ್ ಪ್ರೊಸೀಜರ್ ಪ್ರಿಸ್ಕ್ರೈಬ್ಡ್ ಈಸ್ ಮ್ಯಾಂಡೇಟ್ರಿ, ಅದು ಡಿಸ್ಕ್ರಿಷನರಿ ಅಲ್ಲ, ನಿಮ್ಮ ವಿವೇಚನೆಗೆ ಬಿಟ್ಟ ವಿಷಯವಲ್ಲ. ಅದನ್ನು ನೀವೇನು ಮಾಡಬೇಕು, ಕಡ್ಡಾಯವಾಗಿ ಪಾಲಿಸಬೇಕು. ಕಡ್ಡಾಯವಾಗಿ ಮಾಲೀಕರು ಏನು ಮಾಡಬೇಕು, ಸರ್ಟಿಫೈಯಿಂಗ್ ಅಥಾರಿಟಿ ಕೊಡಬೇಕು. ಸರ್ಟಿಫೈಯಿಂಗ್ ಆಫೀಸರ್ ಅದನ್ನು ಸಂಬಂಧಪಟ್ಟಂಥ ಯೂನಿಯನ್ ವ್ಯಕ್ತಿಗಳನ್ನ ಕರೆದು ಮಾತಾಡಿಸಿ ಇದೆಲ್ಲ ವಿಚಾರ ವಿಮರ್ಶೆ ಮಾಡಿ ಎಲ್ಲರಿಗೂ ಒಪ್ಪಿಗೆ ಆಗುವ ರೀತಿಯಲ್ಲಿ ಆರ್ಡರನ್ನು, ಡ್ರಾಫ್ಟನ್ನು ಅಪ್ರೂವ್ ಮಾಡಬೇಕು, ಸರ್ಟಿಫೈ ಮಾಡಬೇಕು. ಓಕೆ, ದ ಸರ್ಟಿಫೈಯಿಂಗ್ ಆಫೀಸರ್ ಮಸ್ಟ್ ಗಿವ್ ಟ್ರೇಡ್ ಯೂನಿಯನ್ ಆರ್ ವರ್ಕರ್ಸ್ ಎನ್ ಅಪಾರ್ಚುನಿಟಿ ಟು ಫೈಲ್ ಅಬ್ಜೆಕ್ಷನ್.
ಟು ಬಿ ಹರ್ಡ್ ಬಿಫೋರ್ ಸರ್ಟಿಫಿಕೇಷನ್. ಅವ್ರೇನಾದರೂ ಅವ್ರದ್ದು ಅದರ ಮೇಲೆ ಅಬ್ಜೆಕ್ಷನ್ ಇದ್ದರೆ, ಆಕ್ಷೇಪಣೆ ಇದ್ದರೆ, ಆ ಆಕ್ಷೇಪಣಾ ಪತ್ರವನ್ನು ಸಲ್ಲಿಸಲಿಕ್ಕೆ ನೀವು ಎಂಪ್ಲಾಯಿಗಳಿಗೆ, ವರ್ಕರ್ಗಳಿಗೆ, ಯೂನಿಯನ್ ಇದ್ದರೆ ಯೂನಿಯನ್ಗೆ, ಯೂನಿಯನ್ ಇಲ್ಲಂದರೆ ಕೆಲಸಗಾರರಿಗೆ ಅವಕಾಶವನ್ನು ಮಾಡಿಕೊಡ್ಬೇಕು. ಅದಾದಮೇಲೆ ನೀವೇನು ಮಾಡ್ಬೋದು, ಅದನ್ನೆಲ್ಲನೂ ಗಮನಿಸಿ ಒಂದು ಬ್ಯಾಲೆನ್ಸ್ಡ್ ವೇನಲ್ಲಿ ಸ್ಟ್ಯಾಂಡಿಂಗ್ ಆರ್ಡರ್ನ ನೀವು ಜಾರಿಗೆ ತರಬೇಕು. ಇಲ್ಲಾಂದರೆ ಬರೀ ಮಾಲಕರಿಗೆ ಅಂತಂದರೆ ನೀವು 24 ಗಂಟೆ ಕೆಲಸ ಮಾಡಿ ಅಂತ ಅವ್ರು ಸ್ಟ್ಯಾಂಡಿಂಗ್ ಆರ್ಡರ್ ಇಶ್ಯೂ ಮಾಡ್ತಾರೆ. ದಟ್ ಕೆನಾಟ್ ಬಿ ಫಾಲೋಡ್. ಇನ್ ದ ಪ್ರೆಸೆಂಟ್ ಕೇಸ್, certifying officer certified standing orders. He sent certified copies only to the employer. No copy was sent to the concerned trade union. The trade union was not consulted for certification. This is violation of section 30 subclass 5 and section 30 subclass 8 of Industrial Relation Code. Since mandatory procedure prescribed by the law was not followed, trade union has valid grounds to challenge the certification ಅಂತಕ್ಕಂಥದ್ದು ಈ ಪ್ರಕರಣದಲ್ಲಿ ನೀವು ಫೈನಾಲಿಟಿನ ಬರಿಬೋದು. ಸೊ ದೀಸ್ ಆರ್ ದ ಪಾಯಿಂಟ್ಸ್ ದ್ಯಾಟ್ ಯು ಕ್ಯಾನ್ ರೈಟ್ ಇನ್ ದಿಸ್. ಪಾಯಿಂಟ್ ನಂಬರ್ 1, you have to write this position, legal position. Point number 2, section 30 subclass 8. This is another legal position or statutory position. Point number 3, this case law. This case law you can write. And point number 4, you can write your conclusion like this. ಈ ರೀತಿ ನೀವು ಒಂದು ಕನ್ಕ್ಲೂಷನ್ನ ಡ್ರಾ ಮಾಡ್ಬೋದು. ಎಲ್ಲ ಕಡೆಗೂ ನಾನು ಸ್ಟ್ಯಾಂಡರ್ಡ್ಸ್ ಮಾಡಿಲ್ಲ, ಬಟ್ ಇಲ್ಲಿ ಮಾಡಿದ್ದೀನಿ. ಇದೇ ಥರ ಎಲ್ಲ ಪ್ರಾಬ್ಲಮ್ಗಳಿಗೂ ನೀವು ಅನಲೈಸಿಸ್ ಮಾಡಬೇಕಾಗುತ್ತೆ. ನೆಕ್ಸ್ಟ್, ಆರ್ ಆ್ಯಂಡ್ ಕೋ ವರ್ಕ್ಮನ್ ಆಫ್ಟರ್ ರಿಪೋರ್ಟಿಂಗ್ ಡ್ಯೂಟೀಸ್ ವಿದೌಟ್ ಟೇಕಿಂಗ್ ಪರ್ಮಿಷನ್ ಆಫ್ ದ ಎಂಪ್ಲಾಯರ್ ಲೆಫ್ಟ್ ದ ಪ್ಲೇಸ್ ಆಫ್ ವರ್ಕಿಂಗ್ ಟು ದ ಫಿನರಲ್. ರಿಪೀಟ್ ಆಗಲೆಲ್ಲ ಬಂದಿದ್ದಾವೆ ಪ್ರಾಬ್ಲಮ್. Somo and Co. directed the workers report 15 days electricity. Repeat. Problem is repeated. Yes. Ramma and Co. is a public utility service industry. Public utility service industry. Called for strike during pendency of conciliation proceedings. ನಾ ಹೇಳಿದ್ನಲ್ವಾ, ಈ ರೀತಿಯಾದಂತಹ ಮಧ್ಯಂತರವಾದಂತಹ ವ್ಯವಸ್ಥೆಗಳು ನಡೀತಾ ಇರುವಾಗ ಸ್ಟ್ರೈಕ್ ಮಾಡೋಕ್ಕೆ ಬರೋದಿಲ್ಲ. ದಟ್ ಈಸ್ ಸೆಕ್ಷನ್ 62. ಸೆಕ್ಷನ್ 62ನಲ್ಲಿ ABCD ಎಲ್ಲ ಇದೆ. ಸೋ ಮೆನಿ ಕಂಡೀಷನ್ಸ್ ಆರ್ ದೇರ್ ಇನ್ ಸೆಕ್ಷನ್ 62. ಅದರಲ್ಲಿ ನಾನೇನು ಮಾಡಿದ್ದೀನಿ ಅಂದರೆ, ಆ ಬೇರೆ ಆ್ಯಕ್ಟ್ನ ಕಟ್ ಮಾಡಿ ಹಾಕಿದ್ದೀನಿ ಇಲ್ಲಿ. ಪ್ರಾಹಿಬಿಷನ್ ಆಫ್ ಸ್ಟ್ರೈಕ್ಸ್ ಆ್ಯಂಡ್ ಲಾಕ್ಔಟ್ಸ್ ಯಾವಾಗ ಮಾಡ್ಬೋದು. ಓಕೆ, ಅದರಲ್ಲಿ 62 ಸಬ್ ಕ್ಲಾಸ್ 1 ಏನು ಹೇಳುತ್ತಂದರೆ, ನೋ ಪರ್ಸನ್ ಎಂಪ್ಲಾಯ್ಡ್ ಇನ್ ಎನ್ ಇಂಡಸ್ಟ್ರಿಯಲ್ ಎಸ್ಟಾಬ್ಲಿಷ್ಮೆಂಟ್ ಶಾಲ್ ಗೋ ಆನ್ ಸ್ಟ್ರೈಕ್. No, he cannot go on strike in breach of contract. ಯಾವ ಸಂದರ್ಭದಲ್ಲಿ? ABCD ಲೈಕ್ ದ್ಯಾಟ್. ಅದರಲ್ಲಿ ಡಿ ನಮಗೆ ಅಪ್ಲೈ ಆಗುತ್ತೆ, ಅದಕ್ಕೆ ಮತ್ತೆ ಡಿ ಕಾಪಿ ಮಾಡಿದ್ದೀನಿ. ಡ್ಯೂರಿಂಗ್ ದ ಪೆಂಡೆನ್ಸಿ ಆಫ್ ಎನಿ ಕನ್ಸಿಲಿಯೇಷನ್ ಪ್ರೊಸೀಡಿಂಗ್ಸ್ ಬಿಫೋರ್ ಎ ಕನ್ಸಿಲಿಯೇಷನ್ ಆಫೀಸರ್ ಆ್ಯಂಡ್ 7 days ಆಫ್ಟರ್ ದ ಕನ್ಕ್ಲೂಷನ್ ಆಫ್ ದ ಪ್ರೊಸೀಡಿಂಗ್ಸ್. ಆರ್ ಮತ್ತು ಬೇರೆ ಬೇರೆ ಇದೆ, ಅವನ್ನ ನಾನು ತಗೊಂಡಿಲ್ಲ. ದೆನ್ 63 ಏನು ಹೇಳುತ್ತೆ? ಎ ಸ್ಟ್ರೈಕ್ ಆರ್ ಲಾಕ್ಔಟ್ ಶಾಲ್ ಬಿ ಇಲ್ಲೀಗಲ್ ಇಫ್ ಇಟ್ ಈಸ್ ಕಮೆನ್ಸ್ಡ್ ಆರ್ ಡಿಕ್ಲೇರ್ಡ್ ಕಾಂಟ್ರವರ್ಷನ್ ಆಫ್ ಸೆಕ್ಷನ್ 62. ಸೆಕ್ಷನ್ 62ಗೆ ವಿರುದ್ಧವಾಗಿದ್ದರೆ ಅಂತಹ ಮುಷ್ಕರವನ್ನು ಕಾನೂನು ಬಾಹಿರ ಎಂದು ಘೋಷಿಸಲಾಗುತ್ತದೆ ಅಂಥೇಳಿ ಸೆಕ್ಷನ್ 63(1) ಹೇಳುತ್ತೆ. ಸೆಕ್ಷನ್ 63(1) ಹೇಳುತ್ತೆ. ಈ ಪ್ರಾಬ್ಲಮಿಗೆ ಸಂಬಂಧಪಟ್ಟಂತೆ ನೀವು IRC 2020ಯ ನಂಬರ್ 1 ಸೆಕ್ಷನ್ 62(1) ತಗೋಬೇಕು. 62(1)D. ಇಲ್ಲಿ 62(1)D ಈಸ್ ವಯಲೇಟೆಡ್, ಉಲ್ಲಂಘನೆಯಾಗಿದೆ. ಇಲ್ಲಿ ಆಮೇಲೆ ಸೆಕ್ಷನ್ 63(1) ಪ್ರಕಾರ 63(1) ಪ್ರಕಾರ ಇಲ್ಲಿಗಲ್. ಇಷ್ಟೇ ಪಾಯಿಂಟ್ ಬರೆದ್ರೆ ಸಾಕು. ನೀವು ಇಷ್ಟೇ ಪಾಯಿಂಟ್ ಬರೆದ್ರೆ ಸಾಕು. ಇನ್ನೊಮ್ಮೆ ಯುಟಿಲಿಟಿ ಸರ್ವಿಸ್ ಕಾಲ್ಡ್ ಫಾರ್ ಎ ಸ್ಟ್ರೈಕ್ ಡ್ಯೂರಿಂಗ್ ದ ಪೆಂಡೆನ್ಸಿ ಆಫ್ ಕನ್ಸಿಲಿಯೇಷನ್ ಪ್ರೊಸೀಡಿಂಗ್ಸ್. ಪೆಂಡೆನ್ಸಿ ಆಫ್ ಕನ್ಸಿಲಿಯೇಷನ್ ಪ್ರೊಸೀಡಿಂಗ್ಸ್ ಆ ಟೈಮಲ್ಲಿ ಮಾಡೋ ಹಾಗಿಲ್ಲ. ಇಲ್ಲಿ ಕನ್ಸಿಲಿಯೇಷನ್ ಮಾತುಕತೆಗಳು ವಿನಿಮಯದ ಸಂದರ್ಭದಲ್ಲಿ
ಮಾತುಕತೆಯ ವಿನಿಮಯ. ಎಂಥ ಮಾತುಕತೆ? ಸಂಧಾನಕಾರಕ ಮಾತುಕತೆಗಳು. ಸಂಧಾನಕಾರಕ ಮಾತುಕತೆಗಳು ನಡೆಯುವ ಸಂದರ್ಭದಲ್ಲಿ ಯಾವುದೇ ಮುಷ್ಕರವನ್ನು ಮಾಡುತ್ತಿಲ್ಲ ಎಂದು ಕಲಮು 62(1) ಹೇಳುತ್ತದೆ. ಮತ್ತು 63(1) ಪ್ರಕಾರ ಕಲಮು 62ರ ಉಲ್ಲಂಘನೆಯಾದಲ್ಲಿ ಅಂತಹ ಮುಷ್ಕರವನ್ನು ಕಾನೂನು ಬಾಹಿರ ಎಂದು ಘೋಷಿಸಲಾಗುತ್ತದೆ. ಆದ್ದರಿಂದ ಈ ಮುಷ್ಕರವು ಕಾನೂನು ಬಾಹಿರ ಮುಷ್ಕರ. ವರ್ಕ್ಮನ್ ಪ್ಲೀಡೆಡ್ ದ್ಯಾಟ್ ಸ್ಟ್ರೈಕ್ ವಾಸ್ ಪ್ರೊವೋಕ್ಡ್ ಬೈ ದ ಎಂಪ್ಲಾಯರ್. ಅವನು ಪ್ರೊವೋಕರ ಮಾಡಲಿ, ಏನಾರ ಮಾಡಲಿ, ನೀವು ಮಾಡಂಗಿಲ್ಲ. ಬಿಕಾಸ್ law says this. Because even if the owner provoked you, you should not be the victim of provocation. ಅವನು ಪ್ರಚೋದನೆ ಮಾಡಿದರೂ ಕೂಡ ಪ್ರಚೋದನೆಗೆ ನೀವು ಬಲಿಯಾದರೆ ನೀವೇ ಕೆಲಸ ಕಳ್ಕೊಳ್ತೀರಿ. ದಟ್ ಈಸ್ ದಿ ಪ್ರೊವಿಷನ್ ಆಫ್ ದ ಲಾ. ದಟ್ ಈಸ್ ದಿ ಪ್ರೊವಿಷನ್ ಆಫ್ ದ ಲಾ. IRC 2020 Section 62(1), Section 63(1). 62(1)(d) is important, right? So 62(1) ಅವೆಲ್ಲ ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಆಲ್ ದೀಸ್ ಥಿಂಗ್ಸ್ ಏನೇನು ಮಾಡ್ಬೇಕು. 62 ಏನು ಹೇಳುತ್ತೆ? ಆಲ್ ದೀಸ್ ಥಿಂಗ್ಸ್ ಐ ಹ್ಯಾವ್ ಎಕ್ಸ್ಪ್ಲೇನ್ಡ್ ಹಿಯರ್. 63 ಏನು ಹೇಳುತ್ತೆ? 63 ಇಲ್ಲಿಗಲ್ ಸ್ಟ್ರೈಕ್. ಎ ಸ್ಟ್ರೈಕ್ ಕಮೆನ್ಸ್ಡ್ ಆರ್ ಡಿಕ್ಲೇರ್ಡ್ ಇನ್ ಕಾಂಟ್ರವರ್ಷನ್ ಆಫ್ 62 ಈಸ್ ಅನ್ ಇಲ್ಲಿಗಲ್ ಸ್ಟ್ರೈಕ್ ಅನ್ನೋದನ್ನು ನಾವೇನು ಮಾಡ್ತೀವಿ? 63ನಲ್ಲಿ ಹೇಳ್ತೀವಿ. ದಿಸ್ ಈಸ್ ಟೋಲ್ಡ್ ಇನ್ 63 Section 63 Subclause 1. ಅಲ್ಲಿ ಹೇಳ್ತೀವಿ ನಾವು ಇದನ್ನು. ಓಕೆ, ರೈಟ್. 62ನಲ್ಲಿ ಏನು ಹೇಳ್ತೀವಿ? ಪೆಂಡೆನ್ಸಿ ಆಫ್ ಇದು. ಅದನ್ನೇ ಬರೆದಿದ್ದೀನಿ ಇಲ್ಲಿ. ಅಲ್ಲೇ ಎಕ್ಸ್. ನಿಮಗೆ ನೋಟ್ಸ್ಗೆ ಇದು ಹೆಲ್ಪ್ ಆಗುತ್ತೆ. ದಿಸ್ ಈಸ್ ಆ್ಯಕ್ಚುಲಿ ಕಾಪಿ ಆಫ್ ದ ಬೇರ್ ಆ್ಯಕ್ಟ್. ದಿಸ್ ಈಸ್ ಆ್ಯಕ್ಚುಲಿ ಯು ಕ್ಯಾನ್ ಯೂಸ್ ಇಟ್ ಆಸ್ ಎ ನೋಟ್ಸ್. ಪರೀಕ್ಷೆಗೆ ಬರೀಬೇಕಾದ್ರೆ ನೀವು ಈ ರೀತಿ ಬರ್ಕೋಬೋದು. ಯು ಕ್ಯಾನ್ ಟೇಕ್ ದ ಸ್ಕ್ರೀನ್ ಶಾಟ್ಸ್ ಆಫ್ ದೀಸ್ ನೋಟ್ಸ್. ಓಕೆ, ನಾವು ಇದನ್ನು ಪಾಯಿಂಟ್ ನಂಬರ್ 1 ಅಂತ ಮಾಡೋಣ. ಇದನ್ನು ಪಾಯಿಂಟ್ ನಂಬರ್ 2 ಅಂತ ಮಾಡೋಣ. ದಿಸ್ ಈಸ್ ಪಾಯಿಂಟ್ ನಂಬರ್ 2. ದಿಸ್ ಈಸ್ ಪಾಯಿಂಟ್ ನಂಬರ್ 3. ದಿಸ್ ಈಸ್ point number 3. Okay, then in the present case this is point number 4. ultimately ನಾ ಇದನ್ನೊಂದು ಬ್ರೀಫ್ ಬರೆದಿದ್ದೀನಿ. ಕನ್ಕ್ಲೂಷನ್ ಥರ, ನಿರ್ಣಯ ಥರ ಬರಿಬೋದು ಅಥವಾ ಸಮಾರೋಪ ಥರ ಬರಿಬೋದು. ರಮಾ ಆ್ಯಂಡ್ ಕೋ ಇಸ್ ಎ ಪಬ್ಲಿಕ್ ಯುಟಿಲಿಟಿ ಸರ್ವಿಸ್. ಒಂದು ಇಟ್ಕೊಳ್ಳಿ, ವೆದರ್ ಇಟ್ ಈಸ್ ಪಬ್ಲಿಕ್ ಯುಟಿಲಿಟಿ ಆರ್ ನಾಟ್. ನಾರ್ಮಲಿ ಏನಾಗುತ್ತೆ ಅಂತಂದರೆ, ಪಬ್ಲಿಕ್ ಯುಟಿಲಿಟಿ ಡಿಪಾರ್ಟ್ಮೆಂಟ್ ಆದರೆ ಗೌರ್ಮೆಂಟ್ ವಿಲ್ ಇನ್ವೋಕ್ ಎಸ್ಮಾ, Essential Services Maintenance Act. This is another draconian act, a good weapon for the government. ಮೊನ್ನೆ KSRTC ಅವರು ಸ್ಟ್ರೈಕ್ ಮಾಡ್ತಾಯಿದ್ರು. ಇಮಿಡಿಯೇಟ್ಲಿ ದೇ ವಾಂಟೆಡ್ ಟು ಇಶ್ಯೂ ಎಸ್ಮಾ. ಸಂಬಡಿ ವೆಂಟ್ ಟು ಕೋರ್ಟ್ ಆ್ಯಂಡ್ ಕೋರ್ಟ್ ಸೆಡ್ ಡೋಂಟ್ ಡೂ ಸ್ಟ್ರೈಕ್. The workers called off the strike during the pendency of, called for a strike, not called off, called for a strike during the pendency of conciliation proceedings. This is expressly prohibited under 62. Therefore, the strike is illegal under 63. The contention that strike was provoked by the employer does not make the strike legal. ಕಾನೂನಾತ್ಮಕ ನಾವು ಪ್ರವೋಕ್ ಮಾಡೋಣ ಅಂಥೇಳಿ ನಿಮ್ಮ ಮುಷ್ಕರ ಕಾನೂನಾತ್ಮಕ ಮುಷ್ಕರ ಆಗೋದಿಲ್ಲ. ಎಂಪ್ಲಾಯರ್ ಪ್ರೊವೊಕೇಶನ್ ಮೇ ಬಿ ರಿಲೆವೆಂಟ್ ಇನ್ ಡಿಟರ್ಮಿನಿಂಗ್ ವೆದರ್ ದ ಸ್ಟ್ರೈಕ್ ವಾಸ್ ಜಸ್ಟಿಫೈಡ್, ಬಟ್ ಇಟ್ ಕೆನಾಟ್ ರಿಮೂವ್ ದ ಸ್ಟ್ಯಾಚ್ಯೂಟರಿ ಪ್ರಾವಿಷನ್ ಇಂಪೋಸ್ಡ್ ಇನ್ Section 62. ನೀವು ಕೋರ್ಟಲ್ಲಿ ನಾಳೆ ಒಂದು ಜಸ್ಟಿಫಿಕೇಷನ್ ಕೊಡ್ಬೋದು, ಅದ್ರ ಬಗ್ಗೆ ಬಿಟ್ಟರೆ ನೀವು ಮಾಡಿದ ಸ್ಟ್ರೈಕು ಅದೇ ಒಂದು ಕಾರಣದಿಂದ ಕಾನೂನುಬದ್ಧ ಮುಷ್ಕರ ಆಗಲು ಸಾಧ್ಯವಿಲ್ಲ ಅನ್ನೋದನ್ನು ನಾನಿಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ರೈಟ್, ದಿಸ್ ಈಸ್ ನೆಕ್ಸ್ಟ್ ಪ್ರಾಬ್ಲಮ್. ಐ ಹ್ಯಾವ್ ನಾಟ್ ಪುಟ್ ದ ಪ್ರಾಬ್ಲಮ್ ನಂಬರ್ ಹಿಯರ್. Problem 5. Problem 5. Problem. Repeat. Problem 5. Oh, I'm sorry. Why? Problem 5. Repeat. This is problem 6. This is problem 6.
Problem 6. Next 6. This is problem 7. Problem 7. This is regarding retrenchment. ನೆನ್ಪಿಟ್ಕೊಳ್ಳಿ, ರಿಟ್ರೆಂಚ್ಮೆಂಟ್, ಲೇ ಆಫ್, ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಬೇಕು. ಒಬ್ಬ ವ್ಯಕ್ತಿಯನ್ನು ಪ್ರೊಡಕ್ಷನ್ ಜಾಸ್ತಿ ಆಗಿ, ಅಥವಾ ನಿಮಗೆ ಮಟೀರಿಯಲ್ ಕೊಡೋಕೆ ಅವನಿಗೆ ಆಗಲಿಕ್ಕಿಲ್ಲ, ಮಟೀರಿಯಲ್ ಸಪ್ಲೈ ಇರಲಿಕ್ಕಿಲ್ಲ, ಅಥವಾ ಕರೆಂಟ್ ಇರಲಿಕ್ಕಿಲ್ಲ, ನೀರು ಇರಲಿಕ್ಕಿಲ್ಲ, ಈ ಎಲ್ಲ ಕಾರಣಗಳಿಗಾಗಿ ತಾತ್ಕಾಲಿಕವಾಗಿ ಕೆಲಸವನ್ನು ನಿಲ್ಲಿಸಿದರೆ ಅದಕ್ಕೆ ನಾವು ಲೇ ಆಫ್ ಅಂತೀವಿ. ಆದರೆ ಒಂದು ಇಂಡಸ್ಟ್ರಿ ಅವನಿಗೆ ಪ್ರಾಫಿಟೇಬಲ್ ಆಗ್ತಾ ಇಲ್ಲ, ಅಥವಾ ಜನರು ಜಾಸ್ತಿ ಆಗಿದ್ದಾರೆ, ಅಷ್ಟು ಜನ ಬೇಕಿಲ್ಲ. ಅಂಥ ಸಂದರ್ಭದಲ್ಲಿ ಒಬ್ಬ ವ್ಯಕ್ತಿಯನ್ನು ಕೆಲಸದಿಂದ ಪರ್ಮನೆಂಟಾಗಿ ಅವರು ಏನು ಹೇಳ್ಬೋದು, ನೀನು ಬರಬೇಡ ಅಂತ ಹೇಳ್ಬೋದು. ಆ ಪರ್ಮನೆಂಟಾಗಿ ನೀನು ಬರಬೇಡ ಅಂತ ಹೇಳೋದಿದೆಯಲ್ಲ, ದಟ್ ಈಸ್ ರಿಟ್ರೆಂಚ್ಮೆಂಟ್. ಸೊ ದ ಡೆಫಿನೇಷನ್ ಆಫ್ ರಿಟ್ರೆಂಚ್ಮೆಂಟ್ ಈಸ್ ಅವೈಲೇಬಲ್ ಎಟ್ ಸೆಕ್ಷನ್ 2ZH. Section 2ZH of IRC, Industrial Relation Code 2020ನಲ್ಲಿ ರಿಟ್ರೆಂಚ್ಮೆಂಟ್ ಅಂದರೆ ಏನು ಅನ್ನುವುದನ್ನು ಹೇಳಲಾಗಿದೆ, ವ್ಯಾಖ್ಯಾನಿಸಲಾಗಿದೆ. ಏನು ಮೀನ್ಸ್ ದ ಟರ್ಮಿನೇಷನ್, ನಿಮ್ಮ ಎಂಪ್ಲಾಯ್ಮೆಂಟನ್ನು ಮುಕ್ತಾಯಗೊಳಿಸುವುದು, ಟರ್ಮಿನೇಟ್ ಬೈ ದ ಎಂಪ್ಲಾಯರ್ ಆಫ್ ದ ಸರ್ವೀಸ್ ಆಫ್ ಎ ವರ್ಕರ್. ಇನ್ಮೇಲೆ ನೀನು ಕೆಲಸಕ್ಕೆ ಬರಬೇಡಪ್ಪ ಅಂಥೇಳಿ, ಫಾರ್ ಎನಿ ರೀಸನ್ ವಾಟ್ಸೋ ಎವರ್ ಅದರ್ವೈಸ್ ದ್ಯಾನ್ ಪನಿಷ್ಮೆಂಟ್. ಅದರ್ವೈಸ್ ದ್ಯಾನ್ ಪನಿಷ್ಮೆಂಟ್. ಕೆಲಸದಿಂದ ಎರಡು ರೀತಿಯಿಂದ ತೆಗಿಬೋದು. ನಿಮ್ಮ ಕೆಲಸದಿಂದ ಏನು, ನೀವು ತಪ್ಪು ಮಾಡಿರಿ ಅನ್ನೋ ಕಾರಣದಿಂದ ತೆಗಿಬೋದು, ಅಥವಾ ನಿಮ್ಮನ್ನು ಕೆಲಸದಿಂದ ಮುಂದುವರಿಸಲಿಕ್ಕೆ ನಮ್ಮಲ್ಲಿ ಸಾಧ್ಯ ಇಲ್ಲ ಅನ್ನೋದರಿಂದ ತೆಗಿಬೋದು. ಅವನ ತಪ್ಪಿನ ಹೊರತಾಗಿ ಒಬ್ಬ ವ್ಯಕ್ತಿಯನ್ನು ಕೆಲಸದಿಂದ ನೀವು ತೆಗೆದ್ರೆ ಅದಕ್ಕೆ ನಾವೇನ್ತೀವಿ, ರಿಟ್ರೆಂಚ್ಮೆಂಟ್ ಅಂತ ಹೇಳ್ತೀವಿ. ಇನ್ಫ್ಲಿಕ್ಟೆಡ್ ಬೈ ವೇ ಆಫ್ ಡಿಸಿಪ್ಲಿನರಿ ಆ್ಯಕ್ಷನ್ ಬಟ್ ಡಸ್ ನಾಟ್ ಇನ್ಕ್ಲೂಡ್. ಓಕೆ, ಯಾವುದಲ್ಲ ಅನ್ನೋದನ್ನು ಹೇಳಿದ್ದಾರೆ. ಬಟ್ ದಿಸ್ ಡೆಫಿನೇಷನ್, ಪಾರ್ಟ್ ಡೆಫಿನೇಷನ್ ಈಸ್ ಇಂಪಾರ್ಟೆಂಟ್. ಅದಕ್ಕಿಲ್ಲೇನು, ಎ ವರ್ಕ್ಮನ್ ವಾಸ್ ಟರ್ಮಿನೇಟೆಡ್ ಬೈ ದ ಎಂಪ್ಲಾಯರ್ ಫಾರ್ ಮಿಸ್ಕಂಡಕ್ಟ್. ಬೀಯಿಂಗ್ ವರ್ಕ್ಮನ್ ಹಿ ರೇಸ್ಡ್ ಡಿಸ್ಪ್ಯೂಟ್ ಅಂಡರ್ ID Act. ಈ ID Act ಬದಲು ನೀವು ಹೊಸ ಪ್ರಾಬ್ಲಮಲ್ಲಿ ಏನು ಬರೀತಾರೆ ಅವರು, IRC 2020 ಅಂತ ಬರೀತಾರೆ ಪ್ರಾಬ್ಲಮ್ ಕೊಟ್ಟರೆ. ಇದು ಹಳೆ ಪ್ರಾಬ್ಲಮ್. ID Act ಬದಲು IRC 2020 ಅಂತ ಕೊಡ್ತಾರೆ. ಆ್ಯಸ್ ಇಟ್ ಅಮೌಂಟ್ಸ್ ಟು ರಿಟ್ರೆಂಚ್ಮೆಂಟ್, ಡಿಸೈಡ್ ಬೈ ಗಿವಿಂಗ್ ರೀಸನ್ಸ್. ಇಲ್ಲೇನಾಗುತ್ತೆ, ಒಬ್ಬ ವ್ಯಕ್ತಿಯ ದುರ್ನಡತೆಯಿಂದ ಅವನನ್ನು ಕೆಲಸದಿಂದ ತೆಗೆಯಲಾಗುತ್ತದೆ. ಅವನು ಕೋರ್ಟ್ಗೆ ಹೋಗಿ ಏನು ಹೇಳ್ತಾನೆ, ನನ್ನನ್ನು ರಿಟ್ರೆಂಚ್ಮೆಂಟ್ ಮಾಡಿದ್ದಾರೆ, ಅದಕ್ಕೆ ನನಗೆ ರಿಟ್ರೆಂಚ್ಮೆಂಟ್ ಕಾಂಪೆನ್ಸೇಷನ್ ಕೊಡಿ ಅಂತ. ಓಕೆ, ದುರ್ನಡತೆಯಲ್ಲಿ ಮಾಲೀಕನು ಕೆಲಸದಿಂದ ವಜಾ ಮಾಡ್ತಾನೆ, ಆದರೆ ಆತನು ಔದ್ಯೋಗಿಕ ವಿವಾದಗಳ ಅಧಿನಿಯಮ ಅಡಿ ಪ್ರಕಾರ ಸೇವಾ ವಜಾ ಎಂದು ಹೇಳುತ್ತಾನೆ. ನೋಡಿ, ರಿಟ್ರೆಂಚ್ಮೆಂಟ್ಗೆ ಕನ್ನಡದ ಶಬ್ದ ನನಗೂ ಗೊತ್ತಾಯ್ತು ಇವತ್ತು, ಸೇವಾ ವಜಾ. ಸೇವಾ ವಜಾ, ಸೇವಾ ವಜಾ, ರೈಟ್. ಓಕೆ, ಆದ್ದರಿಂದ ಅದು ಸೇವಾ ವಜಾ ಆಗೋದಿಲ್ಲ ಅನ್ನೋದು ನೀವು ಇಲ್ಲೇ ಹೇಳ್ಬೋದು, ಈ ಡೆಫಿನೇಷನಿಂದನೇ ಹೇಳ್ಬೋದು, ರೈಟ್. ಸೆಕ್ಷನ್ 2H ರಿಟ್ರೆಂಚ್ಮೆಂಟ್ ಅಂದರೆ ಏನು, ಇದನ್ನು ನೀವು ಉದ್ಯೋಗ ಕಡಿತ ಅನ್ನೋದಕ್ಕಿಂತ ನೀವು ಸೇವಾ ವಜಾ ಅಂತಲೇ ಬರ್ಕೋಬೋದು. ಕ್ವಶನ್ ಪೇಪರ್ಲೇ ಆ ಥರ ಇದೆ, ಸೇವಾ ವಜಾ ಅಂತ ಬರ್ಕೋಬೋದು. 2H ಏನು ಹೇಳುತ್ತೆ ಅನ್ನೋದನ್ನು ಇಲ್ಲಿ ಬರೆದಿದ್ದೀವಿ. ಟರ್ಮಿನೇಷನ್ ಆಫ್ ಸರ್ವಿಸ್ ಆಸ್ ಎ ಪನಿಷ್ಮೆಂಟ್ ಇನ್ಫ್ಲಿಕ್ಟೆಡ್ ಬೈ ವೇ ಆಫ್ ಡಿಸಿಪ್ಲಿನರಿ ಆ್ಯಕ್ಷನ್ ಅದರ್ ದ್ಯಾನ್ ಎಕ್ಸೆಪ್ಷನ್ಸ್ ಸ್ಪೆಸಿಫೈಡ್ ಇನ್ ದಿ ಸೆಕ್ಷನ್. ಒನ್ ಆಫ್ ದ ಎಕ್ಸೆಪ್ಷನ್, ಅದರಲ್ಲಿರ್ತಕ್ಕಂಥ ಒಂದು ಎಕ್ಸೆಪ್ಷನ್ನು ಅಥವಾ ಅಪವಾದ ಇದು, ಅದರಲ್ಲಿರ್ತಕ್ಕಂಥ ಒಂದು ಅಪವಾದ ಇದು ಆಗಿರೋದ್ರಿಂದ ಅದು ರಿಟ್ರೆಂಚ್ಮೆಂಟ್ ಕ್ಯಾಟಗರಿ ಒಳಗೆ ಬರೋದಿಲ್ಲ. ರಿಟ್ರೆಂಚ್ಮೆಂಟ್ ಕ್ಯಾಟಗರಿ ಒಳಗೆ ಬರೋದಿಲ್ಲ. ಇದ್ರ ಕೆಳಗೆ ಸಾಕಷ್ಟು ಅಪವಾದ ನೋಡಿ, ನಾಟ್ ಇನ್ಕ್ಲೂಡ್ ಸೋ ಆ್ಯಂಡ್ ಸೋ ಸುಮಾರು ಇದ್ದಾವೆ. ಅದರಲ್ಲಿ ಒಂದು ರೀಸನ್ ಏನು, ಪನಿಷ್ಮೆಂಟಿಂದ ತೆಗೆದಿರೋದು ರಿಟ್ರೆಂಚ್ಮೆಂಟ್ ಆಗೋದಿಲ್ಲ, ಇಷ್ಟೇ ಆಗೋದಿಲ್ಲ. ಓಕೆ, ದಟ್ ಈಸ್ ದಿ ಕಂಡೀಷನ್ ಇನ್ ದ ಪ್ರೆಸೆಂಟ್ ಕೇಸ್. ಓಕೆ, ಇನ್ ದ ಪ್ರೆಸೆಂಟ್ ಕೇಸ್ ಹೌ ಯು ಕ್ಯಾನ್ ಸ್ಟಾರ್ಟ್ ಈಸ್
This you can write as point number 1. Point number 1. This you can write, yes, this you leave it. This, that's one paragraph. This you can write as point number 2. Point number 2. Point number 2 ನಲ್ಲಿ ಎಲ್ಲ ಎಕ್ಸ್ಪ್ಲನೇಷನ್ ಬರೀ. The workman was terminated for misconduct. ದುರ್ನಡತೆ. Termination of misconduct is punishment. ಆದ್ದರಿಂದ ಅದು ರಿಟ್ರೆಂಚ್ಮೆಂಟ್ ಆಗೋದಿಲ್ಲ. ಇಂಪೋಸ್ಡ್ ಥ್ರೂ ಡಿಸಿಪ್ಲಿನರಿ ಪ್ರೊಸೀಡಿಂಗ್ಸ್. ಓಕೆ, ಶಿಸ್ತು ಕ್ರಮಗಳು. ಸಚ್ ಟರ್ಮಿನೇಷನ್ ಈ ಸ್ಪೆಸಿಫಿಕಲಿ ಎಕ್ಸ್ಕ್ಲೂಡೆಡ್. ಯಾವುದರಿಂದ? ರಿಟ್ರೆಂಚ್ಮೆಂಟ್ನ ಡೆಫಿನೇಷನ್ನಿಂದ, ವ್ಯಾಖ್ಯಾನದಿಂದ ಅದನ್ನು ಹೊರಗಿಡಲಾಗಿದೆ. ದೇರ್ ಫೋರ್ ವರ್ಕ್ಮನ್ಸ್ ಕಂಟೆನ್ಷನ್, ಅವನ ಹೇಳಿಕೆ, ಅವನನ್ನು ಸೇವಾವಜೆ ಮಾಡಲಾಗಿದೆ ಎನ್ನುವಂತಹ ಅವನ ವಾದ ಇದೆಯಲ್ಲ, ಅದು ನಾಟ್ ಲೀಗಲಿ ಸಸ್ಟೈನೇಬಲ್. ಅದನ್ನು ನಾವು ಕಾನೂನಾತ್ಮಕವಾಗಿ ಅದನ್ನು ಸಂರಕ್ಷಣೆ ಮಾಡಲು ಸಾಧ್ಯವಿಲ್ಲ. ಅವನಿಗೆ ಜಯ ಸಿಗುವುದಿಲ್ಲ. ದಟ್ ಈಸ್ ದಿ ಕಾನ್ಸೆಪ್ಟ್ ಆಫ್ ದಿಸ್ ಕೇಸ್. Which one we have solved? Problem 7. Yes, problem 7 we have solved. Yes, what is this? Ravi, a driver of Rajasthan State Transport Corporation, was terminated on account of his eyesight problem. He claimed retrenchment compensation. Is he ಫಿಟೆಡ್ ಟು ಇಟ್? ಅವನಿಗೆ ಐಸೈಟ್ ಪ್ರಾಬ್ಲಮ್ ಇರುತ್ತೆ, ಅದಕ್ಕೋಸ್ಕರ ಅವನನ್ನು ಏನು ಮಾಡ್ತಾರೆ, ಕೆಲಸದಿಂದ ತೆಗಿತಾರೆ. ಸೊ ಯು ಹ್ಯಾವ್ ಟು ಚೆಕ್ ದ ರೀಸನ್ಸ್ ಅಂಡರ್ ಜೆಡ್ ಹೆಚ್ನಲ್ಲಿ ಇರ್ತಕ್ಕಂಥ ರೀಸನ್ಸನ್ನು ನೀವು ಒಂದ್ಸಲ ಚೆಕ್ ಮಾಡಿ. ಅವನಿಗೂ ನನಗೆ ಅನಿಸಿದ ಮಟ್ಟಿಗೆ ಸಿಗೋದಿಲ್ಲ. ಯು ವಿಲ್ ನಾಟ್ ಗೆಟ್ ಜೆಡ್ ಹೆಚ್ಚಲ್ಲಿ ಅನೇಕ ಕಂಡೀಷನ್ಗಳಿದ್ದಾವೆ. ಆ ಕಂಡೀಷನ್ಗಳನ್ನು ದಯವಿಟ್ಟು ನೀವು ಚೆಕ್ ಮಾಡ್ಬೋದು. ಜೆಡ್ ಹೆಚ್ನಲ್ಲಿ ಇರ್ತಕ್ಕಂಥ ಕಂಡೀಷನ್ನ ನೀವು ಚೆಕ್ ಮಾಡಿ. ಚೆಕ್ ದ ಕಂಡೀಷನ್ಸ್. ನಾನು ಇದನ್ನು ಸಾಲ್ವ್ ಮಾಡೋದಿಲ್ಲ, ನಾಳೆ ಟೈಮ್ ಸಿಕ್ಕರೆ ನಾಳೆ ನೋಡ್ತೀನಿ. ಜೆಡ್ ಹೆಚ್ ಟು ಜೆಡ್ ಹೆಚ್ನ ಕಂಡೀಷನ್ಸ್ ನನ್ನ ಪ್ರಕಾರ ಇವನಿಗೂ ಬರೋದಿಲ್ಲ. ಯು ವಿಲ್ ನಾಟ್ ಗೆಟ್ ರಿಟ್ರೆಂಚ್ಮೆಂಟ್. ಬಟ್ ಕಾಂಪೆನ್ಸೇಷನ್ ಬೇರೆ ರೀತಿಯಿಂದ ಕೇಳ್ಬೋದು. ಹಿ ಕೆನಾಟ್ ಆಸ್ಕ್ ಕಾಂಪೆನ್ಸೇಷನ್ ಅನದರ್ ವೇ. ಇಲ್ಲೊಂದು ಪ್ರಾಬ್ಲಮ್ ಇದೆ. ಸೆಕ್ಯೂರಿಟಿ ಇನ್ಸ್ಪೆಕ್ಟರ್, this is something different problem. Here in the industrial dispute problems, one very difficult task from the beginning, ಮೊದಲಿಂದಾನು, ಈಗಲ್ಲ. In fact, we have discussed this issue in our National Law School, Bangalore, when I was doing my master's in business law. We had this labor law also. We were discussing. It was one of the most controversial problem. Definition of a worker. ಇದರ ಮೇಲೆ ಅನೇಕ ಕೇಸ್ ಲಾಗಳಾಗಿದ್ದಾವೆ. Anyhow, we will see this case first. And I think this is problem number 8. Problem number 8. Problem 8. A is employed as a security inspector. At the gate of the factory premises. Is he workman? ಅವನು ವರ್ಕ್ಮನ್ ಆದ್ರೆ ಮಾತ್ರ ನಿಮಗೆ ಈ IRC ಅಪ್ಲೈ ಆಗುತ್ತೆ. ಇಫ್ ಈಸ್ ನಾಟ್ ಎ ವರ್ಕ್ಮನ್, ಇಟ್ ವಿಲ್ ನಾಟ್ ಅಪ್ಲೈ. ಅಂದರೆ ಮ್ಯಾನೇಜರಿಯಲ್ ಸ್ಟಾಫ್ಗೆ ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ ಅಪ್ಲೈ ಆಗೋದಿಲ್ಲ. ಆರ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟು ಅಪ್ಲೈ ಆಗ್ತಾ ಇರಲಿಲ್ಲ. ಇಟ್ ಈಸ್ ದ ಫ್ಯಾಕ್ಚುಯಲ್ ಸಿಚುವೇಶನ್ ಆ್ಯಂಡ್ ದ ಲೀಗಲ್ ಸಿಚುವೇಶನ್. ಆದ್ದರಿಂದ ವರ್ಕರ್ ಅಂದ್ರೆ ಏನು ಅಂತಕ್ಕಂಥದ್ದನ್ನು ನಮ್ಮ IRCನಲ್ಲಿ ಏನು ಬರೆದಿದ್ದಾರೆ, ಹೌ ಇಟ್ ಈಸ್ ರಿಟನ್ ಇನ್ IRC 2020 at section 2ZR. Under the section
ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್ 2020 ಎ ವರ್ಕರ್ ಮೀನ್ಸ್ ಒಬ್ಬ ಕೆಲಸಗಾರ ಎಂದರೆ, ಒಬ್ಬ ಕಾರ್ಮಿಕ ಎಂದರೆ ಎನಿ ಪರ್ಸನ್ ಎಂಪ್ಲಾಯ್ಡ್ ಇನ್ ಎನ್ ಇಂಡಸ್ಟ್ರಿ ಟು ಡೂ ಮ್ಯಾನ್ಯುಯಲ್. ನೋಡಿ, ಇವೆಲ್ಲ ಮಾಡುವಂಥದ್ದು ಮ್ಯಾನ್ಯುಯಲ್, ಅನ್ಸ್ಕಿಲ್ಡ್, ಸ್ಕಿಲ್ಡ್, ಟೆಕ್ನಿಕಲ್, ಆಪರೇಷನಲ್, ಕ್ಲರಿಕಲ್, ಸೂಪರ್ವೈಸರಿ ವರ್ಕ್ ಫಾರ್ ಹೈರ್ ಆ್ಯಂಡ್ ರಿವಾರ್ಡ್. ಹವೆವರ್ ದ ಡೆಫಿನೇಷನ್ ಎಕ್ಸ್ಕ್ಲೂಡ್ಸ್. ಆದರೆ ಈ ಒಂದು ವ್ಯಾಖ್ಯಾನದಲ್ಲಿ ಮ್ಯಾನೇಜೇರಿಯಲ್ ಆರ್ ಅಡ್ಮಿನಿಸ್ಟ್ರೇಟಿವ್ ಕೆಪ್ಯಾಸಿಟಿ, ನೀವು ಆಡಳಿತಾತ್ಮಕ ಕೆಪ್ಯಾಸಿಟಿಯಲ್ಲಿ, ವ್ಯವಸ್ಥಾತ್ಮಕ ಕೆಪ್ಯಾಸಿಟಿಯಲ್ಲಿ ಕೆಲಸ ಮಾಡುವಂತಹ ವ್ಯಕ್ತಿಯನ್ನು ನೀವು ಕೆಲಸಗಾರ, ಕಾರ್ಮಿಕ ಎಂದು ಹೇಳಲು ಆಗುವುದಿಲ್ಲ ಅನ್ನುವುದನ್ನು ನಿಖರವಾಗಿ ಈ ಒಂದು ಪ್ರಕರಣದಲ್ಲಿ ಹೇಳ್ತಾರೆ. ಅದನ್ನು ಇಲ್ಲಿ ಕನ್ನಡದಲ್ಲಿ ಬರೆದಿದ್ದೀನಿ ನಾವು. ಕನ್ನಡದಲ್ಲಿ ಐ ಹ್ಯಾವ್ ರಿಟನ್ ಎವ್ರಿಥಿಂಗ್. ಕಾರ್ಮಿಕ, ವರ್ಕರ್ ಅಂದರೆ ಕಾರ್ಮಿಕ, ಓಕೆ. ಆಮೇಲೆ ಆಡಳಿತಾತ್ಮಕ, ನಿರ್ವಹಣಾ, ಇವಲ್ಲ. ಈ ಕೆಲಸಗಳನ್ನು ಮಾಡ್ತಿದ್ರೆ ಅದು ಬರೋದಿಲ್ಲ. ದಟ್ ಇಸ್ ನಾಟ್ ಕಮಿಂಗ್ ಅಂಡರ್ ದ ಡೆಫಿನೇಷನ್ ಆಫ್ ವರ್ಕರ್, ರೈಟ್? ದೆನ್ in the present case, A is designated as a security inspector. The designation alone is not conclusive. ಇಷ್ಟರ ಮೇಲೆ ನಾವು ಮ್ಯಾನೇಜ್ಮೆಂಟ್ ವ್ಯಕ್ತಿ ಅಂತ ಹೇಳೋಕ್ಕಾಗೋದಿಲ್ಲ. ದ ರಿಯಲ್ ಟೆಸ್ಟ್ ಈಸ್ ಹೀಸ್ ನೇಚರ್ ಆಫ್ ಡ್ಯೂಟೀಸ್. ಅವನು ಎಕ್ಸಾಕ್ಟ್ಲಿ ಏನು ಕೆಲಸ ಮಾಡ್ತಾ ಇದ್ದಾನೆ. ಈವನ್ ಸೂಪರ್ವೈಸರಿ ವರ್ಕು ಕೂಡ ವರ್ಕ್ಮನ್ನಲ್ಲಿ ಬರುತ್ತೆ, ಆದರೆ ಮ್ಯಾನೇಜರಿಯಲ್ ವರ್ಕ್ ಬರೋದಿಲ್ಲ. ಇಫ್ ಎ ಮಿಯರ್ಲಿ ಸೂಪರ್ವೈಸಸ್, ಕೇವಲ ಸೂಪರ್ವೈಸನ್ ಮಾಡ್ತಾನೆ ಅಂತಂದರೆ, and performs operational duties without exercising then he is a worker. ಅದಕ್ಕೆ ವರ್ಕರ್ ಡೆಫಿನೇಷನ್ನಲ್ಲಿ ಏನಾಗಿದೆ, ಸೂಪರ್ವೈಸರಿ ಅಂತಕ್ಕಂಥದ್ದೂ ಇದೆ. ಇದರಲ್ಲಿ ಏನಿದೆ, ಸೂಪರ್ವೈಸರಿ ಈಸ್ ಆಲ್ಸೋ ದೇರ್. ಆದ್ದರಿಂದ ಇದು ಅವನು ಅಲ್ಲಿ ಏನು ಮಾಡ್ತಾನೆ, ಸೆಕ್ಯೂರಿಟಿ ಗೇಟ್, ಎಂಪ್ಲಾಯ್ಡ್ ಎಸ್ ಎ ಸೆಕ್ಯೂರಿಟಿ ಇನ್ಸ್ಪೆಕ್ಟರ್ ಎಟ್ ದ ಗೇಟ್ ಆಫ್ ದ ಫ್ಯಾಕ್ಟ್ರಿ ಪ್ರಿಮೈಸಿಸ್. ನೋಡಿ, he is employed as a security inspector. ಸೆಕ್ಯೂರಿಟಿ ಇನ್ಸ್ಪೆಕ್ಟರ್ ಭಾಳ ಅಂದರೆ ಏನು ಮಾಡ್ಬೋದು, ಎಲ್ಲ ಸೆಕ್ಯೂರಿಟಿ ಗಾರ್ಡ್ಗಳು ಕೆಲಸ ಮಾಡ್ತಾ ಇದ್ದಾರೋ ಇಲ್ಲ ಅಂತ ನೋಡ್ತಾ ಇರ್ಬೋದು ಅವನು. ಅವಾಗ ಏನಾಗ್ತಾನೆ, ಅವನು ಸೂಪರ್ವೈಸರ್ ಆಗ್ತಾನೆ, ಮೇಲ್ವಿಚಾರಕ ಆಗ್ತಾನೆ, ಮ್ಯಾನೇಜರ್ ಆಗೋದಿಲ್ಲ. ಮೇಲ್ವಿಚಾರಕ ಆಗ್ತಾನೆ, ಮ್ಯಾನೇಜರ್ ಆಗೋದಿಲ್ಲ. ಆದ್ದರಿಂದ ಅವನನ್ನು ನಾವು ಇಲ್ಲಿ ಸೇರಿಸ್ಬೋದು, ಆದರೆ ಅವನು ಮ್ಯಾನೇಜರಿಯಲ್ ಡ್ಯೂಟಿ ಮಾಡ್ತಿದ್ದ ಅಂದರೆ ಸೇರ್ಸೋಕ್ಕಾಗಲ್ಲ. ಅದನ್ನು ನೀವು ಕ್ಲಿಯರಾಗಿ ಬರೀಬೇಕು. ಯಾಕಂದರೆ ಪ್ರಾಬ್ಲಮ್ ಕೆಲವೊಂದು ಸಲ ಅಂಬಿಗ್ಯೂಟಿನ ನಿಮ್ಮ ಎನಲೈಸಿಂಗ್ ಕೆಪಾಸಿಟಿ ನೋಡೋಕೆ ಮಾಡ್ತಾರೆ. ಅದಕ್ಕೆ ಇದೇ ರೀತಿ ಬರಿಬೋದು. ಇಫ್ ಮಿಯರ್ಲಿ ಸೂಪರ್ವೈಸಸ್ ಈಸ್ ಎ ವರ್ಕ್ಮನ್. ಹವೆವರ್, ಆದಾಗ್ಯೂ ಅವನು ವ್ಯವಸ್ಥಾತ್ಮಕ ಅಥವಾ ಆಡಳಿತಾತ್ಮಕ ಕೆಲಸಗಳನ್ನು ಮಾಡ್ತಿದ್ರೆ, ಫಾಲ್ಸ್ ವಿದಿನ್ ದ ಸ್ಟ್ಯಾಚ್ಯೂಟರಿ ಎಕ್ಸ್ಕ್ಲೂಷನ್, ದೆನ್ ಹಿ ಈಸ್ ನಾಟ್ ವರ್ಕರ್. ಎರಡನ್ನೂ ಬರೀರಿ ನೀವು, ಎರಡನ್ನೂ ಬರೀರಿ. ಸಿನ್ಸ್ ದ ಪ್ರಾಬ್ಲಮ್ ಓನ್ಲಿ ಸ್ಟೇಟ್ಸ್ ಸೆಕ್ಯೂರಿಟಿ ಇನ್ಸ್ಪೆಕ್ಟರ್ and gives no indication of the performance of managerial and administrative function, he is presumed to be a worker. ನನ್ನ ಕನ್ಕ್ಲೂಷನ್ ಇದು ಕ್ಲಿಯರ್. ನೀವು ಕೊಟ್ಟಿರೋದ್ರಿಂದ, ಪ್ರಾಬ್ಲಮಲ್ಲಿ ಕೊಡದೇ ಇರುವುದರಿಂದ ನನ್ನ ಅಭಿಪ್ರಾಯದ ಪ್ರಕಾರ ಅವನು ಕೆಲಸಗಾರ ಮತ್ತು ಕೆಲಸಗಾರನ ಅಲ್ಲದವನು, ಕಾರ್ಮಿಕ ಮತ್ತು ಕಾರ್ಮಿಕೇತರ ಅನ್ನುವುದನ್ನು ಈ ಕ್ಲಾರಿಫಿಕೇಷನನ್ನು ಕೊಡಬೇಕು ನೀವು. ಈ ಡೆಫಿನೇಷನ್ನ ಇಂಟರ್ಪ್ರಿಟೇಷನ್ ಮಾಡ್ತಾ, ಅರ್ಥೈಸ್ತಾ, ಇವುಗಳನ್ನು ಎಕ್ಸ್ಪ್ಲೇನ್ ಮಾಡಿ ಈ ಉತ್ತರವನ್ನು ನೀವು ಬರೀಬೇಕಾಗ್ತದೆ, ರೈಟ್? ದಟ್ ಈಸ್ ದ ಪ್ರಾಬ್ಲಮ್. ಅದನ್ನು ಕನ್ನಡದಲ್ಲಿ ನಾನು ಇಲ್ಲಿ ತರ್ಜುಮೆ ಮಾಡಿದ್ದೀನಿ. ಯು ಕ್ಯಾನ್ ಟೇಕ್ ಎ ಸ್ಕ್ರೀನ್ಶಾಟ್ ಆಫ್ ಇಟ್, ರೈಟ್? ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂಥ ಒಂದು ಏನು ಕೇಸ್ ಲಾ ಇದೆ. ಬರ್ಮಾ ಶೆಲ್ ಆಯಿಲ್ ಸ್ಟೋರೇಜ್ ಆ್ಯಂಡ್ ಡಿಸ್ಟ್ರಿಬ್ಯೂಟಿಂಗ್ ಫ್ಯಾಕ್ಟ್ರಿ ಇಂಡಿಯಾ ವರ್ಸಸ್ ಬರ್ಮಾ ಶೆಲ್ ಮ್ಯಾನೇಜ್ಮೆಂಟ್ ಸ್ಟಾಫ್ ಅಸೋಸಿಯೇಷನ್. ದ ಸುಪ್ರೀಂ ಕೋರ್ಟ್ ಹೆಲ್ಡ್ ದ್ಯಾಟ್ ಡೆಸಿಗ್ನೇಷನ್ ಆಫ್ ದ ಎಂಪ್ಲಾಯಿ ಅಲೋನ್ ಈಸ್ ನಾಟ್ ಡಿಸಿಜಿವ್. ಆ್ಯಕ್ಚುಲಿ ನೀವು ಮ್ಯಾನೇಜರಿಯಲ್ ಡ್ಯೂಟಿ ಮಾಡ್ತಿರೋ ಅಥವಾ ಸೂಪರ್ವೈಸರಿ ಡ್ಯೂಟಿ ಮಾಡ್ತಿರೋ ಅದರ ಮೇಲೆ ನಿರ್ಧಾರ ಆಗುತ್ತೆ ಅನ್ನೋದನ್ನು ಈ ಪ್ರಕರಣದಲ್ಲಿ ಹೇಳ್ತಾರೆ. ದಟ್ ಈಸ್ ದ ಸಿಚುವೇಶನ್. ಆದ್ದರಿಂದ ನೀವು ಈ ಪ್ರಕರಣದಲ್ಲಿ ಏನು ಮಾಡಬೇಕು ಅಂತಂದರೆ, ದಿಸ್ ಯು ಹ್ಯಾವ್ ಟು ರೈಟ್ ಇಟ್ ಆಸ್ ಪ್ರಾಬ್ಲಮ್ 1, ಪಾಯಿಂಟ್ ನಂಬರ್ 1. ದೆನ್ ದಿಸ್ ಯು ಕ್ಯಾನ್ ರೈಟ್ ಆಸ್ ಯುವರ್ ಪಾಯಿಂಟ್ ನಂಬರ್ 2. ದೆನ್ ಯು ಕ್ಯಾನ್ ಮೇಕ್ ಎ ಕೇಸ್ ಸೈಟೇಷನ್ ಆಸ್ ಪಾಯಿಂಟ್ ನಂಬರ್ 3, ಅಥವಾ ಇದನ್ನೇ ಪಾಯಿಂಟ್ 2 ಮಾಡಿ ನೀವು ಪಾಯಿಂಟ್ 2ನ ಪಾಯಿಂಟ್ 3ನೂ ಮಾಡ್ಕೋಬೋದು. ಸಾರಿ, ದಿಸ್ ಈಸ್ 2 ಓನ್ಲಿ ನನ್ನ ಪ್ರಕಾರ. ದೆನ್ ದಿಸ್ ಆ್ಯಸ್ ಅ ಪಾಯಿಂಟ್ 3, ಇದನ್ನು 3 ಮಾಡ್ಬೋದು. 3 ಮಾಡಿ ಇನ್ನೂ ನಿಮ್ಮೊಂದು ಬ್ರೀಫ್ನ, ಈ ಕೇಸು ಕೂಡ ನನ್ನ
ನಿರ್ಣಯಕ್ಕೆ ಹೋಲಿಕೆಯಾಗಿದೆ, ನನ್ನ ಊಹೆಗೆ ಹೋಲಿಕೆಯಾಗಿದೆ ಅಂತಕ್ಕದ್ದನ್ನು ಬರಿಬೋದು. ದಿಸ್ ಈಸ್ ಪ್ರಾಬ್ಲಮ್ ನಂಬರ್ 9. ದಿಸ್ ಈಸ್ ಪ್ರಾಬ್ಲಮ್ 9. ಪ್ರಾಬ್ಲಮ್ 9 ಏನಿದು? ಎ ಡೆವಲಪ್ಮೆಂಟ್ ಆಫೀಸರ್ಸ್ ಆಫ್ LIC ಆಫ್ ಇಂಡಿಯಾ ಈಸ್ ಡಿಸ್ಮಿಸ್ಡ್ ಫ್ರಾಮ್ ಹೀಸ್ ಎಂಪ್ಲಾಯ್ಮೆಂಟ್. LIC ಡೆವಲಪ್ಮೆಂಟ್ ಆಫೀಸರ್ ಡಿಸ್ಮಿಸ್ಡ್ ಫ್ರಾಮ್ ಹೀಸ್ ಎಂಪ್ಲಾಯ್ಮೆಂಟ್. ಅವನನ್ನು ಕೆಲಸದಿಂದ ವಜಾಗೊಳಿಸ್ತಾರೆ. She challenges the impunged action on the ground that she was a workman. ವರ್ಕ್ಮನ್ ಡೆಫಿನೇಷನ್ ಮೇಲೆ ಇರುವಂಥ ಪ್ರಾಬ್ಲಮ್ ಇದು ಮತ್ತೆ. ಓಕೆ, ಡಿಸೈಡ್ ವೆದರ್ ಎ ಡೆವಲಪ್ಮೆಂಟ್ ಆಫೀಸರ್ ಈಸ್ ಎ ವರ್ಕ್ಮನ್ ಆರ್ ನಾಟ್. See, development officer's job is business promotion, recruitment, training of agents, and does not fall under actual manual, clerical or supervisory job. This is the interpretation. Court has also done this interpretation in this case. HR ಅಡೆಂತಾಯ ವರ್ಸಸ್ ಸ್ಯಾಂಡೋಸ್ ಇಂಡಿಯಾ ಲಿಮಿಟೆಡ್ ಪ್ರಕರಣದಲ್ಲಿ ಈ ಒಂದು ಕನ್ಕ್ಲೂಷನ್ಗೆ ಬರ್ತಾರೆ. ಆ್ಯಕ್ಚುಲಿ ಆ ಕೇಸ್ನ ಇದರಲ್ಲೇ ತೊಗೊಳ್ತಾರೆ ಅವ್ರು. ಕೆಳಗಡೆ ನೋಡಿ, ಮುಖೇಶ್ ಕೆ ತ್ರಿಪಾಠಿ ವರ್ಸಸ್ ಸೀನಿಯರ್ ಡಿವಿಷನಲ್ ಮ್ಯಾನೇಜರ್ LIC. ಸೊ ಅದು ಪ್ರಕರಣದಲ್ಲಿ ತೆಗೆದುಕೊಂಡೋದಕ್ಕೆ ಸೇಮ್ ಕಲರ್ ಹಾಕಿದ್ದೀನಿ ನಾವು. ಸೊ ಸ್ಪೆಸಿಫಿಕ್ ಅಪ್ಲಿಕೇಶನ್ ಟು LIC ಡೆವಲಪ್ಮೆಂಟ್ ಆಫೀಸರ್, ಇಲ್ಲಿ ಅದಕ್ಕೆ ಸಂಬಂಧಪಟ್ಟಂತಹ ಕೇಸ್ ಇದು. ಅದಕ್ಕೆ ನೀವು ಈ ಕೇಸ್ ಲಾನೇ ಬರೀಬೇಕಾಗತ್ತೆ. ಇವೆರಡು ಕೇಸ್, ಇದು ಬರೆದ್ರಾಗುತ್ತೆ, ಇದು ಬರೆದ್ರಾಗುತ್ತೆ. ಆ್ಯಕ್ಚುಲಿ ಇದು ಒರಿಜಿನಲಿ ಆಗಿದ್ದು, ಇದರ ತತ್ವವನ್ನು ಇದರಲ್ಲಿ ಅಳವಡಿಸಿಕೊಂಡ್ರು. ಇದರ ತತ್ವವನ್ನು ನೋಡಿ, ದಿಸ್ ಈಸ್ ಇನ್ 94. ಒರಿಜಿನಲಿ ಕ್ಲಾರಿಫಿಕೇಶನ್ ವಾಸ್ ಗಿವನ್ ಇನ್ ದಿಸ್ ಕೇಸ್ ಅಬೌಟ್ ದಿಸ್ ಕಾನ್ಸೆಪ್ಟ್ ಆ್ಯಂಡ್ ಇಟ್ ವಾಸ್ ಕನ್ಫರ್ಮ್ಡ್ ಇನ್ ದಿಸ್ ಕೇಸ್. ನೀವು ಎರಡನೇ ಕೇಸ್ ಬರೆದ್ರೆ ಇದಕ್ಕೆ ಸಂಬಂಧಪಟ್ಟಂಥ ಕೇಸ್ ಬರ್ದಂಗೆ ಆಗುತ್ತೆ. ಇಟ್ ಈಸ್ ನಥಿಂಗ್ ಬಟ್ ದಿಸ್ ಕೇಸ್ ಓನ್ಲಿ. ಆಮೇಲೆ ಕ್ಲಾರಿಫಿಕೇಶನ್ನು ಸೆಕ್ಷನ್. ಇದಕ್ಕೆ ಇಷ್ಟನ್ನು ಬರೆಯೋದಕ್ಕಿಂತ ಮೊದಲು ನೀವೇನು ಮಾಡಬೇಕು, ಇದ್ರ ಹಿಂದಿನ ಪ್ರಾಬ್ಲಮಿನ ಈ ಎಲ್ಲ ಸೆಕ್ಷನ್ಗಳನ್ನು ಉಪಯೋಗ ಮಾಡ್ಕೋಬೇಕು. ಯು ಹ್ಯಾವ್ ಟು ಯೂಸ್ ದ. ಸೊ ಇವೆಲ್ಲವನ್ನು ವರ್ಕ್ಮನ್ ಅಂದ್ರೆ ಏನು, ಇವೆಲ್ಲವನ್ನು ನೀವು ಯೂಸ್ ಮಾಡಬೇಕಾಗತ್ತೆ. ಅದಕ್ಕೆ ಸಂಬಂಧಪಟ್ಟಂಥ ಜಸ್ಟಿಫಿಕೇಶನ್ ಏನು, ಇವೆಲ್ಲವನ್ನು ಯೂಸ್ ಮಾಡಿ ಈ ಪ್ರಾಬ್ಲಮನ್ನು ಸೇರಿಸ್ಕೊಂಡು ನೀವು ಈ ಉತ್ತರವನ್ನು ಬರೀಬೋದು. ಪ್ರಾಬ್ಲಮ್ ನಂಬರ್ 9ಗೆ ಈ ಉತ್ತರವನ್ನು, ಉಳಿದದ್ದನ್ನು ಪ್ರಾಬ್ಲಮ್ ನಂಬರ್ 8ನಲ್ಲಿ ಇರ್ತಕ್ಕಂಥ ಕಂಟೆಂಟ್ಸ್ಗಳನ್ನು ಸೇರಿಸ್ಕೊಂಡು ನೀವು ಇದನ್ನು ಉತ್ತರ ಬರೀಬೇಕು. ವರ್ಕ್ಮನ್ ಅಂದ್ರೆ ಏನು ಅನ್ನೋದನ್ನು ಬರೆದು, ಆಮೇಲೆ ಈ ಕ್ಲಾರಿಫಿಕೇಶನ್ ಬರೆದು ಈ ಕೇಸಿಗೆ ಇದರಲ್ಲಿ ಇದಕ್ಕಾಗಲಿ ಕೇಸ್ನ ಲಿಂಕ್ ಮಾಡು. ಪ್ರಾಬ್ಲಮ್ ನಂಬರ್ 10. ಪ್ರಾಬ್ಲಮ್ 10. ಏನು ಹೇಳುತ್ತೆ ಪ್ರಾಬ್ಲಮ್ 10? ಥಾಮಸ್, ಎ ಮೆಂಬರ್ ಆಫ್ ಎ registered trade union, resigns from the said trade union. He claims refund of subscription amount paid by him. The trade union refuses decide. ನೋಡಿ, ಒಬ್ಬ ವ್ಯಕ್ತಿ ಟ್ರೇಡ್ ಯೂನಿಯನ್ ಮೆಂಬರ್ ಆಗ್ತಾನೆ. ಮೆಂಬರ್ ಆದಮೇಲೆ ಇವತ್ತಿನ ವ್ಯವಸ್ಥೆ ಹೆಂಗಿದೆ ಅಂತಂದರೆ, ಟ್ರೇಡ್ ಯೂನಿಯನ್ ಮೆಂಬರ್ ಆದರೆ ಆ ಯೂನಿಯನ್ ರಿಕಗ್ನೈಸ್ ಇದ್ದರೆ ನಿಮಗೆ ಸರ್ಕಾರನೇ ನಿಮ್ಮ ಸಂಬಳದಿಂದ ಯೂನಿಯನ್ ಸಬ್ಸ್ಕ್ರಿಪ್ಷನನ್ನು ರಿಕವರಿ ಮಾಡಿ ಏನು ಮಾಡ್ತಾರೆ, ಯೂನಿಯನ್ಗೆ ಪೇಮೆಂಟ್ ಮಾಡ್ತಾರೆ. ಒಮ್ಮೆ ಸಬ್ಸ್ಕ್ರಿಪ್ಷನನ್ನು ತೆಗೆದುಕೊಂಡು ಯೂನಿಯನ್ಗೆ ಪೇಮೆಂಟ್ ಮಾಡಿದ ಮೇಲೆ ನೀವು ಆ ಒಂದು ಕಂಪನಿಗೆ ಕೇಸ್ ಹಾಕಕ್ಕೆ ಬರೋದೇ ಇಲ್ಲ. ಯು ಕ್ಯಾನ್ ನಾಟ್ ಫೈಲ್ ಎನಿ ಕೇಸ್ ಅಗೇನ್ಸ್ಟ್ ದ ಕಂಪನಿ. ದಟ್ ಈಸ್ ನಾಟ್ ಪರ್ಮಿಟೆಡ್. It was not permitted earlier also. It is not permitted now also. No. ಆವಾಗ it was a case on I think wages. Now this is code on wages. ನೆನ್ಪಿಟ್ಕೊಳ್ಳಿ. ಈ ಕೇಸ್ನ ನೀವು ಈ ಒಂದು ಲಾ ಮೇಲೆ ಆನ್ಸರ್ ಮಾಡ್ಬೋದು. ಮತ್ತು ಇಲ್ಲಿ ಈ ಕೇಸ್ಗೆ ಸೆಕ್ಷನ್ 22 ಆಫ್ IRC 2020 ಕೂಡ ಬರುತ್ತೆ. ಅಡ್ಜುಡಿಕೇಶನ್ ಆಫ್ ಡಿಸ್ಪ್ಯೂಟ್ ಆಫ್ ಟ್ರೇಡ್ ಯೂನಿಯನ್ಸ್, ವೇರ್ ಎ ಡಿಸ್ಪ್ಯೂಟ್ ಅರೈಸಸ್ ಬಿಟ್ವೀನ್ one or more workers who are members of the trade union and the trade union regarding registration, administration, management, election, etc.
ದ ಡಿಸ್ಪ್ಯೂಟ್ ಮೇ ಬಿ ರೆಫರ್ ಟು ದ ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್. ಆದರೆ ಇಲ್ಲಿ ಫೀಸ್ ಬಗ್ಗೆ ಬರದೇ ಇಲ್ಲ, ಫೀಸ್ ಬಗ್ಗೆ ಬರದೇ ಇಲ್ಲ. ಆದರೆ ಯಾವುದೇ ಒಬ್ಬ ಟ್ರೇಡ್ ಯೂನಿಯನ್ ವ್ಯಕ್ತಿ ಮತ್ತು ಟ್ರೇಡ್ ಯೂನಿಯನ್ ಮಧ್ಯ ಏನಾದ್ರು ಜಗಳ ಬಂತು ಅಂದರೆ ಇಟ್ ವಿಲ್ ನಾರ್ಮಲಿ ಗೋ ಟು ಇಂಡಸ್ಟ್ರಿಯಲ್ ಟ್ರಿಬ್ಯುನಲ್. ಅಲ್ಲಿ ಎಂಪ್ಲಾಯರ್ ಏನೂ ಮಾಡೋದಿಲ್ಲ. ಆಮೇಲೆ ವೇಜಸ್ ಕೋಡ್ ಏನು ಹೇಳುತ್ತೆ? ಸೆಕ್ಷನ್ 82K, ಡಿಡಕ್ಷನ್ ಫ್ರಮ್ ದ ವೇಜಸ್ ಆಫ್ ಎನ್ ಎಂಪ್ಲಾಯಿ ಶಾಲ್ ಬಿ ಮೇಡ್ ಇನ್ ಅಕಾರ್ಡೆನ್ಸ್ ವಿತ್ ದ ಪ್ರೊವಿಷನ್ಸ್ ಆಫ್ ದ ಕೋಡ್ ಆ್ಯಂಡ್ ಮೇ ಬಿ ಓನ್ಲಿ ಫಾರ್ ದ ಫಾಲೋಯಿಂಗ್ ಪರ್ಪಸಸ್. ಸೋ ಮೆನಿ ಪರ್ಪಸಸ್ ಕೊಟ್ಟಿದ್ದಾರೆ. ಅದರಲ್ಲಿ ಒಂದು ಪರ್ಪಸು ಕೆ, ಇಲ್ಲಿ ABCD EFJ ಇದೆ, ನಾವನ್ನೆಲ್ಲ ಹಾಕಿಲ್ಲ. ಸೆಕ್ಷನ್ 2ದಿಂದ ಹಿಡ್ಕೊಂಡು ಇದರಲ್ಲಿ 18(2K) ಈ ಸೆಕ್ಷನ್ನಲ್ಲಿ ಸಬ್ ಕ್ಲಾಸ್ ಅಂದರೆ ರಿಯಲಿ ದಿಸ್ ಸೆಕ್ಷನ್ ಈಸ್ 18(2K) ಈಸ್ ದ ಸಬ್ ಕ್ಲಾಸ್. ಈ ಸಬ್ ಕ್ಲಾಸ್ ಏನು ಹೇಳುತ್ತೆ? ಡಿಡಕ್ಷನ್ ಮೇಡ್ ವಿತ್ ದ ರಿಟರ್ನ್ ಆಥರೈಸೇಷನ್ ಆಫ್ ಎಂಪ್ಲಾಯಿ ಫಾರ್ ಪೇಮೆಂಟ್ ಆಫ್ ಫೀಸ್ ಆ್ಯಂಡ್ ಕಾಂಟ್ರಿಬ್ಯೂಷನ್ ಪೇಯಬಲ್ ಬೈ ಹಿಮ್ ಫಾರ್ ದ ಮೆಂಬರ್ಶಿಪ್ ಆಫ್ ಎನಿ ಟ್ರೇಡ್ ಯೂನಿಯನ್ ರಿಜಿಸ್ಟರ್ಡ್ ಅಂಡರ್ ದ ಟ್ರೇಡ್ ಯೂನಿಯನ್ ಆ್ಯಕ್ಟ್. ಇದು ಟ್ರೇಡ್ ಯೂನಿಯನ್ ಆ್ಯಕ್ಟ್ ಅಲ್ಲ. ಇದು ನೋಡಿ 2019 ಬಂದಿದ್ದರಿಂದ ಇನ್ನೂ ಟ್ರೇಡ್ ಯೂನಿಯನ್ ಆ್ಯಕ್ಟ್ ಅಂತ ಹಾಕಿದ್ದಾರೆ ಇಲ್ಲಿ. ಅದರ್ವೈಸ್ ನೌ ಇಟ್ ಶುಡ್ ಹ್ಯಾವ್ ಬೀನ್ ಆರ್ ಇಟ್ ಈಸ್ ಟು ಬಿ ಕರೆಕ್ಟೆಡ್ ಆ್ಯಸ್ IRC 2020. ಓಕೆ, ಇದನ್ನು IRC 2020 ಅಂತ ನಾವು ಓದ್ಬೋದು. ಓಕೆ, ಸೊ ಹಾಗಾಗಿ ರಿಕವರಿ ಮಾಡಲಿಕ್ಕೆ ಅಧಿಕಾರ ಇದೆ. ರಿಕವರಿ ಮಾಡಲಿಕ್ಕೆ ಅಧಿಕಾರ ಇದೆ ಅಂತಂದರೆ ಯಾರಿಗೆ? ಎಂಪ್ಲಾಯರ್ಗೆ. ದಟ್ಸ್ ಆಲ್ ಓವರ್. ನೆಕ್ಸ್ಟ್ ಫ್ರಮ್ ಹಿಯರ್ ಇಟ್ ವಿಲ್ ಶಿಫ್ಟ್ ಟು ಹಿಯರ್. ದ ಡಿಡಕ್ಷನ್ ಆಫ್ ದ ಟ್ರೇಡ್ ಯೂನಿಯನ್ ಸಬ್ಸ್ಕ್ರಿಪ್ಷನ್ ಈಸ್ ವ್ಯಾಲಿಡ್. ಅದರ ಬಗ್ಗೆ ಏನು ಪ್ರಶ್ನೆ ಇಲ್ಲ. ಓಕೆ, ಒನ್ಸ್ ದ ಅಮೌಂಟ್ ಈಸ್ ರೆಮಿಟೆಡ್ ಟು ದ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ ದ ಎಂಪ್ಲಾಯರ್ ಇನ್ಕರ್ಸ್ ನೋ ಫರ್ದರ್ ಲಯಬಿಲಿಟಿ. ಅವನ ಕೆಲಸ ಮುಗೀತು, ಮಾಲೀಕನ ಕೆಲಸ ಮುಗೀತು, ಎಂಪ್ಲಾಯರ್ನ ಕೆಲಸ, ಉದ್ಯೋಗದಾತನ ಕೆಲಸ ಮುಗೀತು. ಅವನು ಮುಂದೆ ಜವಾಬ್ದಾರಿ ಆಗೋದಿಲ್ಲ. ಇಫ್ ದ ಟ್ರೇಡ್ ಯೂನಿಯನ್ ರೆಫ್ಯೂಸಸ್ ಟು ರಿಫಂಡ್ ದ ಅಮೌಂಟ್ ಆರ್ ಡಿಸ್ಪ್ಯೂಟ್ ರೈಸಸ್ ರಿಗಾರ್ಡಿಂಗ್ ದ ಮೆಂಬರ್ಸ್ ರೈಟ್ ಅಂಡರ್ ದ ಯೂನಿಯನ್ಸ್ ಕಾನ್ಸ್ಟಿಟ್ಯೂಷನ್, it is a dispute between the member and the trade union which is subject to section 22 of IRC. ನೋಡಿ, ಅಗೇನ್ ಸಬ್ಸ್ಕ್ರಿಪ್ಷನ್ ಕೊಡಬೇಕೋ ರಿಫಂಡ್ ಮಾಡಬೇಕೋ ಬೇಡವೋ ಅನ್ನೋದು ಎರಡು ವಿಷಯದ ಮೇಲೆ ಡಿಸೈಡ್ ಆಗುತ್ತೆ. ಒಂದು IRC 22, ಎರಡನೇದು ದ ಕಾನ್ಸ್ಟಿಟ್ಯೂಷನ್ ಆಫ್ ದ್ಯಾಟ್ ಯೂನಿಯನ್. ಆ ಯೂನಿಯನ್ನಿನ ಕಾನ್ಸ್ಟಿಟ್ಯೂಷನಲ್ಲಿ ಏನು ಬರೆದಿದ್ದಾರೆ? ಯಾರ ಮೆಂಬರ್ ವಾಪಸ್ ಕೊಡು ಅಂದರೆ ಕೊಡಬೇಕು ಅಂತ ಬರ್ತಿದ್ದಾರಾ, ಅಥವಾ ಒಮ್ಮೆ ಸಬ್ಸ್ಕ್ರಿಪ್ಷನ್ ಅಂತ ಕೊಟ್ಟ ಮೇಲೆ ಅದನ್ನು ರಿಫಂಡ್ ಮಾಡೋಕ್ಕಾಗೋದಿಲ್ವಾ? ನಾರ್ಮಲಿ ಆಗೋದಿಲ್ಲ. ಸಬ್ಸ್ಕ್ರಿಪ್ಷನ್ ನಾವೇನು ಮಾಡ್ತೀವಿ? ಆ ತಿಂಗಳಿಗೆ ಮೆಂಬರ್ ಆಗಿದ್ದಕ್ಕೆ ಕೊಡ್ತೀವಿ. ಮುಂದಿನ ತಿಂಗಳಿಗೆ ಮೆಂಬರ್ ಆಗೋದಿಲ್ಲ ಅಂದ್ರೆ ಮುಂದಿನ ತಿಂಗಳು ಬೇಕಾದ್ರೆ ನೀನು ಡಿಪಾರ್ಟ್ಮೆಂಟಿಗೆ ಲೆಟರ್ ಕೊಡ್ಬೋದು, ನನ್ನ ರಿಕವರಿ ಮಾಡಬೇಡಿ ಅಂತ. ಒಮ್ಮೆ ಇವ್ನು ಲೆಟರ್ ಕೊಟ್ಟರೆ ಅವ್ರು ರಿಕವರಿ ಸ್ಟಾಪ್ ಮಾಡ್ತಾರೆ. ದಟ್ ಈಸ್ ದ ನಾರ್ಮಲ್ ಪ್ರೊಸೀಜರ್. ಆದ್ದರಿಂದ ಇಲ್ಲಿ ಏನು ಬರೀಬೋದು ನೀವು ಅನ್ನೋದನ್ನು ಇಲ್ಲಿ ನಾನು ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಯು ಕ್ಯಾನ್ ರೈಟ್ ದಿಸ್ ಮಚ್ ಓನ್ಲಿ. ರೈಟ್. ನೆಕ್ಸ್ಟ್, ದಿಸ್ ಈಸ್ another case. I want to take the number. Problem number 10. This is problem 10. Problem 10 was over. Problem 11. Problem 10. Problem 11. I have to write it as problem 11. Problem 11. ಏನಿದೆ ಇಲ್ಲಿ? A trade union member who was poor but very popular and who has not contributed to the political fund as per the request. The help from general fund for his election. Trade union refuses to help from general fund for his election. ಇಲ್ಲಿ ಒಬ್ಬ ಟ್ರೇಡ್ ಯೂನಿಯನ್ ಮೆಂಬರ್ ಇರ್ತಾನೆ. ಮೆಂಬರ್ ಏನು ಮಾಡ್ತಾನೆ? ಅವನು ಪೊಲಿಟಿಕಲ್ ಫಂಡ್ ಕೊಡೋದಿಲ್ಲ, ಆದರೆ ಸಬ್ಸ್ಕ್ರಿಪ್ಷನ್ ಕೊಡ್ತಾನೆ. ಪೊಲಿಟಿಕಲ್ ಫಂಡ್ ಕೊಡೋದಿಲ್ಲ, ಸಬ್ಸ್ಕ್ರಿಪ್ಷನ್ ಕೊಡ್ತಾನೆ. ನೀನು ಪೊಲಿಟಿಕಲ್ ಫಂಡ್ ಕೊಟ್ಟಿಲ್ಲ ಅಂಥೇಳಿ ಅವನಿಗೆ ಟ್ರೇಡ್ ಯೂನಿಯನ್ ಫೆಸಿಲಿಟಿ ಇದೆಯಲ್ಲ ಅದನ್ನು ಕೊಡೋಕ್ಕೆ ಯೂನಿಯನ್ ಲೀಡರ್ ಒಪ್ಪೋದಿಲ್ಲ. ದಟ್ ಈಸ್ ದ ಪ್ರಾಬ್ಲಮ್ ಹಿಯರ್. ದ ಪ್ರಾಬ್ಲಮ್ ಈಸ್ ಬ್ರೀಫ್ಲಿ ಲೈಕ್ ದಿಸ್. ಈಸ್ ಎ ಮೆಂಬರ್ ಹೂ ಈಸ್ ವೆರಿ ಪುವರ್. He is giving subscription monthly, but there is separate provision in the law that they can contribute for the political party also. Political party ಅವರು ರಾಜಕೀಯ ಪಕ್ಷಕ್ಕೂ ಹಣ ಕೊಡ್ಬೋದು, ಫಂಡ್ಸ್ ಕೊಡ್ಬೋದು ಟ್ರೇಡ್ ಯೂನಿಯನ್ಗಳು. ದಟ್ ಈಸ್ ಪ್ರಾವಿಷನ್. ಓಕೆ, ಆದರೆ ಅದನ್ನು ಕೊಡೋದಕ್ಕೆ ಅವನು ಒಪ್ಪಿರೋದಿಲ್ಲ.
ಅದೇ ಕಾರಣವನ್ನು ಇಟ್ಕೊಂಡು ಆಫೀಸ್ ಬೇರರ್ಗಳು ಅವನಿಗೆ ಟ್ರೇಡ್ ಯೂನಿಯನ್ನಿಂದ ಫಂಡಿಂಗ್ ಮಾಡುವಂಥದ್ದು ಏನೋ ಸಹಾಯ ಇರಲಿ ಅದನ್ನು ಮಾಡೋದಕ್ಕೆ ಒಪ್ಪೋದಿಲ್ಲ. ಇದು ಪರ್ಮಿಷಿಬಲ್ ಆರ್ ನಾಟ್ ಅನ್ನೋದು ಪ್ರಶ್ನೆ ಇಲ್ಲಿ. ಅದಕ್ಕೆ ಏನಾಗುತ್ತೆ ಅಂತಂದರೆ ದೇರ್ ಈಸ್ ಸೆಕ್ಷನ್ 15 ಆಫ್ IRC 2020ಯ ಸೆಕ್ಷನ್ 15(1) ಆ್ಯಕ್ಚುಲಿ 1, 2, 3 3 ಇದ್ದಾವೆ. ಮೂರನ್ನು ಸ್ಟಡಿ ಮಾಡ್ಬೇಕು ನೀವು. ಮೂರನ್ನು ಸ್ಟಡಿ ಮಾಡಿಬಿಟ್ರೆ ಪ್ರಾಬ್ಲಮ್ ಈಸ್ ಈಸಿ. ಏನು? ದ ಜನರಲ್ ಫಂಡ್ ಆಫ್ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ ಶಾಲ್ ನಾಟ್ ಬಿ ಸ್ಪೆಂಟ್ ಆನ್ ಎನಿ ಆಬ್ಜೆಕ್ಟ್ಸ್ ಅದರ್ ದ್ಯಾನ್ ಆಬ್ಜೆಕ್ಟ್ಸ್ ಆ್ಯಸ್ ಮೇ ಬಿ ಪ್ರಿಸ್ಕ್ರೈಬ್ಡ್. ಒಮ್ಮೆ ನೀವು ಫಂಡ್ ಕಲೆಕ್ಟ್ ಮಾಡ್ತಿರಲ್ಲ, ಜನರಲ್ ಫಂಡನ್ನು ಏನು ಉದ್ದೇಶಕ್ಕೆ ಕಲೆಕ್ಟ್ ಮಾಡಿರ್ತೀರೋ ಅದಕ್ಕೆ ಯೂಸ್ ಮಾಡಬೇಕು. ಎರಡನೇ ಪಾಯಿಂಟ್ ಏನು ಹೇಳುತ್ತೆ? ಎ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ ಮೇ ಕಾನ್ಸ್ಟಿಟ್ಯೂಟ್ ಎ ಸಪರೇಟ್ ಫಂಡ್ ಫ್ರಮ್ ಕಾಂಟ್ರಿಬ್ಯೂಟರ್ಸ್ ಸಪರೇಟ್ಲಿ ಲೆವಿಡ್ ಫಾರ್ ಆರ್ ಮೇಡ್ to that fund from which payments may be made for the promotion of the civic or political interests of its members in furtherance of such objects as may be provided. So the proviso 15(2) ಏನು ತೋರಿಸುತ್ತೆ ನಮಗಂದ್ರೆ 15(2) ಸೆಕ್ಷನ್ ಏನು ತೋರಿಸುತ್ತೆ ಅಂತಂದರೆ ನೀವು ಒಂದು ಸಪ್ರೇಟ್ ಫಂಡು ಮಾಡ್ಬೋದು, ಆ ಫಂಡಿಗೂ ದುಡ್ಡು ಕಲೆಕ್ಟ್ ಮಾಡ್ಬೋದು ಮೆಂಬರ್ ಕಡೆಯಿಂದ. ಏನು ಉದ್ದೇಶಕ್ಕೆ? ರಾಜಕೀಯ ಉದ್ದೇಶ ಅಥವಾ ನಾಗರಿಕ ವಿಷಯಕ್ಕೆ ಸಂಬಂಧಪಟ್ಟಂತೆ ನೀವು ಸಪ್ರೇಟ್ ಫಂಡ್ ಕಲೆಕ್ಟ್ ಮಾಡ್ಬೋದು. ಆದರೆ ಮೂರನೇ ಕಂಡೀಷನ್ ಈಸ್ ಇಂಪಾರ್ಟೆಂಟ್. ಮೂರನೇ ಕಂಡೀಷನ್ ಏನು? ನೋ ಮೆಂಬರ್ ಶಾಲ್ ಬಿ ಕಂಪೆಲ್ಡ್ ಟು ಕಾಂಟ್ರಿಬ್ಯೂಟ್ ದ ಫಂಡ್ ಕಾನ್ಸ್ಟಿಟ್ಯೂಟೆಡ್ ಅಂಡರ್ ಸಬ್ಸೆಕ್ಷನ್ 2. ನೋಡಿ, ಸಬ್ಸೆಕ್ಷನ್ 2 ಈಸ್ ನಾಟ್ ಕಂಪಲ್ಸರಿ, ನಾಟ್ ಮ್ಯಾಂಡೇಟರಿ. ಪೊಲಿಟಿಕಲ್ ಫಂಡ್ ಏನು ನೀವು ಕಲೆಕ್ಟ್ ಮಾಡ್ತಿರಲ್ಲ ಅದು ಮ್ಯಾಂಡೇಟ್ರಿ ಅಲ್ಲ. ಕೊಟ್ಟರೆ ಇಸ್ಕೋಬೇಕು, ಕೊಡಲಿಲ್ಲ ಅಂದ್ರೆ ಸುಮ್ಮನೆ ಇರಬೇಕು. ಆ್ಯಂಡ್ ಎ ಮೆಂಬರ್ ಹೂ ಡಸ್ ನಾಟ್ ಕಾಂಟ್ರಿಬ್ಯೂಟ್ ದ ಸೇಡ್ ಫಂಡ್, ಯಾರು ಆ ಫಂಡ್ ಕೊಡೋದಿಲ್ಲ ಅಂತಾರೆ, ನಾಟ್ ಬಿ ಎಕ್ಸ್ಕ್ಲೂಡೆಡ್ ಫ್ರಾಮ್ ಬೆನಿಫಿಟ್ಸ್ ಆಫ್ ದ ಟ್ರೇಡ್ ಯೂನಿಯನ್. ಅಂತಹ ವ್ಯಕ್ತಿಗೆ ನೀವು ಟ್ರೇಡ್ ಯೂನಿಯನ್ನ ಲಾಭಗಳನ್ನು ಕೊಡೋದಿಲ್ಲ ಅಂತ ಹೇಳ್ಕೊಡ್ದು. ಅಂದರೆ ಪೊಲಿಟಿಕಲ್ ಫಂಡ್ ಕೊಟ್ಟರು ಕೊಡದೇ ಹೋದರೂ ಅವರನ್ನು ಸಮಾನವಾಗಿ ನೀವು ನಿರ್ಧರಿಸಬೇಕು. ಟ್ರೀಟ್ ದೆಮ್, ಸಮಾನವಾಗಿ ನೀವು ಅವ್ರನ್ನ ಟ್ರೀಟ್ ಮಾಡಬೇಕು ಅಂತಕ್ಕಂಥದ್ದು ಸೆಕ್ಷನ್ 15(3) ಉದ್ದೇಶ. 15(1), 15(2), 15(3) ನೀವು ಅರ್ಥ ಮಾಡಿಕೊಂಡ್ರೆ ಪ್ರಾಬ್ಲಮನ್ನು ನೀವೇ ಬರಿಬೋದು. ಇಲ್ಲಿ ಅವನು ಪೊಲಿಟಿಕಲ್ ಫಂಡ್ ಕೊಡೋದಿಲ್ಲ ಅಂತಿರ್ತಾನೆ, ಆದ್ದರಿಂದ ನೀವು ಅವನಿಗೆ ಟ್ರೇಡ್ ಯೂನಿಯನ್ ಫೆಸಿಲಿಟಿನ ಕ್ಯಾನ್ಸಲ್ ಮಾಡೋಕ್ಕಾಗೋದಿಲ್ಲ. ದಟ್ ಈಸ್ ದ ಕಾನ್ಸೆಪ್ಟ್ ಆಫ್ ದಿಸ್ ಪ್ರಾಬ್ಲಮ್. ನೀವು ನಿಮ್ಮದೇ ಆದ ರೀತಿಯಲ್ಲಿ ಯು ಕ್ಯಾನ್ ಎಕ್ಸ್ಪ್ಲೇನ್ ಇಟ್. ನಾನು ಯಾವುದು ಇದಕ್ಕೆ ಎಕ್ಸ್ಪ್ಲನೇಷನ್ ಬರೆದಿಲ್ಲ, ನೀವು ಸುಲಭವಾಗಿ ಬರಿಬೋದು. ನಾನು ಇಲ್ಲಿವರೆಗೆ ಏನು ಪ್ಯಾಟರ್ನ್ ಮಾಡಿದ್ದೀನಿ ಆ ಪ್ಯಾಟರ್ನಲ್ಲಿ ನೀವು ಉತ್ತರಗಳನ್ನು ಬರಿಬೋದು. ನಾನು ಲೀಗಲ್ ಪೊಸಿಷನನ್ನು ನಿಮಗೆ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಎಸ್, ನೆಕ್ಸ್ಟ್. ಮೆಂಬರ್ಶಿಪ್ ಆಫ್ ಎ ರಿಜಿಸ್ಟರ್ಡ್ ಟ್ರೇಡ್ ಯೂನಿಯನ್ ಹ್ಯಾಸ್ ಬೀನ್ ಡಿನೈಡ್ ಟು ಎ ವರ್ಕ್ಮನ್ ಆನ್ ಗ್ರೌಂಡ್ ದ್ಯಾಟ್ ಹಿ ಹ್ಯಾಸ್ ನಾಟ್ ಕಾಂಟ್ರಿಬ್ಯೂಟೆಡ್ ಟು ದ ಪೊಲಿಟಿಕಲ್ ಫಂಡ್. ರಿಪೀಟ್, ಹಿಂದಿನ ಪ್ರಾಬ್ಲಮ್ ಏನಿದೆ ಅದೇ ಇದು, ಸೇಮ್ ಪ್ರಾಬ್ಲಮ್. ದೆನ್ ಐ ಥಿಂಕ್ ಪ್ರಾಬ್ಲಮ್ 12. This is problem 12. Problem 12. ಏನು ಹೇಳುತ್ತೆ ಪ್ರಾಬ್ಲಮ್ 12? In an industry, there was a continuous unrest leading to strikes and lockouts. ಶಾಂತಿ ಇಲ್ಲ ಇಂಡಸ್ಟ್ರಿಯಲ್ಲಿ ಶಾಂತಿ ಇಲ್ಲ. ಸ್ಟ್ರೈಕ್ ಆಗ್ತಾ ಇದೆ, ಲಾಕೌಟ್ ಆಗ್ತಾ ಇದೆ, ಈ ರೀತಿ ತುಂಬ ಗಲಾಟೆಗಳಾಗ್ತಾ ಇದೆ. The employer closed down the industry. Does this amount to closure? ಒಂದು ಇಂಡಸ್ಟ್ರಿಯನ್ನು ಪ್ರಾರಂಭ ಮಾಡುವುದು ಸುಲಭ. ಪ್ರಾರಂಭ ಮಾಡಿದ ಮೇಲೆ ಅದನ್ನು ವ್ಯವಸ್ಥಿತ ರೀತಿಯಲ್ಲಿ ನಡೆಸ್ಕೊಂಡು ಹೋಗೋದಿದೆಯಲ್ಲ, ಅದು ಬಹಳಷ್ಟು ಇಂಪಾರ್ಟೆಂಟ್ ಕೆಲಸ. ಆದರೆ ನೀವು ನಾನೇ ಓನರು, ನಾನೇ ಕ್ಲೋಸ್ ಮಾಡ್ತೀನಿ ಅಂತಿದೆಯಲ್ಲ, ದಟ್ ಈಸ್ ನಾಟ್ ಪರ್ಮಿಟೆಡ್ ಅಂಡರ್ ಇಂಡಸ್ಟ್ರಿಯಲ್ ಡಿಸ್ಪ್ಯೂಟ್ ಆ್ಯಕ್ಟ್ ಆರ್ ಅವರ್ IRC. ಆ ರೀತಿ ಸುಮ್ಮನೆ ಕ್ಲೋಸ್ ಮಾಡೋಕ್ಕಾಗೋದಿಲ್ಲ. ಕ್ಲೋಸ್ ಮಾಡೋಕ್ಕೆ ಲಾಕೌಟ್ ಮಾಡ್ಬೋದು ನೀವು. ದೇರ್ ಇಸ್ ಎ ಪ್ರೊವಿಷನ್ ಫಾರ್ ಲಾಕೌಟ್. ಈ ಒಂದು ಕೇಸ್ನಲ್ಲಿ ಲಾಕೌಟ್ ಈಸ್ ಪರ್ಮಿಟೆಡ್, ಬಟ್ ಕ್ಲೋಸರ್ ಹ್ಯಾಸ್ ಟು ಬಿ ಡನ್ ಆಫ್ಟರ್ ಫಾಲೋಯಿಂಗ್ ಆಲ್ ದ ಪ್ರೊಸೀಜರ್ಸ್. ಕ್ಲೋಸರ್ ಮಾಡಬೇಕಂದ್ರೆ ನೀವೇನು ಮಾಡಬೇಕು, ಅದಕ್ಕೆ ಸಂಬಂಧಪಟ್ಟಂಥ ಕೆಲವೊಂದು ಪದ್ಧತಿಗಳಿದ್ದಾವೆ.
ಪದ್ಧತಿಗಳನ್ನು ಅನುಸರಿಸಿ ಮಾಡಬೇಕು. ಅದನ್ನೆಲ್ಲ ಬರೀಬೇಕಾಗತ್ತೆ ನೀವು ಈ ಪ್ರಾಬ್ಲಮಲ್ಲಿ. ಅದಕ್ಕೆ ನಾನೇನು ಬರ್ದೀನಿ, ಕ್ಲೋಸರ್ದು ಅರ್ಥ ಮತ್ತು ಲಾಕೌಟ್ನ ಅರ್ಥ ಎರಡೂ ಡಿಫ್ರೆಂಟ್, ದೇ ಆರ್ ನಾಟ್ ಒನ್ ಆ್ಯಂಡ್ ದ ಸೇಮ್. ಕ್ಲೋಸರ್ ಈಸ್ ಕಂಪ್ಲೀಟ್ಲಿ ಮುಗಿದೋಯ್ತು, ಎಂಪ್ಲಾಯಿ ನಿಮ್ಮ ಸಂಬಂಧ ಮುಂದೆ ಇರೋದೇ ಇಲ್ಲ, ಎಲ್ಲ ಬಗೆಹರಿಸ್ಕೊಂಡು ಹೋಗಬೇಕು. ಲಾಕೌಟ್ ಅಂದ್ರೆ ಹಂಗಲ್ಲ, ಮತ್ತೆ ನೀವು ಪ್ರಾರಂಭ ಮಾಡ್ತೀರಿ. ಇಲ್ಲಿ ಅದಕ್ಕೆ ಕ್ಲೋಸರ್ ಅಂದರೆ ಏನು ಅನ್ನೋದನ್ನು IRC 2020ಯ ಸೆಕ್ಷನ್ 2H ಡೆಫಿನೇಷನ್ ಸೆಕ್ಷನ್ನಲ್ಲಿ ಹೇಳ್ತಾರೆ ಏನು ಕ್ಲೋಸರ್ ಅಂತ. ಓಕೆ, 2T ಲಾಕೌಟ್ ಅಂದ್ರೆ ಏನು ಹೇಳ್ತಾರೆ, ಇವನು ಸ್ಟಡಿ ಮಾಡ್ಬೇಕು ನೀವು. ನಾನು ಲಾಕೌಟ್ ಅಂದ್ರೇನು, ಕ್ಲೋಸರ್ ಅಂದ್ರೇನು ಎರಡು ಹೇಳಿದ್ದೀನಿ ಇವಾಗ. ದೋಸ್ ಥಿಂಗ್ಸ್ ಆರ್ ರಿಟನ್ ಹಿಯರ್ 1 and 2. ಎಸ್. ದೆನ್ ಸೆಕ್ಷನ್ 62 ಸಬ್ ಕ್ಲಾಸ್ 2 ಏನು ಹೇಳುತ್ತೆ ನೋಡಿ, ಇಂಡಸ್ಟ್ರಿಯಲ್ ರಿಲೇಷನ್ ಕೋಡ್. ಬಿಫೋರ್ ಪರ್ಮನೆಂಟ್ಲಿ ಕ್ಲೋಸಿಂಗ್ ಆನ್ ಅಂಡರ್ಟೇಕಿಂಗ್, if the employer resorted to lockout, such lockout must comply with section 62 of the industrial code. The employer cannot declare lockout without giving prescribed notice within 14 days of notice, during pendency of reconciliation, during settlement. ಓಕೆ, ಯಾವುದನ್ನು ಸ್ಟ್ರೈಕ್ ಮಾಡೋಕ್ಕೆ ನೀವು ನೋಟಿಸ್ ಕೊಡ್ತೀರಲ್ವಾ, ಹಾಗೇನು ಲಾಕೌಟ್ಗೂ ನೋಟಿಸ್ ಕೊಡಬೇಕು. ಸ್ಟ್ರೈಕ್ ಈಸ್ ಫಾರ್ ದ ಎಂಪ್ಲಾಯಿ. ಸ್ಟ್ರೈಕ್, ಮುಷ್ಕರ ಇದೆಯಲ್ಲ, ಇದು ಕಾರ್ಮಿಕನ AK-47 ಕಾರ್ಮಿಕನ ಹಕ್ಕು, ಇದು ಕಾರ್ಮಿಕನ ಹಕ್ಕು. ಲಾಕೌಟ್ ಇದೆಯಲ್ಲ, ಲಾಕೌಟ್ ಇದು ಮಾಲಕನ ಹಕ್ಕು. ಮಾಲಕ ಹಕ್ಕು ಆಗಲಿ ಕಾರ್ಮಿಕನ ಹಕ್ಕಾಗಲಿ ಈ ಎಲ್ಲ ಪ್ರೊಸೆಸ್ ನಡಿಬೇಕು. ಅಂದರೆ 62 ಕ್ಲಾಸ್ 1ನಲ್ಲಿ ಕಂಡೀಷನ್ಸ್ ಯಾರು ಬರುತ್ತೆ, 62 ಕ್ಲಾಸ್ 1 ಕಂಡೀಷನ್ಸ್ ಫಾರ್ ವರ್ಕರ್. 62 ಕ್ಲಾಸ್ 2ನಲ್ಲಿ ಕಂಡೀಷನ್ಸ್ ಫಾರ್ ಎಂಪ್ಲಾಯರ್, ಕಾರ್ಮಿಕ, ಮಾಲೀಕದಿಂದ ಅಂಥೇಳಿ ಮನಸ್ಸಿಗೆ ಬಂದಂಗೆ ಅವನು ಲಾಕೌಟ್ ಮಾಡಕ್ಕೆ ಬರಲ್ಲ. ರೈಟ್, ಇನ್ನು ಕನ್ನಡದಲ್ಲಿ ಬರೆದಿದ್ದೀನಿ, ಇಟ್ ಇಸ್ ಓನ್ಲಿ ಎ ಕನ್ನಡ ವರ್ಷನ್. ದೆನ್ ಕ್ಲೋಸರ್. ನೌ ಐ ಆಮ್ ಟಾಕಿಂಗ್ ಅಬೌಟ್ ಕ್ಲೋಸರ್. ಡಿಟರ್ಮಿನ್ ವೆದರ್ ಕ್ಲೋಸರ್ ಅಮೌಂಟು. ನೋಡಿ, ಈ ಕ್ಲೋಸರ್ ಮಾಡಬೇಕು ಅಂತಂದರೆ ಇಷ್ಟೆಲ್ಲ ಸೆಕ್ಷನ್ ಇನ್ವಾಲ್ವ್ ಆಗಿದ್ದಾವೆ. ಸೆಕ್ಷನ್ 74, ಸೆಕ್ಷನ್ 75, ಸೆಕ್ಷನ್ 80, ಈ ಮೂರೂ ಕಲಮುಗಳನ್ನು ಪಾಲಿಸಬೇಕಾದಂತಹ ಜವಾಬ್ದಾರಿ ಮಾಲೀಕನ ಮೇಲೆ ಇರುತ್ತೆ. ಒಂದು ಉದ್ಯೋಗವನ್ನು ಶಾಶ್ವತವಾಗಿ ಮುಚ್ಚಬೇಕು ಅಂದರೆ, ಬಂದ್ ಮಾಡಬೇಕು ಅಂದರೆ ನೀವೇನು ಮಾಡಬೇಕು, ಯು ಹ್ಯಾವ್ ಟು ಫಾಲೋ 60 days ನೋಟಿಸ್ ಟು ದ ಗೌರ್ಮೆಂಟ್. ಒಂದು ನೋಟಿಸ್ ಕೊಡಬೇಕು, 60 ದಿವಸ ಟೈಮ್ ಕೊಡಬೇಕು ಸರ್ಕಾರಕ್ಕೆ. ಆಮೇಲೆ ಕಾನೂನು ಪ್ರಕಾರ ಎಲ್ಲ ಕೆಲಸಗಾರರಿಗೆ ಪರಿಹಾರವನ್ನು ಕೊಡಬೇಕು. ಆಮೇಲೆ ಯಾವ ರೀತಿ ಅದನ್ನು ಕ್ಲೋಸ್ ಮಾಡಬೇಕು ಅನ್ನುವಂತಹ 80 ಇರತಕ್ಕಂತಹ ಪದ್ಧತಿಗಳನ್ನು ಅನುಸರಿಸಬೇಕು. ಇಷ್ಟೆಲ್ಲವನ್ನು ಮಾಡಿದ ಮೇಲೆ ನೀವೇನು ಮಾಡ್ಬೋದು, ಶಾಶ್ವತ ಮುಕ್ತಾಯವನ್ನು, ಶಾಶ್ವತ ಕ್ಲೋಸರನ್ನು ಮಾಡ್ಬೋದು. ಇಲ್ಲಾಂದರೆ ಮಾಡೋಕ್ಕಾಗೋದಿಲ್ಲ. ನೀವು ಕ್ಲೋಸರನ್ನು ಮಾಡಲಿಕ್ಕೆ ಸಾಧ್ಯ ಇಲ್ಲ. ಮಾಲೀಕನು ಕೈಗಾರಿಕೆಯನ್ನು ಮುಚ್ಚಲು ಸಾಧ್ಯವಿಲ್ಲ. ಅವನು ಮುಚ್ಚಿದ್ದು ಏನಾಗುತ್ತೆ, ಇಟ್ ಬಿಕಮ್ಸ್ ಎನ್ ಇಲ್ಲೀಗಲ್ ಆ್ಯಕ್ಷನ್. ಮುಚ್ಚಲಿಕ್ಕೆ ಆಗೋದಿಲ್ಲ. ರೈಟ್, ಆ ರೀತಿ ಬರಿಬೇಕು ನೀವು. ಮುಚ್ಚಲು ಸಾಧ್ಯವಿಲ್ಲ. ಈ ಮೇಲಿನ ಕಲಮುಗಳ ನಿರ್ದೇಶನಗಳನ್ನು ಪಾಲಿಸದೆ ಉದ್ಯೋಗವನ್ನು ಮುಚ್ಚಲು ಕಾನೂನಾತ್ಮಕವಾಗಿ ಸಾಧ್ಯವಿಲ್ಲ.
ಸಾಧ್ಯವಿಲ್ಲ. ಇಷ್ಟೇ ಬರೀ ಪರೀಕ್ಷೆನಾಗ. ನಿಜ ಜೀವನದಲ್ಲಿ ಅವ್ನು ಮುಚ್ಕೊಂಡು ಹೋಗ್ಬಿಡ್ತಾನೆ, ಏನು ಮಾಡೋಕ್ಕಾಗಲ್ಲ. ಎಂಪ್ಲಾಯೀಸ್ ಫೈಟ್ ಮಾಡ್ತಾ ಇರ್ತಾರೆ. ಕೊನೆಗೆ ಕೇಸ್ ಯಾವಾಗ ಅದು ನಿರ್ಧಾರ ಆಗುತ್ತೆ ಅಂತಂದರೆ ಎಂಪ್ಲಾಯೀಸು ಹತಾಶರಾಗಿರ್ತಾರೆ. ಜಗತ್ತಿನೊಳಗಿರ್ಬೋದು, ಇರಲಿಕ್ಕಿಲ್ಲ. ಆವಾಗ ಎಂದೋ ಒಂದು ದಿವಸ ಅದು ಡಿಸೈಡ್ ಆಗುತ್ತೆ. ಇದನ್ನು ನಾವು ದಾವಣಗೆರೆ ಕಾಟನ್ ಮಿಲ್, ಗದಗ್ ಕಾಟನ್ ಮಿಲ್ಲಲ್ಲಿ ನೋಡಿದ್ದೀವಿ. ವಿ ಹ್ಯಾವ್ ಸೀನ್ ದಿಸ್ ಸಿಚುವೇಶನ್, ರೈಟ್. ನೀವು ಉತ್ತರವನ್ನು ಇಷ್ಟು ಬರೀಬೇಕು. ಇಲ್ಲಿ ಈ ಸೆಕ್ಷನ್ಗಳನ್ನು ರೆಫರ್ ಮಾಡಬೇಕಾಗತ್ತೆ, ರೈಟ್. ಐ ಥಿಂಕ್ why this one is not working. This is the end of it. This is the end of it. ಇಷ್ಟು ಪ್ರಾಬ್ಲಮ್ಗಳನ್ನು ನಾನಿಲ್ಲಿ ಸಾಲ್ವ್ ಮಾಡಿದ್ದೀನಿ. ನಿಮಗೆ ಬೋನಸ್ಸಿಗೆ ಸಂಬಂಧಪಟ್ಟಂತಹ, ಮಿನಿಮಮ್ ವೇಜಸ್ಸಿಗೆ ಸಂಬಂಧಪಟ್ಟಂತಹ ಪ್ರಾಬ್ಲಮ್ಗಳು ನಿಮ್ಮ ಸಿಲೆಬಸ್ನಲ್ಲಿ ಅದು ಇದೆ. ನಾನು ನಿಮಗೆ ಅದನ್ನು ತೋರಿಸಿದ್ದೀನಿ ಅಂತ ಕಾಣುತ್ತೆ ಸಿಲೆಬಸ್ನಲ್ಲಿ. ಐ ಹ್ಯಾವ್ ಶೋನ್ ಯು ಇನ್ ದ ಸಿಲೆಬಸ್. ಇಫ್ ವಿ ಲುಕ್ ಎಟ್ ದಿಸ್ ಸಿಲೆಬಸ್, it is there in unit 3. Trade union I have covered. Unit 2, unit 1 bidi theorial. Unit 2 nalli industrial relation I have cleared. Unit 3 I have cleared. Now I have to unit 4 and unit 5 I have to solve. Standing order ಮೇಲೆ ಒಂದು ಪ್ರಾಬ್ಲಮ್ ಇತ್ತು, ಸಾಲ್ವ್ ಮಾಡಿದ್ದೀನಿ. ಆಮೇಲೆ ಈಕ್ವಲ್ ರೆಮ್ಯುನರೇಷನ್, ಮಿನಿಮಮ್ ವೇಜಸ್ ಆ್ಯಂಡ್ ಬೋನಸ್ ಪೇಮೆಂಟ್ ಮೇಲೆ ತುಂಬ ಪ್ರಾಬ್ಲಮ್ಗಳಿದ್ದಾವೆ. ಈ ಪ್ರಾಬ್ಲಮ್ಗಳನ್ನು ಆಲ್ರೆಡಿ ನಾನು ಸಾಲ್ವ್ ಮಾಡಿದ್ದೀನಿ. ಬೋನಸ್ ಪೇಮೆಂಟ್ ಮೇಲಿನ ಪ್ರಾಬ್ಲಮ್ಗಳನ್ನು ನಾನು ಆಲ್ರೆಡಿ ಸಾಲ್ವ್ ಮಾಡಿದ್ದೀನಿ. ಅದು ಹಿಂದೆ ಏನಾಗಿತ್ತು ಅಂತಂದರೆ ಲೇಬರ್ ಲಾ 2ನಲ್ಲಿತ್ತು. ಅಲ್ಲಿ ನಾನು ಪ್ರಾಬ್ಲಮನ್ನು ಸಾಲ್ವ್ ಮಾಡಿದಾಗ ಪ್ರಾಬ್ಲಮ್ ರೆಫರೆನ್ಸನ್ನು ನಾನು ಏನು ಮಾಡಿದ್ದೀನಿ ಅಲ್ಲಿ ಅಂತಂದರೆ ಬೋನಸ್ ಆ್ಯಕ್ಟ್ ಅಂತ ಮಾಡಿದ್ದೀನಿ. ಆದರೆ ಇವಾಗ ಅದು ಬೋನಸ್ ಆ್ಯಕ್ಟಲ್ಲಿ ಬರೋದಿಲ್ಲ. ಇವೆಲ್ಲ ಸೇರಿಬಿಟ್ಟು ದೇರ್ ಇಸ್ ಎ ನ್ಯೂ ಆ್ಯಕ್ಟ್. ಆದ್ದರಿಂದ ಮತ್ತೊಮ್ಮೆ ನಾ ಪ್ರಾಬ್ಲಮ್ಗಳನ್ನು ನಿಮ್ಗೆ ನಾಳಿನ ವಿಡಿಯೋದಲ್ಲಿ ನಿಮ್ಗೆ ಅದರ ಸೊಲ್ಯೂಷನ್ ತೊಗೊಂಬರ್ತೀನಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ಒಂದನ್ನು ಹೇಳ್ತೀನಿ, ಲೇಬರ್ ಲಾ ಚೇಂಜ್ ಆಗಿದೆ ಅಂತ ಹೇಳಿ ಬಹಳ ವಿದ್ಯಾರ್ಥಿಗಳು ನನಗೆ ಫೋನ್ ಮಾಡಿದ್ದಾರೆ. ನಮ್ಮ ಕಾಲೇಜಲ್ಲೂ ಇದೇ ಸಮಸ್ಯೆ ಇತ್ತು. ಆದರೆ ನೆನ್ಪಿಟ್ಕೊಳ್ಳಿ, ಕಾನೂನುಗಳು ಹೆಂಗೆಂಗೋ ಇದ್ದು ರಫ್ ಬುಕ್ ಇದ್ದಂಗಿತ್ತು. ರಫ್ ಬುಕ್ ಇದ್ದದ್ದನ್ನು ಏನು ಮಾಡಿದ್ದಾರೆ, ಎಲ್ಲ ಒಂದೊಂದು ಕಡೆ ಜೋಡಿಸಿ ಸರಿಯಾದ ರೀತಿಯಲ್ಲಿ ಪ್ರಿಂಟ್ ಮಾಡಿ ಕೊಟ್ಟಿದ್ದಾರೆ. ದೇ ಆರ್ ಕಾಲ್ಡ್ ಆಸ್ ಕೋಡ್ಸ್. ಹಾಗಾಗಿ ಚಿಂತೆ ಮಾಡುವಂಥದ್ದಿಲ್ಲ. ಲಾಜಿಕ್ ಆ್ಯಂಡ್ ದ ಪ್ರಿನ್ಸಿಪಲ್ ಆಫ್ ದ ಲಾ ಈಸ್ ಸೇಮ್, ಓನ್ಲಿ ಸೆಕ್ಷನ್ಸ್ ಆರ್ ಚೇಂಜ್ಡ್. ಫಾರ್ ದ ಪರ್ಪಸ್ ಆಫ್ ಅಂಡರ್ಸ್ಟ್ಯಾಂಡಿಂಗ್ ದ ಸೆಕ್ಷನ್ ಯು ಹ್ಯಾವ್ ಟು ಕಾನ್ಸಂಟ್ರೇಟ್. ಅದರ್ವೈಸ್ ಹಳೆಯ ವಿಷಯವೇ ಹೊಸ ವಿಷಯ, ಸೆಕ್ಷನ್ ನಂಬರ್ ಬದಲಿಯಾಗಿದೆ ಅನ್ನೋದನ್ನು ನೆನ್ಪಿಟ್ಕೊಳ್ಳಿ. ಈಗ ಮಾಡಿದಂಥ ಪ್ರಾಬ್ಲಮ್ಗಳಲ್ಲಿ ನಾನು ಹೊಸ ಕೋಡ್ನ ಸೆಕ್ಷನ್ಗಳನ್ನು ಹೇಳಿದ್ದೀನಿ, ಹಳೆಯದನ್ನು ಹೇಳಿಲ್ಲ. ಹಾಗೇ ಬೋನಸ್ ಪ್ರಾಬ್ಲಮ್ ನಾಳೆ ವಿಡಿಯೋ ಮಾಡ್ತೀನಲ್ವ, ಅದರಲ್ಲಿ ಇವುಗಳನ್ನೇ ನಾನು ನಿಮಗೆ ಪರಿಚಯಿಸ್ತೀನಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಕ್ತಾಯ ಮಾಡ್ತೀನಿ. ನಮಸ್ಕಾರ. ನಿಮಗೆ ಸಣ್ಣ ಪುಟ್ಟ ಡಿಸ್ಟರ್ಬೆನ್ಸ್ ಅನಿಸಿರ್ಬೇಕು. ದ ಪ್ರಾಬ್ಲಮ್ ವಾಸ್ ಟುಡೇ, ಇಟ್ ವಾಸ್ ಮೈ ವೈಫ್ಸ್ ಬರ್ತ್ಡೇ. ಹಿಯರ್ ಆ್ಯಂಡ್ ದೇರ್ ವಿ ವೇರ್ ಮೂವಿಂಗ್ ಆ್ಯಂಡ್ ಐ ವಾಸ್ ಲಿಟಲ್ ಲೇಟ್. ಮತ್ತು ನಾನು ಸ್ವಲ್ಪ ಪ್ರಿಪ್ರೇಷನ್ ಮಾಡ್ಕೊಂಡು ಬರಬೇಕಿತ್ತು, ಹಂಗೆ ಬಂದಿದ್ದೀನಿ ಅಂಥೇಳಿ ನನಗೆ ಅನ್ನಿಸ್ತಾ ಇದೆ. ವಾಟ್ ಎವರ್ ಇಟ್ ಈಸ್, ಐ ಹ್ಯಾವ್ ಟ್ರೈಡ್ ಮೈ ಲೆವೆಲ್ ಬೆಸ್ಟ್ ಟು ಕಂಪ್ಲೀಟ್ ಇಟ್. ಥ್ಯಾಂಕ್ ಯು.